Hi, my dear students. Welcome back to my channel. So, welcome back to SSLC 2024 Final Examination Revision Video Series. My dear students, hope ನೀವೆಲ್ಲರೂ ಕೂಡ ನಿನ್ನೆ ನಾವು ನಿಮಗೋಸ್ಕರ ಕಂಡಕ್ಟ್ ಮಾಡಿದಂಥ ಫಿಸಿಕ್ಸ್ ರಿಲೇಟೆಡ್ ಲೈವ್ನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ. ಐ ಫೀಲ್ ಬಿಕಾಸ್ ನಿನ್ನೆ ಮಂಜು ನಿಮಗೆ ಟ್ರೈನ್ ಮಾಡಿರುವಂಥ ಅಷ್ಟು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಏನಿದೆ, ಅಷ್ಟು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸನ್ನು ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡುವಂಥ ಒಂದು ಕೆಪಬಿಲಿಟಿನ ಬೆಳೆಸ್ಕೊಂಡ್ರೆ ಡೆಫಿನೆಟ್ಲಿ ಎಲೆಕ್ಟ್ರಿಸಿಟಿ ಲೆಸನಿಂದ ಕೇಳುವಂಥ ಆಲ್ ದ ಸಮ್ಸ್, ಎವ್ರಿ ಸಮ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಇನ್ ದ ಎಕ್ಸಾಮಿನೇಷನ್. Okay, so if you're finding any difficulties related to any lesson, any concepts, you have any doubt, please drop your doubts in the comment ಏರಿಯಾದಲ್ಲಿ ಡ್ರಾಪ್ ಮಾಡಿ. ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಅಲ್ಲಿ ಫೀಡ್ಬ್ಯಾಕನ್ನು ಎಂಟ್ರಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಡಯಾಗ್ರಾಮ್ಸನ್ನು ಕಂಪ್ಲೀಟ್ ಆಗಿ ಥರೋವಾಗಿ ಕಲ್ತ್ಕೊಳ್ಳಿ, ಬಿಕಾಸ್ ಯು ಹ್ಯಾವ್ 12 marks for the diagrams. So keeping 12 marks in the pocket and moving to examination gives you a great kind of feeling. So thorough ಆಗಿ ಎಲ್ಲದಕ್ಕೂ. Right. So to begin today's class with quote, when you have a dream, you have got to grab it and never let go. ಸೊ ನೀವು ಯಾವುದಾದ್ರೂ ಒಂದು ರೀತಿ ಕನಸನ್ನು ಕಾಣ್ತಾ ಇದ್ರೆ, ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ, ಯು ವಾಂಟ್ ಟು ಗೋ ಆ್ಯಂಡ್ ಗ್ರ್ಯಾಬ್ ದ್ಯಾಟ್. ಓಕೆ, ಸೊ ಆ ಕನಸಿಗೆ ಬೇಕಾಗಿರುವಂಥ ಯಾವುದೇ ಒಂದು ಮೂಮೆಂಟ್ ಆಗಿರ್ಬೋದು, ಯು ವಾಂಟ್ ಟು ಗೋ ಆ್ಯಂಡ್ ಟೇಕ್ ಇಟ್. ಸೊ ಏನಾಗುತ್ತೆ, ನೀವು ನಿಮ್ಮ ಒಂದು ಡ್ರೀಮ್ಸನ್ನು ಅಚೀವ್ ಮಾಡೋಕ್ಕೆ ಬೇಕಾಗಿರುವಂಥ ಸ್ಟೆಪ್ಸನ್ನು ಇಫ್ ಯು ಡೋಂಟ್ ಟೇಕ್ ಫಾರ್ವರ್ಡ್, ಇಫ್ ಯು ಡೋಂಟ್ ಪುಟ್ ಫಾರ್ವರ್ಡ್, ಡೆಫಿನೆಟ್ಲಿ ಯು ವಿಲ್ ನೆವರ್ ಗೆಟ್ ಇಟ್. ಓಕೆ, ಸೊ ಡು ನಾಟ್ ಡಿಲೇ ಇನ್ ಎನಿಥಿಂಗ್. ನೀವು ಏನನ್ನೇ ಸಾಧಿಸಬೇಕು ಅಂತ ಅಂದ್ಕೊಂಡ್ರು ಕೂಡ ಆ ಒಂದು ಸಾಧನೆಗೆ ಬೇಕಾಗಿರುವಂಥ ವಾಟ್ ಎವರ್ ಇಟ್ ಮೇ ಬಿ, ಓಕೆ, ಪ್ಲೀಸ್ ಗೋ ಆ್ಯಂಡ್ ಗ್ರ್ಯಾಬ್ ಇಟ್ ಆ್ಯಂಡ್ please work over it and please achieve it. Okay, you all can do great things in the examination. ನಾನು ನಿಮ್ಮನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾಕೆ ನಿಮ್ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಎವ್ರಿ ಡೇ ಅಂತಂದರೆ, ಸಿ ಇಟ್ ಈಸ್ ದಟ್ ನೀವೆಲ್ಲ ಓದ್ತಾ ಇದ್ದೀರಾ, ಬಟ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಡೌಟ್ ಇದೆ. ಮ್ಯಾಮ್, ಕೆಮಿಸ್ಟ್ರಿ ಇಷ್ಟು ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಬಯಾಲಜಿ ಇಷ್ಟು ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ. ಸಿ ಬೋರ್ಡ್ಸಲ್ಲಿ ಆ ರೀತಿ ಕಾನ್ಸೆಪ್ಟ್ ಇರಲ್ಲ. You want to just focus on the concepts and understand, and you should give more yourself test, like practicing the papers and all after understanding the concepts ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಪೇಪರ್ಸ್ನ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗತ್ತೆ. ಸೊ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಸೊ ಐ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಟು ಟುಡೇಸ್ ಲೈವ್. ಆ್ಯಂಡ್ ನಿನ್ನೆ ಯಾರು ಫಿಸಿಕ್ಸ್ ವಿಡಿಯೋ ಮಿಸ್ ಮಾಡ್ಕೊಂಡಿದ್ದೀರಾ, ಪ್ಲೇಲಿಸ್ಟಲ್ಲಿದೆ ಅಥವಾ ಲೈವ್ ಸೆಷನಲ್ಲಿದೆ, ಒಂದು ಚಾನಲಲ್ಲಿ ವಾಚ್ ಮಾಡಿ. Right, and if you're also feeling difficulty in solving any application questions related to mathematics, do watch all the videos uploaded by Deepa ma'am in DVS Math channel. Okay, right. ಸೊ ರೈಟ್, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋಂಥದ್ದು ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈ ಲೆಸನಲ್ಲಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ನ ನೋಡ್ಕೊಳ್ಬೇಕು, ಆಕ್ಟಿವಿಟೀಸ್ ಏನೆಲ್ಲ ಇದೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸ್. ಆಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಯು ಶುಡ್ ನೋ ದಟ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಗಿವ್ಸ್ ಸೋರ್ ಇನ್ ಟೇಸ್ಟ್, ವಿಚ್ ಇಸ್ ಸೋರ್ ಇನ್ ಟೇಸ್ಟ್. ಆಸಿಡ್ ಯಾವಾಗಲೂ ಏನಾಗುತ್ತೆ, ಇಟ್ ಚೇಂಜಸ್ ಇಟ್ಸ್ ಕಲರ್ ಫ್ರಮ್ ಬ್ಲೂ ಟು ದಟ್ ಈಸ್ ಫ್ರಮ್ ಬ್ಲೂ ಟು ರೆಡ್. ಫಾರ್ ಎಕ್ಸಾಂಪಲ್, ಈಗ ಬ್ಲೂ ಲಿಟ್ಮಸ್ ಪೇಪರನ್ನು ಆಸಿಡಲ್ಲಿ ಡಿಪ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಚೇಂಜಸ್ ಟು ರೆಡ್ ಅಂತ ಅರ್ಥ. ನೆಕ್ಸ್ಟ್, ಬೇಸಸ್ ಆರ್ ಆಲ್ವೇಸ್ ಬಿಟರ್ ಇನ್ taste. Okay, it always changes the color of red litmus to blue. When you dip the red litmus in the basic solution, it always changes its color to blue. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇದು ನಿಮಗೆ ಗೊತ್ತಿರಬೇಕು, ಲಿಟ್ಮಸ್ ಇಸ್ ಅ ನ್ಯಾಚುರಲ್ ಇಂಡಿಕೇಟರ್. ನೇಮ್ ದ ನ್ಯಾಚುರಲ್ ಇಂಡಿಕೇಟರ್ ಅಂತ ಕೇಳಿದಾಗ ನಿಮಗೆ ಅಟ್ಲೀಸ್ಟ್ ಎಕ್ಸಾಂಪಲ್ಸ್ ಕೊಡೋಕ್ಕೆ ಗೊತ್ತಿರಬೇಕು. ಲಿಟ್ಮಸ್ ಈಸ್ ಅ ನ್ಯಾಚುರಲ್ ಇಂಡಿಕೇಟರ್, ಟರ್ಮರಿಕ್ ಈಸ್ ಅ ನ್ಯಾಚುರಲ್ ಇಂಡಿಕೇಟರ್. ಓಕೆ, ದೀಸ್ ಆರ್ ಆಲ್ ನ್ಯಾಚುರಲ್ ಇಂಡಿಕೇಟರ್. ನ್ಯಾಚುರಲ್ ಇಂಡಿಕೇಟರ್ ಅಂದರೆ ದೇ ಆರ್ ಒಬ್ಟೈನ್ಡ್ ಫ್ರಮ್ ದ ನೇಚರ್ ಅಂತ ಅರ್ಥ. ವಿ ಆರ್ ನಾಟ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದೆಮ್ ಇನ್ ದ ಲ್ಯಾಬೊರೇಟರಿ, ದೇ ಆರ್ ಒಬ್ಟೈನ್ಡ್ ಇನ್ ದ ನೇಚರ್ ಅಂತ ಅರ್ಥ. ಓಕೆನಾ, ರೈಟ್, ಇದಿಷ್ಟು ಇಲ್ಲಿ ಈ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಓಕೆ. ಹಾಗೆಯೇ ಡು ಯು ಬಾಕ್ಸಲ್ಲಿ ಅನ್ನೋ ಒಂದು ಬಾಕ್ಸಲ್ಲಿರುವಂಥ ಒಂದು ಪಾಯಿಂಟ್ಸನ್ನು ಕೂಡ ಓದ್ತಾ ಬರೋಣ, ಬಿಕಾಸ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿ, ಲಿಟ್ಮಸ್ ಸೊಲ್ಯೂಷನ್ ಅನ್ನೋದು ಒಂದು ಪರ್ಪಲ್ ಡೈ ಆಗಿದೆ. ಸೊ ಬೇಸಿಕಲಿ ಲಿಟ್ಮಸ್ ಸೊಲ್ಯೂಷನ್ ಇಸ್ ಎಕ್ಸ್ಟ್ರಾಕ್ಟೆಡ್ ಬೈ ಅ ಪ್ಲಾಂಟ್ ಕಾಲ್ಡ್ ಲಿಚನ್. ಲಿಚನ್ ಅಂತ ಹೇಳ್ಬೋದು, ಲೈಕನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ದಿಸ್ ಬಿಲಾಂಗ್ ಟು ಅ ಡಿವಿಷನ್ ಕಾಲ್ಡ್ ಥ್ಯಾಲೋಫೈಟಾ ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಎನ್ ಇಂಡಿಕೇಟರ್. ಲಿಚನ್ ಅನ್ನೋದನ್ನು ಅಂದರೆ ಪರ್ಪಲ್ ಡೈ ಏನಿದೆ ಅಲ್ವಾ, ಈ ಲಿಟ್ಮಸ್ಸು, ಈ ಲಿಚನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಪರ್ಪಲ್ ಡೈ, ಸೋ ಕಾಲ್ಡ್ ಲಿಟ್ಮಸ್ ಸೊಲ್ಯೂಷನ್
ಇದನ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತಾರೆ. ದಿಸ್ ಈಸ್ ಬೇಸಿಕಲಿ ಯೂಸ್ಡ್ ಆಸ್ ಇಂಡಿಕೇಟರ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಸೊ ವೆನ್ ಲಿಟ್ಮಸ್ ಸೊಲ್ಯೂಷನ್ ಈಸ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್ ದೆನ್ ಇಟ್ಸ್ ಕಲರ್ ಇಸ್ ಪರ್ಪಲ್. ಅಂದ್ರೆ ಯಾವಾಗ ಒಂದು ಸೊಲ್ಯೂಷನ್ ನ್ಯೂಟ್ರಲ್ ಆಗಿರುತ್ತೆ, ಅಂದ್ರೆ ಈಗ ಲಿಟ್ಮಸ್ ಸೊಲ್ಯೂಷನ್ ನ್ಯೂಟ್ರಲ್ ಆಗಿದ್ರೆ ಏನಾಗಿರುತ್ತೆ, ದ ಕಲರ್ ಆಫ್ ದ ಲಿಟ್ಮಸ್ ಸೊಲ್ಯೂಷನ್ ಈಸ್ purple because it is neither acidic nor basic. Okay, and some of the natural indicators that we can prepare at home by using some of the things are by using red cabbage leaves we can prepare indicator, by using turmeric and by using the colored petals of some flowers, especially the hibiscus flower. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಏನು ಮಾಡಬಹುದು, we can prepare the indicator at home. ಓಕೆ, ರೈಟ್. ಸೊ ಇದಿಷ್ಟು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನಾವು ಹೋಗ್ತಾ ಬಂದ್ರೆ, ಸೊ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಅಂತ ಬರೋದು, ಈಗ ಫಸ್ಟ್ ಆಕ್ಟಿವಿಟಿ ಇದೆ. ಈ ಆಕ್ಟಿವಿಟಿನಲ್ಲಿ ದೇ ಹ್ಯಾವ್ ಗಿವನ್ ಸಮ್ ಕ್ವೆಶನ್ಸ್, ದಟ್ ಈಸ್ ಸೆಂಟೆನ್ಸಸ್. ಏನ್ ಕೊಟ್ಟಿದ್ದಾರೆ, ಕಲೆಕ್ಟ್ ದ ಫಾಲೋಯಿಂಗ್ ಸೊಲ್ಯೂಷನ್ಸ್. ಲೈಕ್ ನೋಡಿ, HCl ಕೊಟ್ಟಿದ್ದಾರೆ, ದೆನ್ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಈ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸಮ್ ಆಫ್ ದ ಆಸಿಡ್ಸ್ ಅಂಡ್ ಬೇಸಸ್ ಆರ್ ಗಿವನ್. ಈಗ ಏನಂತಂದ್ರೆ, ಯು ಹ್ಯಾವ್ ಟು ನೋ ವಾಟ್ ಆಕ್ಚುಲಿ ಹ್ಯಾಪನ್ ಟು ದೀಸ್ ಆಸಿಡ್ಸ್ ಅಂಡ್ ಬೇಸಸ್ ವೆನ್ ವಿ ಟೆಸ್ಟ್ ವಿತ್ ಡಿಫರೆಂಟ್ ಸೊಲ್ಯೂಷನ್. ಸೊ ಎಲ್ಲ ಆಸಿಡ್ಸ್ಗೂ ಸೇಮ್ ರಿಸಲ್ಟ್ ಇರುತ್ತೆ, ಎಲ್ಲ ಬೇಸಸ್ಗೂ ಸೇಮ್ ರಿಸಲ್ಟ್ ಇರುತ್ತೆ. ಸೊ ಹೆನ್ಸ್ ನಾನು ಒಂದು ಆಸಿಡ್ ಮತ್ತೆ ಒಂದು ಬೇಸ್ ತಗೊಂಡಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ದಿಸ್ ಕ್ಲಾಸ್. ಸೊ ಭಾವನಾ, ಯು ಆರ್ ಆಸ್ಕಿಂಗ್ ವಾಟ್ ಈಸ್ ಮೀನ್ ಬೈ ಫಿನಾಪ್ತಲಿನ್. ಫಿನಾಪ್ತಲಿನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ. ಫಿನಾಪ್ತಲಿನ್ ಅಂದ್ರೆ ಇಟ್ ಈಸ್ ಅ ಸಿಂಥೆಟಿಕ್ ಇಂಡಿಕೇಟರ್. ಫಿನಾಪ್ತಲಿನ್ ಈಸ್ ಅ ಸಿಂಥೆಟಿಕ್ ಅಂದ್ರೆ ಇಟ್ ಈಸ್ ಮೇಡ್ ಇನ್ ದ ಲ್ಯಾಬೊರೇಟರಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ತಾ ಬನ್ನಿ ಇಲ್ಲಿ ಏನೇನು ಆಗುತ್ತೆ ಅಂತ. ಸಿ ಯು ಟೇಕ್ ಎನಿ ಸೊಲ್ಯೂಷನ್ ಲೈಕ್ HCl ಆಗಿರ್ಬೋದು, ನೈಟ್ರಿಕ್ ಆಸಿಡ್ ಆಗಿರ್ಬೋದು, ಎನಿ ಸೊಲ್ಯೂಷನ್ ಯು ಟೇಕ್ ಲೈಕ್ which is basically acid. If you take acid and you test with the red litmus solution, acid does not show any kind of change with the red litmus solution. No change can be seen. Okay, you cannot see any change in the red solution. Whereas if you talk about with the blue litmus solution, acid always changes. When I talk about blue, so if you take, it will be showing red color. Okay, next, when you add phenolphthalein to hydrochloric acid, phenolphthalein does not give any kind of color. Nenpitkolli, phenolphthalein does not give any kind of color in case of acid, but phenolphthalein, when you drop to, see, I repeat, when phenolphthalein, when you drop to base, what happen? It gives pink color. And hagene, when you take acid and drop methyl orange, nodi phenolphthalein matte methyl orange eradu kuda synthetic indicator. ನೀವು HCl ತಗೊಂಡು ಇದಕ್ಕೆ phenolphthalein ನ ಆಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಓಕೆ, ನೋ ಚೇಂಜ್ ಇನ್ ಕಲರ್. ಇದೇ HCl ಗೆ methyl orange ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಏನಾಗುತ್ತೆ? ಸೊ HCl give pink color. So suppose if you take base, on the base na tagondidira, so here I have taken calcium hydroxide. You can take any base, you can take potassium hydroxide, you can take sodium hydroxide, anything. So base na tagondu ನೀವು red litmus solution ಅಲ್ಲಿ ಟೆಸ್ಟ್ ಮಾಡಿದ್ರೆ, base always gives red color with the red litmus solution. But base, if you test with the blue color litmus solution, there is no change. It remains as it is. The same base, ಈ ಸೇಮ್ ಬೇಸ್ಗೆ ಮತ್ತೆ ಫಿನಾಪ್ತಲಿನ್ ಆಡ್ ಮಾಡಿದಾಗ ಏನಾಗುತ್ತೆ, ವೆನ್ ಫಿನಾಪ್ತಲಿನ್ ಇಸ್ ಆಡೆಡ್ ಟು ಬೇಸ್, ಇಟ್ ಗಿವ್ಸ್ ಇಟ್ಸ್ ಕಲರ್ ಟು ಪಿಂಕ್, ರೆಡ್ಡಿಶ್ ಪಿಂಕ್ ಇರುತ್ತೆ. ಸೊ ಪಿಂಕ್ ಅಂತ ಕೂಡ ಬರಿಬೋದು. ವೆನ್ ಮೀಥೈಲ್ ಆರೆಂಜ್ ಈಸ್ ಆಡೆಡ್ ಟು ಬೇಸ್, ಮೀಥೈಲ್ ಆರೆಂಜ್ ನ ಬೇಸ್ಗೆ ಆಡ್ ಮಾಡಿದಾಗ ಇಟ್ ಗಿವ್ಸ್ ಯೆಲ್ಲೋ ಕಲರ್. ಸೊ ಚೇಂಜಸ್ ಗೊತ್ತಿರಬೇಕು ನಿಮಗೆ, 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಏನ್ ಹಾಕಿದ್ರೆ ಯಾವ್ಯಾವ ಸೊಲ್ಯೂಷನ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ದ ಎಂಟೈರ್ ಥಿಂಗ್ಸ್ ವಿಚ್ ಐ ಆಮ್ ಟೆಲಿಂಗ್ ಯು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಓಕೆ. ಸೊ ಫಸ್ಟ್ ಬೇಸಿಕಲಿ ಏನ್ ಮಾಡುತ್ತೆ, ವಾಟ್ ಈಸ್ ದ ಜಾಬ್ ಆಫ್ ಇಂಡಿಕೇಟರ್ ಅಂದ್ರೆ, ಇಂಡಿಕೇಟರ್ ಟೆಲ್ಸ್ ಅಸ್ ವೆದರ್ ದ ಸಬ್ಸ್ಟೆನ್ಸ್ ಈಸ್ ಆಸಿಡಿಕ್ ಆರ್ ಬೇಸಿಕ್ ಬೈ ಚೇಂಜಿಂಗ್ ದ ಕಲರ್. ಯಾವುದಾದ್ರೂ ಒಂದು ಇಂಡಿಕೇಟರ್ನ ಒಂದು ಸೊಲ್ಯೂಷನ್ಗೆ ಆಡ್ ಮಾಡ್ತಾ ಇದೀವಿ ಅಂದ್ರೆ, ಸಮ್ಟೈಮ್ಸ್ ದೆರ್ ಈಸ್ ಚೇಂಜ್ ಇನ್ ಕಲರ್, ಬಟ್ ಸಮ್ಟೈಮ್ಸ್ ದೆರ್ ಇಸ್ ನೋ ಚೇಂಜ್ ಇನ್ ಕಲರ್. ಸೊ ಚೇಂಜ್ ಇನ್ ಕಲರ್, do not change in color will tell whether the given solution is acidic or basic. Activity 2 ನಲ್ಲಿ ಏನು ಹೇಳ್ತಾ ಇದ್ದಾರೆ, take some finely chopped onions in the plastic bags and along with that some strips of clean cloths. So onions na plastic bag ಅಲ್ಲಿ overnight ನಾವು soak ಮಾಡಿ ಏನು ಮಾಡಿ, so you take it and test it with NaOH and HCl. So ಇದನ್ನ ನೀವು ಮಾಡಬೇಕು.
ಸೊ ಬೇಸಿಕಲಿ ನೀವೇನು ಮಾಡ್ತಾ ಇದ್ದೀರಾ, ಈ ಆಕ್ಟಿವಿಟಿ 2.2 ಏನು ಹೇಳ್ತಾ ಇದೆ ಅಂದರೆ ವೆರಿ ಸಿಂಪಲ್ ಕಂಡ್ರು. ಆನಿಯನ್ಸನ್ನು ತಗೊಳ್ಳಿ, ದೆನ್ ವೆನಿಲಾ ಎಸೆನ್ಸ್ ತಗೊಳ್ಳಿ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟೇಕ್ ದ ಕ್ಲೋವ್ ಆಯಿಲ್. ಸೊ ಈ ಮೂರನ್ನ ತಗೊಳ್ಬೇಕು. ನೀವು ಏನು ಮಾಡಬೇಕು ತಗೊಂಡು ಇದನ್ನು, ಯು ಹ್ಯಾವ್ ಟು ಟೆಸ್ಟ್ ವಿತ್ ಮೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್. ಆಸಿಡ್ ಜೊತೆ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಬೇಸ್ ಜೊತೆ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಯು ನೀಡ್ ಟು ನೋ. ಸಿ ವೆನ್ ಯು ಟೇಕ್ ಆನಿಯನ್ಸ್ ವಿಚ್ ಈಸ್ ಕೆಪ್ಟ್ ಇನ್ ದ ಕ್ಲೋತ್ ಫಾರ್ ಓವರ್ ನೈಟ್, ಆ ಆನಿಯನ್ಸ್ ಏನಾಗುತ್ತೆ ಕ್ಲೋತ್ಗೂ ಕೂಡ ಅದರ ಒಂದು ಓಡರ್ನ ಟ್ರಾನ್ಸ್ಫರ್ ಮಾಡಿರುತ್ತೆ. ಓಡರ್ ಅಂದ್ರೆ ಏನು, ಓಡರ್ ಇಸ್ ನಥಿಂಗ್ ಬಟ್ ಸ್ಮೆಲ್ಲನ್ನು ಟ್ರಾನ್ಸ್ಫರ್ ಮಾಡಿರುತ್ತೆ. ಆನಿಯನ್ ಇರುವಂಥ ಆ ಕ್ಲೋತ್ಗೆ ಅಂದರೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಬೇಸನ್ನು ಆ್ಯಡ್ ಮಾಡಿದಾಗ ಆ ಒಂದು ಓಡರ್ ಇದೆ, ಅಂದರೆ ಓಡರ್ ಅಂದ್ರೆ ಏನು, ಸ್ಮೆಲ್ ಏನಾಗುತ್ತೆ ವ್ಯಾನಿಷ್ ಆಗಿಬಿಡುತ್ತೆ. ಬಟ್ ಅದೇ ನೀವು HCl ಹಾಕಿದಾಗ ಏನಾಗುತ್ತೆ, ದ ಸ್ಮೆಲ್ ರಿಮೈನ್ಸ್ ಸೇಮ್, ಸ್ಮೆಲ್ ಹಾಗೇ ಉಳ್ಕೊಳ್ಳುತ್ತೆ. ಸೇಮ್ ಕೇಸ್ ವೆನಿಲಾಗೂ ಕೂಡ, ನೀವು ವೆನಿಲಾ ಎಸೆನ್ಸ್ಗೂ ಕೂಡ ಬೇಸನ್ನು ಹಾಕಿದ್ರೆ ಏನಾಗುತ್ತೆ, ಸ್ಮೆಲ್ ವ್ಯಾನಿಷ್ ಆಗಿಬಿಡುತ್ತೆ. ಬಟ್ ನೀವು ಇದಕ್ಕೆ HCl ಹಾಕಿದ್ರೆ ಏನಾಗುತ್ತೆ, ಸ್ಮೆಲ್ ಹಾಗೆ ಉಳ್ಕೊಳ್ಳುತ್ತೆ. ದೇ ಬೋತ್ ಆರ್ ಆಸಿಡಿಕ್ ಇನ್ ನೇಚರ್ ಅಂತ ಅರ್ಥ ಇಲ್ಲಿ. ದೇ ಆರ್ ಆಸಿಡಿಕ್ ಇನ್ ನೇಚರ್, ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಇನ್ ಅ ಹೋಲ್ ಕ್ವೆಶ್ಚನ್. ನಿಮಗೆ ಗೊತ್ತಿರಬೇಕು. ಓಕೆ, ಕ್ಲಿಯರ್ ಆಯಿತು ಅಲ್ವಾ? ಸೊ ಯಾರಿಗೆ ವಿಡಿಯೋ ಬ್ಲರ್ ಇದೆ ಪ್ಲೀಸ್ ನಿಮ್ಮ ಒಂದು ಇಂಟರ್ನೆಟ್ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ನೀವು ಇನ್ನೂ ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ಒಂದು ಆಕ್ಟಿವಿಟಿ ರಿಲೇಟೆಡ್ ಕ್ವೆಶನ್ಸ್ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಸೊ ಇದು ನಿಮಗೆ ಗೊತ್ತು, ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಸೊ ಏನಾಗುತ್ತೆ, ಇಫ್ ಯು ಟೇಕ್ ಎನಿ ಮೆಟಲ್, ಯಾವುದಾದ್ರೂ ಒಂದು ಮೆಟಲನ್ನು ತಗೊಂಡು ಇಫ್ ಯು ಡ್ರಾಪ್ ಇನ್ ಟು ಆಸಿಡ್, ಇದನ್ನು ಆಸಿಡ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಟ್ ಗೀವ್ಸ್ ವೆನ್ ಅನ್ ಮೆಟಲ್ ಈಸ್ ಡ್ರಾಪ್ಡ್ ಇನ್ ಟು ಆಸಿಡ್, ಇಟ್ ಗೀವ್ಸ್ ಅ ಕೈಂಡ್ ಆಫ್ ಸಾಲ್ಟ್. ಒಂದು ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. ಸೊ ಈ ಕೇಸಲ್ಲಿ ಏನಾಗ್ತಾ ಇದೆ, ಯು ಆರ್ ಟೇಕನ್ ಅ ಮೆಟಲ್ ಆಸ್ ಜಿಂಕ್ ಮೆಟಲ್ ತಗೊಂಡಿದ್ದೀರಾ, ಆ್ಯಂಡ್ ಲುಕ್ ಅಟ್ ಹಿಯರ್ ವಿಚ್ ಆಸಿಡ್ ಯು ಹ್ಯಾವ್ ಟೇಕನ್ ಸಲ್ಫ್ಯೂರಿಕ್ ಆಸಿಡ್, ದಟ್ ಈಸ್ H2SO4, ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ದೀರಾ. ಸೊ ಜಿಂಕ್ ಏನಾಗುತ್ತೆ, ಸಲ್ಫೇಟ್ ಜೊತೆ ಕಂಬೈನ್ ಆಗುತ್ತೆ. ಸೊ ವಿಚ್ ಸಾಲ್ಟ್ ಈಸ್ ಫಾರ್ಮ್, ಜಿಂಕ್ ಸಲ್ಫೇಟ್ ಸಾಲ್ಟ್ ಈಸ್ ಫಾರ್ಮ್. ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್, ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. ಗೈಸ್, ಕ್ಯಾನ್ ಯು ಟೆಲ್ ಮಿ ಹೌ ಕ್ಯಾನ್ ಯು ಟೆಸ್ಟ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್? ಹೇಗೆ ಟೆಸ್ಟ್ ಮಾಡ್ತೀರಾ? How can you test the liberation of hydrogen gas? What is olfactory indicator anta Girish you are asking? Olfactory indicator is a type of a indicator. So just it help whether the given solution is acidic or basic by observing the smell of the substance. ಸ್ಮೆಲ್ಲನ್ನು ನೋಡಿ ಹೇಳ್ಬೋದು ನಾವು ಅದೇ ಆಸಿಡ್ಡಾ ಬೇಸ್ ಅಂತ. ವೆರಿ ಗುಡ್, ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ದ ರೈಟ್ ಆನ್ಸರ್. ಸೊ ಕರೆಕ್ಟ್ ಆಗಿದೆ. ಏನಂದರೆ ಯು ಕ್ಯಾನ್ ಟೇಕ್ ಅ ಬರ್ನಿಂಗ್ ಕ್ಯಾಂಡಲ್. ಎಸ್, ಯು ಕ್ಯಾನ್ ಟೇಕ್ ದ ಬರ್ನಿಂಗ್ ಕ್ಯಾಂಡಲ್ ಆರ್ ಬರ್ನಿಂಗ್ ಮ್ಯಾಚ್ ಸ್ಟಿಕ್, ಆ್ಯಂಡ್ ಇಫ್ ಯು ಕೀಪ್ ಓವರ್ ವೇರ್ ದ ಗ್ಯಾಸ್ ಇಸ್ ಲಿಬರೇಟೆಡ್ ಏನಾಗುತ್ತೆ, ಯು ವಿಲ್ ಗೆಟ್ ಪಾಪ್ ಸೌಂಡ್. ಸೊ ಪಾಪ್ ಸೌಂಡ್ ಹೇಳುತ್ತೆ ಇಲ್ಲಿ ರಿಲೀಸ್ ಆಗ್ತಿರುವಂಥ ಗ್ಯಾಸ್. ವಿಚ್ ಗ್ಯಾಸ್ ಇಟ್ ಈಸ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ಈ ಆಕ್ಟಿವಿಟಿ ರಿಲೇಟೆಡ್ ಕ್ವಶನ್ ಇದು. ಬಟ್ ಇಲ್ಲಿ ನೋಡಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಮೋರ್ ಆಸಿಡ್ಸ್ ಲೈಕ್ ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಆ್ಯಂಡ್ ಈವನ್ ದ ಅಸಿಟಿಕ್ ಆಸಿಡ್. ಸೊ ಈ ಆಸಿಡ್ ಜೊತೆ ಕೂಡ ನಾವು ರಿಯಾಕ್ಟ್ ಮಾಡಿದಾಗ ಏನು ಆಗುತ್ತೆ, ವೆರಿ ಸಿಂಪಲ್ ಕಂಡ್ರು. ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಜಿಂಕ್ನ ತಗೊಂಡು ನೀವು ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಹಾಕ್ತಿದ್ದೀರಾ ಅಥವಾ ಜಿಂಕ್ನ ನೀವು ನೈಟ್ರಿಕ್ ಆಸಿಡ್ಗೆ ಹಾಕ್ತಾ ಇದ್ದೀರಾ ಅಂದ್ರೆ ಈ ಎರಡೂ ಕೇಸಲ್ಲೂ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸು ಫಾಸ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ? ಬಿಕಾಸ್ ದೇ ಆರ್ ದ ಸ್ಟ್ರಾಂಗ್ ಆಸಿಡ್. ಇದು ನಿಮಗೆ ಗೊತ್ತಿರಲಿ, ಬಿಕಾಸ್ ದೇ ಆರ್ ದ ಸ್ಟ್ರಾಂಗ್ ಆಸಿಡ್. ಓಕೆನಾ? ಆದರೆ ಇದೇ ಜಿಂಕನ್ನು ನೀವು ಒಂದು ವೇಳೆ ಅಸಿಟಿಕ್ ಆಸಿಡ್ ಅಂದರೆ CH3COOHಗೆ ಹಾಕಿದ್ರೆ ಇಲ್ಲಿ ರಿಲೀಸ್ ಆಗುವಂಥ ಹೈಡ್ರೋಜನ್ ಗ್ಯಾಸ್, ದ ರೇಟ್ ಆಫ್ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಸ್ಲೋ. ಯಾಕೆ? ಬಿಕಾಸ್ ಅಸಿಟಿಕ್ ಆಸಿಡ್ ಇಸ್ ಅ ವೀಕ್ ಆಸಿಡ್ ಅಲ್ಲೂ ಕೂಡ ರಿಯಾಕ್ಷನ್ ಆಗುತ್ತೆ, ಬಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸ್ಲೋಲಿ. ಹೆನ್ಸ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಟೇಕ್ಸ್ ಪ್ಲೇಸ್ ಸ್ಲೋಲಿ. ಅರ್ಥ ಆಗ್ತಿದೆ ಅಲ್ವಾ? ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ರೈಟ್, ಕ್ಲಿಯರ್? ನೋಡಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇನ್ನು ಕೆಲವೇ ದಿನಗಳಿದೆ ಎಕ್ಸಾಮ್ಗೆ, ಹಾಗಾಗಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಡಸ್ ಇಟ್ ಕಮ್ ಫಾರ್ ಎಕ್ಸಾಮ್ ಡಯಾಗ್ರಾಮ್? ಹೌದು, ಡಯಾಗ್ರಾಮ್ನ ಎಕ್ಸಾಮಲ್ಲಿ ಕೇಳ್ತಾರೆ, 3 ಮಾರ್ಕ್ಗೆ ಕೇಳ್ತಾರೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ಒಂದು ಆಕ್ಟಿವಿಟಿ ರಿಲೇಟೆಡ್ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನು ತಿಳ್ಕೊಳ್ತಾ ಇದ್ದೀರಾ ಅಂದರೆ, ವಾಟ್ ಹ್ಯಾಪನ್ ವೆನ್ ಅ ಮೆಟಲ್ ಈಸ್ ರಿಯಾಕ್ಟಿಂಗ್ ವಿತ್ ದ ಬೇಸ್? ಸಿ, ಪ್ಲೇಸ್ ಫ್ಯೂ
ಪೀಸಸ್ ಆಫ್ ಗ್ರಾನ್ಯುಲೇಟೆಡ್ ಜಿಂಕ್ ಮೆಟಲ್ ಇನ್ ಎ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಓದ್ತಿರೋ ಪ್ರಶ್ನೆನ ಹಾಗೆ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಜಿಂಕ್ ಗ್ರಾನ್ಯೂಲ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತಾ ಇದ್ದಾರೆ, 2 ml ನೋಡಿ, ಆ್ಯಡ್ 2 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಏನು, ಬೇಸನ್ನ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೇಸನ್ನ ಆ್ಯಡ್ ಮಾಡಿದ ನಂತರ ಏನು ಹೇಳ್ತಾ ಇದ್ದಾರೆ, ಯು ನೀಡ್ ಟು ವಾರ್ಮ್, ಇದನ್ನ ವಾರ್ಮ್ ಮಾಡಿ ಅಂತ ಕೇಳ್ತಾರೆ. ಸೊ ಏನಾಗುತ್ತೆ, ಸೊ ವೆನ್ ಯು ಪರ್ಫಾರ್ಮ್ ದಿಸ್ ಏನಾಗುತ್ತೆ ಅಂದರೆ ಜಿಂಕ್ ಏನಾಗುತ್ತೆ, ಜಿಂಕ್ ಈಸ್ ಅ ಮೆಟಲ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಸೊ ಮೆಟಲ್ಲು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ವೆನ್ ಅ ಮೆಟಲ್ ಈಸ್ ರಿಯಾಕ್ಟೆಡ್ ವಿತ್ ಬೇಸ್ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಅ ಸಾಲ್ಟ್ ಆ್ಯಂಡ್ ಆಲ್ಸೋ ದ ಹೈಡ್ರೋಜನ್ ಗ್ಯಾಸ್. ಬಟ್ ಇಲ್ಲಿ ದ ರೇಟ್ ಆಫ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಈಸ್ ಕಂಪ್ಯಾರಿಟಿವ್ಲಿ ಸ್ಲೋ. ಅಂದರೆ ಆ್ಯಸಿಡ್ಗೆ ನೀವು ಆ್ಯಡ್ ಮಾಡಿದಾಗ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಯಿತು ಅಷ್ಟೇ ಫಾಸ್ಟಾಗಿ ಇಲ್ಲಿ ರಿಯಾಕ್ಟ್ ಆಗಲ್ಲ. ದ ರಿಯಾಕ್ಷನ್ ಈಸ್ ಸ್ಲೋ ಕಂಪೇರ್ ಟು ಆ್ಯಸಿಡ್ ಇನ್ ಕೇಸ್ ಆಫ್ ಬೇಸ್. ಬೇಸಲ್ಲಿ ಏನಾಗುತ್ತೆ, ರಿಯಾಕ್ಷನ್ನು ಸ್ಲೋ ಆಗಿರುತ್ತೆ. ದಿಸ್ ಈಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಯಾವ ಒಂದು ಬೇಸ್ ಸಾಲ್ಟ್ ರಿಲೀಸ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಟ್ ಈಸ್ Na2ZnO2. ನೆನ್ಪಿಟ್ಕೊಳ್ಳಿ, ಒಂದು 10 ಸತಿ ಬರೀರಿ, ನೋ ಪ್ರಾಬ್ಲಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ Na2ZnO2 ಅಂದರೆ ದಿಸ್ ಈಸ್ ಸೋಡಿಯಂ ಜಿಂಕೇಟ್ ಅಂತ ಅರ್ಥ. ಸೊ ಸಾಲ್ಟ್ ಸೋಡಿಯಂ ಜಿಂಕೇಟ್ ಫಾರ್ಮ್ ಆಗ್ತಾ ಇದೆ, ಹೈಡ್ರೋಜನ್ ಗ್ಯಾಸು ಈ ಒಂದು ಆಕ್ಟಿವಿಟಿನಲ್ಲಿ ಫಾರ್ಮ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ದ ನೇಮ್ ಆಫ್ ದ ಸಾಲ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಬರೆದು ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ Na2ZnO2. ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಕ್ಲಾಸಲ್ಲಿ ಹೇಳ್ತಾ ಇರುವಂಥ ಯಾವ ಒಂದು ಪಾಯಿಂಟನ್ನು ಕೂಡ ಇಗ್ನೋರ್ ಮಾಡಬೇಡಿ. ಇಷ್ಟನ್ನ ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ ಓದ್ಕೊಳ್ತಾ ಬಂದರೆ ನಿಮ್ಗೆ ಎಂಟೈರ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನ್ ರಿವಿಷನ್ ಆಗಿಬಿಡುತ್ತೆ. ಓಕೆ, ರೈಟ್. ಸೊ ಗೊತ್ತಿರಲಿ ನಿಮಗಿದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ಆಕ್ಟಿವಿಟಿ ಬೇಸ್ ಕ್ವಶನನ್ನು ಕೇಳ್ತಾರೆ. ಇಲ್ಲಿ 3 ಮಾರ್ಕ್ ಅಥವಾ ಒಂದು ರಿಲೇಟೆಡ್ ಆಗಿರುವಂಥ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಇಲ್ಲಿ ಇದನ್ನ ಅಪ್ಲಿಕೇಶನ್ ಟೈಪು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾನು ನಿಮಗೆ ಕ್ವಶನ್ ಕೇಳ್ತೀನಿ, ಅಪ್ಲಿಕೇಶನ್ ಟೈಪು, ಬಿ ರೆಡಿ ಟು ಆನ್ಸರ್. ಓಕೆ, ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೈಟ್, ಸಿ ಹೌ ಡು ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಅನ್ ಆಸಿಡ್. ವೆರಿ ಸಿಂಪಲ್ ಕಂಡ್ರು. ಸಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸೇಮ್ ಇಲ್ಲಿ ಏನು ನಿಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೀವಿ ಇನ್ ದ ಫಾರ್ಮ್ ಆಫ್ ಈಕ್ವೇಷನ್. ಏನು ಹೇಳ್ತಾ ಇದ್ದಾರೆ, ಟೇಕ್ 2 ಟೆಸ್ಟ್ ಟ್ಯೂಬ್ಸ್, ಲೇಬಲ್ ದೆಮ್ ಆಸ್ A and B. ಸೊ ಈ ರೀತಿ ಪ್ರಶ್ನೆ ಬಂದಾಗ ಜಸ್ಟ್ ನೋಡಿ ಈ ಥರ ಬರ್ಕೊಳ್ಳಿ ಎಕ್ಸಾಮಲ್ಲಿ. ಟೇಕ್ 2 ಟೆಸ್ಟ್ ಟ್ಯೂಬ್ ಅಂದರೆ 2 ಟೆಸ್ಟ್ ಟ್ಯೂಬ್ ತಗೊಳ್ಳಿ, ರಫ್ ಆಗಿ ನೋಡಿ ಈ ರೀತಿ ಮಾಡ್ತಾ ಹೋಗಿ. ಆ್ಯಂಡ್ ಲೇಬಲ್ ದೆಮ್ ಆಸ್ A and B ಅಂತ ಲೇಬಲ್ ಮಾಡಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಟೇಕ್ ಅಬೌಟ್ 0.5 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್. ಸೊ ಒಂದು ಟೆಸ್ಟ್ ಟ್ಯೂಬಲ್ಲಿ 0.5 ಗ್ರಾಮ್ ಆಫ್, ಸೊ ಇಲ್ಲಿ ವ್ಯಾಲ್ಯೂ ಬರ್ಕೊಳ್ಳೋದೇನು ಅಗತ್ಯ ಇಲ್ಲ. ಡೈರೆಕ್ಟಾಗಿ ನಾವೇನು ಮಾಡೋಣ ಅಂದರೆ ಲೆಟ್ ಅಸ್ ರೈಟ್ ವಾಟ್ ಈಸ್ ದ ರಿಯಾಕ್ಟೆಂಟ್ ಟೇಕನ್. ಸೋಡಿಯಂ ಕಾರ್ಬೋನೇಟ್ ಫಾರ್ಮುಲಾ ಏನಾಗಿದೆ, Na2CO3. ಓಕೆನಾ? ಸೊ ಟೆಸ್ಟ್ ಟ್ಯೂಬ್ ಏನಲ್ಲಿ ಸೋಡಿಯಂ ಕಾರ್ಬೋನೇಟ್ ತಗೊಂಡಿದ್ದೀನಿ ಆ್ಯಂಡ್ ಸೇಮ್ ಅಮೌಂಟ್ ಆಫ್ ಸಮ್ ಅದರ್ ಸಬ್ಸ್ಟೆನ್ಸ್ ಇಸ್ ಟೇಕನ್ ಇನ್ ಟೆಸ್ಟ್ ಟ್ಯೂಬ್ ಬಿ. ಯಾವ ಸಬ್ಸ್ಟೆನ್ಸ್ ಹೇಳ್ತಾ ಇದ್ದಾರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿ ಎರಡರಲ್ಲೂ ಕೂಡ ವಿ ಹ್ಯಾವ್ ಟೇಕನ್ ಸಮ್ ರಿಯಾಕ್ಟೆಂಟ್. ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ, ಆ್ಯಡ್ 2 ml ಆಫ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಎರಡಕ್ಕೂ ಕೂಡ ಏನು ಮಾಡಿ, ಹೈಡ್ರೋಕ್ಲೋರಿಕ್ ಆಸಿಡನ್ನು ಆ್ಯಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಕೇಸಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ನೋಡಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಮೆಟಲ್ ಕಾರ್ಬೋನೇಟ್. ಸೊ ಯಾವಾಗಲೂ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಜನರಲ್ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ. ಒಂದು ಮೆಟಲ್ ಕಾರ್ಬೋನೇಟ್ ಆಗಿರ್ಬೋದು, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ಬೋದು, ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸಿ ಆಸಿಡ್ ಜೊತೆ ಫಾರ್ಮ್ ಆದಾಗ ಯಾವಾಗಲೂ ಕೂಡ ನೋಡಿ ನೆನ್ಪಿಟ್ಕೊಳ್ಳಿ, ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕಾರ್ಬೋನೇಟ್ ಇದ್ರೆ 100% ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ ಆ್ಯಂಡ್ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಈ ಕೇಸಲ್ಲಿ when this metal carbonate sodium carbonate and sodium hydrogen carbonate reacts with hydrochloric acid ಏನಾಗುತ್ತೆ, ಈ ಸೋಡಿಯಂ ಇದೆ ಅಲ್ವಾ, ಸೋಡಿಯಮ್ಮು ಏನಾಗುತ್ತೆ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ಎರಡೂ ಕೇಸಲ್ಲಿ ಇಟ್ ಫಾರ್ಮ್ಸ್ ಅ ಸಾಲ್ಟ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್. ಎರಡೂ ಕೇಸಲ್ಲೂ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಇಷ್ಟೇ ಕಂಡ್ರೋ, ಸಾಲ್ಟ್ ಮಾತ್ರ ನೀವು ಐಡೆಂಟಿಫೈ ಮಾಡಬೇಕು. ಇದೆರಡೂ ಕೂಡ ಕಾಮನ್ ಪ್ರಾಡಕ್ಟ್. ಎಕ್ಸಾಮಲ್ಲಿ ಐಡೆಂಟಿಫೈ ಮಾಡ್ದೇನೆ ಬ್ಲೈಂಡ್ ಆಗಿ ಬರಿಬಹುದು ನೀವು. ಅರ್ಥ ಆಗ್ತಿದ್ಯಾ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರು 100% ನೀವು ಬರಿಬೋದು. ಸಾಲ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ, ಎಕ್ಸಾಮಲ್ಲಿ ಕೇಳ್ತಾರೆ ದ ಗ್ಯಾಸ್ ಲಿಬರೇಟೆಡ್. ನೋಡಿ ಯಾವುದೋ ಒಂದು ಗ್ಯಾಸ್ ಲಿಬರೇಟ್ ಆಗ್ತಿದೆ ಇಲ್ಲಿ ಅಲ್ವಾ,
ಅಲ್ವಾ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಇಟ್ ಈಸ್ ಪಾಸ್ ಟು ಲೈಮ್ ವಾಟರ್. ಅಬ್ಸರ್ವ್ ಮಾಡಿ, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಲಿಬರೇಟ್ ಆಗ್ತಾ ಇದೆ. ಲಿಬರೇಟ್ ಆಗ್ತಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ವೆನ್ ವಿ ಪಾಸ್ ಟು ಲೈಮ್ ವಾಟರ್ ಏನು ಫಾರ್ಮ್ ಆಗುತ್ತೆ? ಲೈಮ್ ವಾಟರ್ ಏನಾಗುತ್ತೆ? ಮಿಲ್ಕಿ ವೈಟ್ ಆಗುತ್ತೆ. ಮಿಲ್ಕಿ ವೈಟ್ ಆಗುತ್ತೆ. ವೆನ್ ವಿ ಪಾಸ್ ಕಾರ್ಬನ್ ಡೈಆಕ್ಸೈಡ್ ಟು ಲೈಮ್ ವಾಟರ್ ಟರ್ನ್ಸ್ ಟು ಮಿಲ್ಕಿ ವೈಟ್. ಯಾಕೆ ಅಂದರೆ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಸ್ ನಥಿಂಗ್ ಬಟ್ ಲೈಮ್ಸ್ಟೋನ್ ಅಂತಾದರೂ ಕರಿಬೋದು, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಮಾರ್ಬಲ್ ಅಥವಾ ಲೈಮ್ಸ್ಟೋನ್, ಏನು ಬೇಕಾದರೂ ನೀವು ತಗೊಳ್ಬೋದು, ಎರಡೂ ಕೂಡ ಕರೆಕ್ಟ್. ಅದಾಗ್ತದೆ. ಬಟ್ ಮಿಲ್ಕಿ ವೈಟ್ ಏನು ಸಲ್ಯೂಷನ್ ನೀವು ನೋಡಬಹುದು. ಸೊ ಮತ್ತೆ ಏನು ಹೇಳ್ತಾರೆ ಅಂದರೆ, ಸಿ ದ ಗ್ಯಾಸ್ ವೆನ್ ಯು ಪಾಸ್ ಇಟ್ ಟು ಲೈಮ್ water turns milky white on excess passing of same gas to the same reaction. What happens ಅಂತ ಕೇಳ್ತಾರೆ. ಅಂದರೆ ನೋಡಿ, ಈಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿದೆ, ವಾಟರ್ ಫಾರ್ಮ್ ಆಗಿದೆ ಅಲ್ವಾ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ ಆ್ಯಂಡ್ ವಾಟರ್ ಇದೆ. ಯಾವ ಥರ ಇದೆ ಇದು? ಮಿಲ್ಕಿ ವೈಟ್ ಇದೆ. ಇದಕ್ಕೆ ನೀವು ಇನ್ನೂ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡ್ತಾನೆ ಇದ್ರೆ, ಇಫ್ ಯು ಆರ್ ಪಾಸಿಂಗ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ದ ಸೇಮ್ ಸೊಲ್ಯೂಷನ್, ಏನಾಗುತ್ತೆ ಅಂದರೆ ಇಲ್ಲಿ ಮಿಲ್ಕಿ ವೈಟ್ ನೇಚರ್ ಏನಿದೆ ಇದು ಡಿಸಪಿಯರ್ ಆಗುತ್ತೆ. ಯಾಕೆ ಅಂದರೆ ಹಿಯರ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ CaHCO3 ಟ್ವೈಸ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಮಿಲ್ಕಿ ವೈಟ್ ನೇಚರ್ ಏನಾಗುತ್ತೆ? ಡಿಸಪಿಯರ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯಿತು ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ತಿಳ್ಕೊಳ್ಳಿ. ಓಕೆ, ಐ ಥಿಂಕ್ ಯು ಆಲ್ ಹ್ಯಾವ್ ಆನ್ಸರ್ಡ್ ವೆರಿ ಕ್ಲಿಯರ್ಲಿ. ಫೈನ್. ಸೊ ಕಾನ್ಸಂಟ್ರೇಟ್ ಮಾಡಿ, ಇದು 3 ಮಾರ್ಕ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶ್ಚನ್. ಓಕೆನಾ? ಸೊ ಅಬ್ಸರ್ವ್ ಮಾಡ್ಬೋದು. ಸೊ ವಾಟ್ ಬೇಸಿಕಲಿ ಹ್ಯಾಪನ್? ಸೊ ದ ಮಿಲ್ಕಿ ವೈಟ್ ನೇಚರ್ ವಿಲ್ ಡಿಸಪಿಯರ್. ಯಾಕೆ ಅಂದರೆ ಅದು ವಾಟರಲ್ಲಿ ಸಾಲ್ಯುಬಲ್ ಆಗಿಬಿಡುತ್ತೆ. ಈ ಈಕ್ವೇಷನ್ ಅಂತೂ ಬಹಳನೇ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ಕೊಟ್ನಲ್ಲ, ಈಗ ಇದು 3 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಏನು ಕೇಳ್ಬೋದು ಅಂದರೆ ಎಕ್ಸಾಮಲ್ಲಿ, ಸಿ ಎ ಮೆಟಲ್ ಕಾರ್ಬೋನೇಟ್ ಎಕ್ಸ್ ವೆನ್ ರಿಯಾಕ್ಟೆಡ್ ವಿತ್ a strong acid. ನೋಡಿ, a metal carbonate X when reacted with the strong acid, okay, forms a salt along with the liberation of gas and water. Okay, the gas liberated, ನೋಡಿ, the gas liberated when it is passed to lime water. The gas liberated when it is passed to lime water. Okay, lime water turns milky white. ಸೊ ಎಕ್ಸಾಂಪಲ್ ಕೇಳ್ತಾರೆ ಇಲ್ಲಿ, ನೇಮ್ ದ ಗ್ಯಾಸ್ ಲಿಬರೇಟೆಡ್ ಅಂತ ಕೇಳ್ತಾರೆ. ಅಂಡ್ ಆಲ್ಸೋ ನೇಮ್ ದ ಮೆಟಲ್ ಕಾರ್ಬೋನೇಟ್. ಆ್ಯಂಡ್ ಅವ್ರು ಹಿಂಟ್ ಕೊಡ್ತಾರೆ ನಿಮಗೆ ಈ ಕೇಸಲ್ಲಿ ಮೆಟಲ್ ಕಾರ್ಬೋನೇಟ್ ಯಾವುದಿರಬಹುದು ಅಂತ. ಸೊ ದ ಮೆಟಲ್ ಕಾರ್ಬೋನೇಟ್ ವಿಚ್ ಈಸ್ ಯೂಸ್ಡ್ ಹಿಯರ್ ಈಸ್ ಯೂಸ್ಡ್ ಫಾರ್ ಗ್ಯಾಲ್ವನೈಸೇಷನ್ ಅಂತ ಕೊಡ್ಬೋದು. ಓಕೆ, ಯಾವುದಾದ್ರೂ ಕೊಡ್ಬೋದು. ಅಥವಾ ಮೆಟಲ್ ಕಾರ್ಬೋನೇಟ್ ವಿಚ್ ವಿ ಯೂಸ್ಡ್ ಹಿಯರ್ ಈಸ್ ಪ್ರೆಸೆಂಟ್ ಇನ್ ದ ಎಗ್ ಶೆಲ್ಸ್ ಅಂತ ಕೊಡ್ಬೋದು. ಯಾವುದಾದ್ರೂ ಕೊಡ್ಬೋದು. ಗ್ಯಾಲ್ವನೈಸೇಷನ್ ಆದರೆ ಏನಾಗುತ್ತೆ? ಗ್ಯಾಲ್ವನೈಸೇಷನಲ್ಲಿ ನಾವು ಯೂಸ್ ಮಾಡೋಂಥದ್ದು ಜಿಂಕ್, ಹೌದಲ್ವಾ? ಜಿಂಕ್ ಏನಾಗುತ್ತೆ? ಕಾರ್ಬೋನೇಟ್ ಜೊತೆ ಕಂಬೈನ್ ಆದರೆ ಜಿಂಕ್ ಕಾರ್ಬೋನೇಟ್ ಆಗುತ್ತೆ ಅಲ್ವಾ? ಸೊ ಯಾವುದೋ ಒಂದು ಆ್ಯಸಿಡ್ಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, HClಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಏನಾಗುತ್ತೆ? ವಿತ್ ಸಾಲ್ಟ್ ಈಸ್ ಫಾರ್ಮ್. ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ಹೇಳ್ತೀರಾ? Which salt is formed when zinc carbonate is reacted with HCl? Which salt is formed? ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ? ವೆರಿ ಗುಡ್, ಹೌದಲ್ವಾ? ಸೊ ಏನಾಗುತ್ತೆ? ಜಿಂಕ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಸೊ ಗ್ಯಾಸ್ ಆಬ್ವಿಯಸ್ಲಿ ಕಾರ್ಬೋನೇಟ್ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್, ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಏನಾಗುತ್ತೆ ನಿಮಗೆ? ಸೇಮ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮಿಲ್ಕಿ ವೈಟ್ ನೇಚರ್ ಅಂದರೆ ಅಪಿಯರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಹೌ ಅಪ್ಲಿಕೇಶನ್ ಕ್ವಶನ್ಸ್ ಆರ್ ಆಸ್ಕ್ಡ್. ಇಷ್ಟೇ ಕಂಡ್ರು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ನಿಮಗೆ ಇದು ಜನರಲ್ ಈಕ್ವೇಷನ್, ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದ್ರ ಜನರಲ್ ಈಕ್ವೇಷನ್ನು, ಇದನ್ನು ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಕ್ಟಿವಿಟಿ 2.6 ಅಲ್ಲಿ ನೋಡಿ ಏನು ಕೇಳಿದ್ದಾರೆ? ಟೇಕ್ 2 ml ಆಫ್ ಡೈಲ್ಯೂಟ್ NaOH. ಅಂದರೆ ಯಾವುದೇ ಒಂದು ಈಕ್ವೇಷನ್ ಆಗಿರ್ಬೋದು. ನೋಡಿ, ಟೆಸ್ಟ್ ಟ್ಯೂಬ್ ಬರ್ಕೊಳ್ಳಿ. ಇದೇ ರೀತಿ ನಾನು ಕಲ್ತ್ಕೊಂಡಿದ್ದು, ಇದೇ ರೀತಿ ನೀವು ಕಲ್ತ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ? ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ನೀವು ಏನು ಮಾಡಬೇಕು? ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ಳಿ. ಇದಕ್ಕೇನು ಹೇಳ್ತಾ ಇದ್ದಾರೆ? ನಾವು ಆ್ಯಡ್ 2 drops ಆಫ್ ಫಿನಾಪ್ತಲಿನ್ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಫಿನಾಪ್ತಲಿನ್, ಈಗ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾವೇನು ಮಾಡ್ತಾ ಇದ್ದೀರಿ? ಫಿನಾಪ್ತಲಿನ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ವೆನ್ ಯು ಆ್ಯಡ್ ಫಿನಾಪ್ತಲಿನ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಸೊ ಓಪನ್ ಮಾಡ್ಕೊಳ್ಳಿ. ನಾನು ಏನೇನು ಹೇಳ್ತಾ ಇದ್ದೀನಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಪೇಜ್ ನಂಬರ್ 21. ಓಕೆನಾ? ಕ್ಲಿಯರ್ ಆಯಿತು ಅಲ್ವಾ? ಏನಾಗುತ್ತೆ?
Okay, very good. First correct answer is given by Mahendra Tripathi, followed by I think Pratiksha. Pratiksha has given the right answer. Haudu. Yenagutte when you add what is that? Phenolphthalein to sodium hydroxide ಏನಾಗುತ್ತೆ. So the sodium hydroxide solution ಈಗ ಏನಾಗುತ್ತೆ, it will change its color to pink. ಇದು ಪಿಂಕ್ ಆಗುತ್ತೆ. ಹೌದಲ್ವಾ. ನೆಕ್ಸ್ಟ್ ಈಗ ನಾವೇನ್ ಮಾಡೋಣ. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ವಾಟ್ ಈಸ್ ದ ಕಲರ್ ಪಿಂಕ್ ಬಂದಿದೆ. ಹೌದಲ್ವಾ, ಕಲರ್ ಹ್ಯಾಸ್ ಚೇಂಜ್ ಟು ಪಿಂಕ್ ಕಲರ್. ಈಗ ಇದಕ್ಕೇನೆ ನೀವೇನ್ ಮಾಡಿ, ಆಡ್ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟ್ ವಾಟ್ ಕೈಂಡ್ ಆಫ್ ಸೊಲ್ಯೂಷನ್? HCl ಸೊಲ್ಯೂಷನ್. ಇದಕ್ಕೇನೆ ನೀವೇನ್ ಮಾಡಿ, ಈಗ HCl ಸೊಲ್ಯೂಷನ್ ಅನ್ನ ಆಡ್ ಮಾಡಿ ಅಂತ ಕೇಳ್ತಾ ಇದಾರೆ. ಈ ಹೇಗೆ ಆಡ್ ಮಾಡಬೇಕು? ಡ್ರಾಪ್ ಬೈ ಡ್ರಾಪ್ HCl ಸೊಲ್ಯೂಷನ್ ಅನ್ನ ಆಡ್ ಮಾಡಿ ಅಂತ ಕೇಳ್ತಾ ಇದಾರೆ. ವೆನ್ ಯು ಆಡ್ HCl ಸೊಲ್ಯೂಷನ್ ಟು ದಿಸ್ ಏನಾಗುತ್ತೆ? ವಾಟ್ ಆಕ್ಚುಲಿ ಹ್ಯಾಪನ್ಸ್? ಈಗ ಪಿಂಕ್ ಕಲರ್ ಇರುವಂತ ಈ ಸೊಲ್ಯೂಷನ್ಗೆ ನೀವು HCl ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಸೊ ವೆರಿ ಗುಡ್, ಹೌದಲ್ವಾ. HCl ನ ಆಡ್ ಮಾಡಿದಾಗ ಏನಾಗುತ್ತೆ, ಈ ಸೊಲ್ಯೂಷನ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಕಲರ್ಲೆಸ್. ಓಕೆನಾ. ಸೊ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂತ ಫೋಕಸ್ ಮಾಡಬೇಕು. ನಾನು ಕೇಳ್ತೀನಿ, ಈಸ್ ದೇರ್ ಎನಿ ಚೇಂಜ್ ಇನ್ ದ ರಿಯಾಕ್ಷನ್? ಎಸ್, ರಿಯಾಕ್ಷನ್ ಚೇಂಜ್ ಆಯ್ತು. ಏನಾಯ್ತು? ಪಿಂಕ್ ಕಲರ್ ಡಿಸಪಿಯರ್ ಆಯ್ತು, ಕಲರ್ಲೆಸ್ ಆಯ್ತು ಸೊಲ್ಯೂಷನ್. ನೆಕ್ಸ್ಟ್, ವೈ ಡಿಡ್ ದ ಕಲರ್ ಆಫ್ ಫಿನಾಪ್ಥಲಿನ್ ಚೇಂಜ್ ಆಫ್ಟರ್ ದ ಅಡಿಷನ್ ಆಫ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡಿ. ವಾಟ್ ಯು ಹ್ಯಾವ್ ಟು ಡೂ? ವೈ ಡಿಡ್ ದ ಕಲರ್ ಆಫ್ ಫಿನಾಪ್ಥಲಿನ್ ಚೇಂಜ್ ಆಫ್ಟರ್ ದ ಅಡಿಷನ್ ಆಫ್ ಅನ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕೆ ಫಿನಾಪ್ಥಲಿನ್ ಕಲರ್ ಯಾಕೆ ಚೇಂಜ್ ಆಯ್ತು ಅಂತ ನೀವು ಹೇಳಬೇಕು. See why? Because very simple. ಇದನ್ನ ಕೇಳಿಸ್ಕೊಳ್ಳಿ ರೀಸನ್. The moment you add HCl to this ಏನಾಗುತ್ತೆ, NaOH ಸೊಲ್ಯೂಷನ್ ಅಲ್ಲಿರುವಂತ OH ಮೈನಸ್ ಅಯಾನ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಪಾನ್ ಆಡಿಂಗ್ HCl ಏನಾಗುತ್ತೆ, HCl ಅಲ್ಲಿರುವಂತ H+ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. When H+ ion concentration increases, the pink color disappears and the solution become colorless. That is what is the reason. ಅಗೇನ್ ಮತ್ತೆ ನೀವು ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಆಡ್ ಮಾಡ್ತಾ ಇದ್ದೀರಾ. ಈಗ ಕಲರ್ಲೆಸ್ ಇದೆ ಸೊಲ್ಯೂಷನ್, ಇದಕ್ಕೆ ಮತ್ತೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಆಡ್ ಮಾಡಿದ್ರೆ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಸೊಲ್ಯೂಷನ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಪಿಂಕ್. ಯಾಕೆ ಪಿಂಕ್ ಚೇಂಜ್ ಆಗುತ್ತೆ? ಬಿಕಾಸ್ ಈಗ ಏನಾಯ್ತು, ಅಪಾನ್ ಯು ಆಡ್ NaOH, ಈಗ ವೆನ್ ಯು ಕೀಪ್ ಆಡಿಂಗ್ NaOH ಏನಾಗುತ್ತೆ, ಈಗ ಏನಾಗುತ್ತೆ, H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ವೆನ್ ಯು ಆಡ್ NaOH, OH ಮೈನಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಏನಾಗ್ತಾ ಇದೆ, ಆಸಿಡ್ ಅಂಡ್ ಬೇಸ್ ಆರ್ ಕ್ಯಾನ್ಸಲಿಂಗ್ ವಿತ್ ಈಚ್ ಅದರ್. ಆಸಿಡ್ ಮತ್ತೆ ಬೇಸ್ ಏನಾಗ್ತಾ ಇದೆ, ದೇ ಆರ್ ಕ್ಯಾನ್ಸಲಿಂಗ್ ವಿತ್ ಈಚ್ ಅದರ್. ಆಸ್ ದೇ ಆರ್ ಕ್ಯಾನ್ಸಲಿಂಗ್ ವಿತ್ ಈಚ್ ಅದರ್, ವಾಟ್ ಹ್ಯಾಪನ್, ವಿ ಕುಡ್ ಸಿ ಚೇಂಜ್ ಇನ್ ದ ಕಲರ್, ಕಲರ್ಲೆಸ್ ಟು ಪಿಂಕ್, ಪಿಂಕ್ ಟು ಕಲರ್ಲೆಸ್, ಈ ರೀತಿ ಆಗುತ್ತೆ. ಸೊ ಈ ರೀತಿ ಆಗುವಂತ ಈ ಒಂದು ರಿಯಾಕ್ಷನ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ವಾಟ್ ವಿ ಕಾಲ್ ದಿಸ್ ಆಸ್? ವಿ ವಿಲ್ ಕಾಲ್ ದಿಸ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ, ಓಕೆನಾ. ರೈಟ್. ಸೊ ಈ ಆಕ್ಟಿವಿಟಿ ಬಹಳನೇ ಇಂಪಾರ್ಟೆಂಟ್. ಒಂದು ಸಿಂಪಲ್ ಥಿಂಗ್ ನೆನ್ಪಿಟ್ಕೊಳ್ಳಿ, ವೆನೆವರ್ ಯು ಆಡ್ ಫಿನಾಪ್ಥಲಿನ್ ಟು NaOH, ಫಿನಾಪ್ಥಲಿನ್ NaOH ಗೆ ಹಾಕ್ತಿದ್ದೀರಾ ಅಂತಂದ್ರೆ ದಟ್ ವಿಲ್ ಬಿಕಮ್ ಪಿಂಕಿಶ್ ಇನ್ ಕಲರ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಯು ಹ್ಯಾವ್ ಗಿವನ್ ಅ ಸೊಲ್ಯೂಷನ್. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳ್ಬೋದು, ಯು ಹ್ಯಾವ್ ಗಿವನ್ 2 ಸೊಲ್ಯೂಷನ್, ಸೊ label them as A and B. Okay, when you add phenolphthalein to solution A, it has changed its color to pink. Okay, what is the nature of the solution? And when you add the phenolphthalein to solution B, the solution does not show any change in the color. What is the nature of the solution ಅಂತ ಕೇಳ್ತಾರೆ. ಸೊ ಈಗ ಏನಾಯ್ತು, ಟೆಸ್ಟ್ ಟ್ಯೂಬ್ A ನಲ್ಲಿ ಏನಿದೆ, ಟೆಸ್ಟ್ ಟ್ಯೂಬ್ B ನಲ್ಲಿ ಏನಿದೆ ಹೇಳಿ. ಟೆಸ್ಟ್ ಟ್ಯೂಬ್ A ನಲ್ಲಿ ಏನಿದೆ, ಟೆಸ್ಟ್ ಟ್ಯೂಬ್ B ನಲ್ಲಿ ಏನಿದೆ? ವೆರಿ ಗುಡ್, ವೆರಿ ಗುಡ್. ಕುಶ್ವಂತ್ ನಾಯಕ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಟೆಸ್ಟ್ ಟ್ಯೂಬ್ A ನಲ್ಲಿ ಏನಿದೆ, ಟೆಸ್ಟ್ ಟ್ಯೂಬ್ A ನಲ್ಲಿ ಬೇಸ್ ಇದೆ. ಟೆಸ್ಟ್ ಟ್ಯೂಬ್ B ನಲ್ಲಿ ಏನಿರುತ್ತೆ, ಅವಾಗ ಆಸಿಡ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ವಾಟ್ ಅಪ್ಲಿಕೇಶನ್ ಕ್ವಶನ್, ಇಷ್ಟೇನೆ. ಅರ್ಥ ಆಯ್ತಾ? ಸೊ ಸೊಲ್ಯೂಷನ್ A ಪಿಂಕ್ ಆಯ್ತು ಅಂದ್ರೆ ಅದು ಬೇಸ್, ಸೊಲ್ಯೂಷನ್ B ಕಲರ್ಲೆಸ್ ಇದೆ ಅಂದ್ರೆ ಅದು ಆಸಿಡ್. ಓಕೆ, ರೈಟ್. ಇದು ನೀವು ಫೋಕಸ್ ಮಾಡಬೇಕು. ನೆಕ್ಸ್ಟ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಡೆಫಿನೇಷನ್ ತಿಳ್ಕೊಳ್ಳಿ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕೇಳ್ತಾರೆ. ಸೊ ರಿಯಾಕ್ಷನ್ ಬಿಟ್ವೀನ್ ಅನ್ ಆಸಿಡ್ ಅಂಡ್ ಬೇಸ್ ಟು ಗಿವ್ ಸಾಲ್ಟ್ ಅಂಡ್ ವಾಟರ್, ದಿಸ್ ಇಸ್ ಕಾಲ್ಡ್ as ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದನ್ನ 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಬಹಳನೇ ಇರುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಅನ್ ಆಸಿಡ್. ಈ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಏನ್ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಏನ್ ಕೇಳಿದರೆ, ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಕಾಪರ್ ಆಕ್ಸೈಡ್ ಇನ್ ಅ ಬೀಕರ್. ಸೊ ಒಂದು ಕಾಪರ್ ಆಕ್ಸೈಡ್ ಅನ್ನ ತಗೊಳ್ಳಿ ಬೀಕರ್ ಅಲ್ಲಿ ಅಂತ ಕೇಳಿದ್ದಾರೆ.
ಸೊ ಕಾಪರ್ ಆಕ್ಸೈಡ್ ಏನದಲ್ಲಿ ಬೀಕರಲ್ಲಿ ತಗೊಂಡಿದ್ದೀರಾ, ಹೌದಲ್ವಾ. ನೆಕ್ಸ್ಟ್, ಸೊ ಇದಕ್ಕೆ ಏನು ಮಾಡಿ ಅಂತ ಕೇಳ್ತಾ ಇದ್ದಾರೆ, ಆ್ಯಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ನ ಏನು ಮಾಡಿದ್ದೀರಾ, ಕಾಪರ್ ಆಕ್ಸೈಡ್ಗೆ ಆ್ಯಡ್ ಮಾಡಿದ್ದೀರಾ. ಸೊ ಹೇಗೆ ಆ್ಯಡ್ ಮಾಡಬೇಕು, ಯು ವಾಂಟ್ ಟು ಟೇಕ್ ಅ ಸ್ಟಿರರ್ ಹಾಕೊಂಡು ನೀಟಾಗಿ ನಿಧಾನಕ್ಕೆ ಆ್ಯಡ್ ಮಾಡಬೇಕು. ನೋಟ್ ದ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಕಂಡ್ರೋ, ಒಂದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಕಲರ್ ಆಫ್ ಕಾಪರ್ ಆಕ್ಸೈಡ್? ಕ್ಯಾನ್ ಯು ಗೈಸ್ ಟೆಲ್ ಮೀ? Can you guys tell me what is the color of copper oxide? Very good. Many of you are giving the product as already. Very good. Okay, Mamata has given the correct answer, followed by Kushwan Nayak, Kishan, and Pratiksha, Dharmendra. Many of you have given the right answer. Harshavardhan, Chetan. Okay, ಯಾರೆಲ್ಲ ಬ್ಲ್ಯಾಕ್ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಆನ್ಸರ್ ಕರೆಕ್ಟ್. ಯಾಕೆ ಅಂದರೆ ಕಾಪರ್ ಬ್ರೌನ್ ಇರುತ್ತೆ, ಕಾಪರ್ನ ಹೀಟ್ ಮಾಡಿದಾಗ ಆಕ್ಸಿಜನ್ ಜೊತೆ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಕಾಪರ್ ಆಕ್ಸೈಡ್ ಕಲರು ಬ್ಲ್ಯಾಕ್. ಈ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ಗೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಫಸ್ಟ್ ಆಫ್ ಆಲ್, ದಿಸ್ ಈಸ್ ಅ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ ಆಕ್ಸೈಡ್ ಅಂಡ್ ಆಸಿಡ್. ನೆನ್ಪಿಟ್ಕೋಬೇಕು. ವಾಟ್ ಹ್ಯಾಪನ್ ವೆನ್, ನಾನು ನಿಮಗೆ ಇನ್ನೊಂದು ಡೆಮಾನ್ಸ್ಟ್ರೇಷನ್ ಕೇಳ್ತೀನಿ ಈಗ. ಈ ಸಾಲ್ಟ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ವಾಟ್, ದಟ್ ಈಸ್ ಫಾರ್ಮೇಷನ್ ಆಫ್ ವಾಟರ್. ಸೊ ಕಾಪರ್ ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಕಾಪರ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ ಅಂಡ್ ವಾಟರ್ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ದ ಸಾಲ್ಟ್ ವಿಚ್ ಈಸ್ ಫಾರ್ಮ್ಡ್ ಹಿಯರ್, ಓಕೆ, ವಾಟ್ ಈಸ್ ದ ಕಲರ್ ಆಫ್ ದಿಸ್ ಸಾಲ್ಟ್? ದ ಕಲರ್ ಆಫ್ ದಿಸ್ ಸಾಲ್ಟ್ ಈಸ್ ಬ್ಲೂ ಗ್ರೀನ್. ದ ಕಲರ್ ಆಫ್ ದಿಸ್ ಸಾಲ್ಟ್ ಈಸ್ ಬ್ಲೂ ಗ್ರೀನ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ದ ಕಲರ್ ಆಫ್ ದ ಸಾಲ್ಟ್ ಈಸ್ ಬ್ಲೂ ಗ್ರೀನ್. ಇಲ್ಲಿ ಕಾಪರ್ ಕ್ಲೋರೈಡ್ ಈಸ್ ಬ್ಲೂ ಗ್ರೀನ್ ಇನ್ ಕಲರ್. ಸೊ ಮೈ ಕ್ವಶನ್ ಟು ಯು ಹಿಯರ್ ಇಸ್, for example, if you have calcium oxide and if you add hydrochloric acid to this, tell me what is the salt formed? Tell me. What happens when you add hydrochloric acid to calcium oxide? ಕ್ಯಾಲ್ಶಿಯಂ ಆಕ್ಸೈಡ್ಗೆ ಹೈಡ್ರೋಕ್ಲೋರಿಕ್ ಆಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ಏನಾಗುತ್ತೆ? ವಾಟ್ ಆ್ಯಕ್ಚುಲಿ ಹ್ಯಾಪನ್? ವೆರಿ ಗುಡ್. ಮೋಸ್ಟ್ ಆಫ್ ಯು ಗಿವನ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಕೊಟ್ಟಿದ್ದು ಯಾರು ಅಂತ ಜಸ್ಟ್ ಚೆಕ್ ಮಾಡ್ತೀನಿ. ಫಸ್ಟ್ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಬೈ ಕುಶ್ವಂತ್ ನಾಯಕ್, ಫಾಲೋಡ್ ಬೈ ನಳಿನಾಕ್ಷಿ, ಯೋಗವತಿ, ಪ್ರತೀಕ್ಷಾ, ಧರ್ಮೇಂದ್ರ ಅಂಡ್ ಫಾಲೋಡ್ ಬೈ ಮೆನಿ. ಪ್ರಜ್ವಲ್, ಯುವರ್ ಆನ್ಸರ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ರೈಟ್, ನಿಮ್ಮೆಲ್ಲರದ್ದು ಆನ್ಸರ್ ಕರೆಕ್ಟ್ ಇದೆ. ಓಕೆ, ಸೊ ಏನು ಫಾರ್ಮ್ ಆಗ್ತಾ ಇದೆ, ವೆರಿ ಇಂಪಾರ್ಟೆಂಟ್. ನೋಡಿ ಏನಾಗ್ತಾ ಇದೆ ಇಲ್ಲಿ, ಕ್ಯಾಲ್ಶಿಯಂ ಇಸ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ಕ್ಯಾಲ್ಶಿಯಂ ಇಸ್ ಕಂಬೈನಿಂಗ್ ವಿತ್ ಕ್ಲೋರಿನ್ ಟು ಫಾರ್ಮ್ ಕ್ಯಾಲ್ಶಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಏನಾಗುತ್ತೆ, ಹೈಡ್ರೋಜನ್ ವಿಲ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಇಲ್ಲಿ ಏನು ತಿಳ್ಕೊಳ್ತಾ ಇದ್ದೀರಾ ಅಂದರೆ, ಯಾವುದೇ ಒಂದು ಮೆಟಲ್ ಆಕ್ಸೈಡು ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದರೆ ಇಟ್ ವಿಲ್ ಆಲ್ವೇಸ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ಸೇಮ್ ವಿತ್ ಮೆಟಲ್ ಆಕ್ಸೈಡ್ ವಿತ್ ಆಸಿಡ್. ಎರಡೂ ಕೇಸಲ್ಲೂ ಸೇಮ್ ಥಿಂಗ್ ಆಗುತ್ತೆ. ಓಕೆನಾ, ರೈಟ್. ಇದು ತುಂಬಾ ಇಂಪಾರ್ಟೆಂಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಇದೆಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಯಾವುದಾದ್ರೂ ಕೇಳ್ಬೋದು. ಓಕೆ, ಸೊ ಇದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ, ಸೊ ಕ್ಲೋರಿನ್ 2 ಆಟಮ್ಸ್ ಇದೆ, ಹಾಗಾಗಿ ಹೈಡ್ರೋಜನ್ ಕೂಡ 2 ಆಟಮ್ಸ್ ಇದೆ, ಹೌದಲ್ವಾ. ಸೊ ಇಲ್ಲಿ ಕ್ಲೋರಿನ್ 2 ಇದೆ, ಹೈಡ್ರೋಜನ್ 2 ಇದೆ ಅಂದರೆ ಜಸ್ಟ್ ಇದ್ರ ಮುಂದೆ 2 ಹಾಕಿದ್ರೆ ಮುಗಿಯುತ್ತೆ. ಸೊ 2 ಹೈಡ್ರೋಜನ್ 2 ಕ್ಲೋರಿನ್ ಕಂಬೈನ್ ಆಯ್ತಲ್ವಾ. ಸೊ 1 ಕಾಪರ್ ಇದೆ, 1 ಆಕ್ಸಿಜನ್ ಇದೆ. ಸೊ ಆಲ್ರೆಡಿ ಬ್ಯಾಲೆನ್ಸ್, ನೋಡಿ ಬ್ಯಾಲೆನ್ಸ್ ಆಗೋಯ್ತು. ಸೊ ಈಸಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ನೀವೇನು ಫೋಕಸ್ ಮಾಡಬೇಕು ಅಂದರೆ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್. ನೋಡಿ ಇಲ್ಲಿ ನೀವೇನು ಫೋಕಸ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸ್ಟೇಟ್ಮೆಂಟ್ ನಾನು ನಿಮಗೆ ಇಲ್ಲಿ ಅಂಡರ್ಲೈನ್ ಮಾಡ್ತಿದ್ದೀನಿ. ಸಿ, ನಾನು ಇದು ಆಲ್ರೆಡಿ ಹೇಳಿದ್ದೀನಿ, ಏನಂತಂದರೆ ರಿಯಾಕ್ಷನ್ ಆಫ್ ಬೇಸ್ ವಿತ್ ಅನ್ ಆಸಿಡ್ ಆರ್ ಮೆಟಲ್ ಆಕ್ಸೈಡ್ಸ್ ವಿತ್ ಆಸಿಡ್ ಆಲ್ವೇಸ್ ಗಿವ್ಸ್ ದ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವೇನು ಮಾಡಿದ್ವಿ ಆಗಲೇ, ರಿಯಾಕ್ಷನ್ ಆಫ್ ಬೇಸ್ ವಿತ್ ಅನ್ ಆಸಿಡ್ ಅಂದರೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಈಗ ಆಸಿಡ್ನ ಆ್ಯಡ್ ಮಾಡಿದ್ವಿ. ಏನು ಬರುತ್ತೆ ನಮಗಿಲ್ಲಿ, ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಬಂತು, ಹೌದಲ್ವಾ. ನೆಕ್ಸ್ಟ್ ನಾವು ತಗೊಂಡಿದ್ದು ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಕಾಪರ್ ಆಕ್ಸೈಡ್ ಅಂತ ಅನ್ಕೊಳ್ಳಿ. ಇದಕ್ಕೆ ನಾವು ಏನು ಮಾಡಿದ್ವಿ, ಆ್ಯಸಿಡನ್ನು ಆ್ಯಡ್ ಮಾಡಿದ್ವಿ. ಈ ಕೇಸಲ್ಲೂ ಏನಾಯಿತು, ಕ್ಯಾಲ್ಶಿಯಂ ಕ್ಲೋರೈಡ್ ಸಾಲ್ಟ್ ಬಂತು. ಸೊ ಏನು ಹೇಳ್ತಾ ಇದ್ದಾರೆ, ಸೊ ರಿಯಾಕ್ಷನ್ ಆಫ್ ಬೇಸ್ ವಿತ್ ಅನ್ ಆಸಿಡ್, ಒಂದು ಬೇಸನ್ನ ಆಸಿಡ್ಗೆ ಹಾಕಿದಾಗ ಅಥವಾ ಒಂದು ಮೆಟಲ್ ಆಕ್ಸೈಡನ್ನು ನೀವು ಆಸಿಡ್ಗೆ ಹಾಕಿದಾಗ ಫಾರ್ಮ್ ಆಗುವಂಥ ಆಕ್ಸೈಡ್ಸ್ ಇದೆ ಅಲ್ವಾ, ಅದೆಲ್ಲ ಏನಾಗಿರುತ್ತೆ, ಬೇಸಿಕ್ ಆಕ್ಸೈಡ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ದ ಬೇಸ್ ಅಂತ ಕೊಟ್ಟಿದ್ದಾರೆ. ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸಿ, ಯು ಹವ್ ಸೀನ್ ದ ರಿಯಾಕ್ಷನ್ ಬಿಟ್ವೀನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇನ್ ದ ಲೈಮ್ ವಾಟರ್. ಯಾವುದು, ದಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ನಾವು ಮಾಡಿದಂಥದ್ದು ಲೈಮ್ ವಾಟರ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದ್ವಿ, ಹೌದಲ್ವಾ. ಸೊ
What happened in the activity 2.5? You have seen this. So calcium hydroxide, which is a base, when it is reacted with carbon dioxide, which is, what is this? Carbon dioxide is non-metallic oxide. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಇಸ್ ನಾನ್ ಮೆಟಾಲಿಕ್ ಆಕ್ಸೈಡ್. ಓಕೆ, ಏನಾಗುತ್ತೆ ಈ ಕೇಸಲ್ಲೂ ಕೂಡ ಏನಾಯ್ತು, ಒಂದು ಸಾಲ್ಟ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ನೇಮ್ ದ ಸಾಲ್ಟ್ ಫಾರ್ಮ್ಡ್ ಹಿಯರ್ ಇಸ್, ದ ಸಾಲ್ಟ್ ಫಾರ್ಮ್ಡ್ ಹಿಯರ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲೇನಾಗುತ್ತೆ, ಲೈಮ್ ವಾಟರ್ ಮಿಲ್ಕಿ ವೈಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ಕೇಸಲ್ಲೂ ಕೂಡ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲ್ಟ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ಸಿನ್ಸ್ ಇಟ್ ಇಸ್ ಸಿಮಿಲರ್ ಟು ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್, ಆಸಿಡ್ ಬೇಸ್ ತರನೇ ಇಲ್ಲೂ ಕೂಡ ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗ್ತಾ ಇದೆ. ಬಟ್ ಇಲ್ಲಿ ನೀವೇನು ತಿಳ್ಕೊಳ್ಬೇಕು ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಆಸಿಡಿಕ್ ಇನ್ ನೇಚರ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್, ನೋಡಿ ನೋಟ್ ಮಾಡ್ಕೊಂಬಿಡಿ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನೆನ್ಪಿಟ್ಕೊಳ್ಳಿ, ಮೆಟಾಲಿಕ್ ಆಕ್ಸೈಡ್ MO, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನಾನ್ ಮೆಟಾಲಿಕ್ ಆಕ್ಸೈಡ್ NMO, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಆಸಿಡಿಕ್ ಇನ್ ನೇಚರ್. ಇದು ಬಹಳನೇ ಇಂಪಾರ್ಟೆಂಟ್. ಸೊ ಈ ಕೇಸಲ್ಲಿ ನಾನು ನಿಮಗೊಂದು ಕ್ವಶನ್ ಕೇಳೋಕೆ ಇಷ್ಟಪಡ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಸಲ್ಫರ್. ಸಲ್ಫರ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡ್ತಾ ಇದ್ದೀರಾ. ಓಕೆ, ಬಿ ರೆಡಿ ಟು ಆನ್ಸರ್. So what do you get? Tell me first of all. You're burning sulfur with oxygen. You're burning sulfur with oxygen. ಅಲ್ವಾ, ಸಲ್ಫರ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡ್ತಾ ಇದ್ದೀರಾ. ವಾಟ್ ಡು ಯು ಗೆಟ್? ಏನು ಸಿಗುತ್ತೆ ನಿಮಗೆ? Manoj has given the first right answer followed by many other. So very good. Sulfur dioxide ಸಿಗುತ್ತೆ. What is this sulfur dioxide? Sulfur dioxide is non-metallic oxide. ಈಗ ಸಲ್ಫರ್ ಡೈಆಕ್ಸೈಡ್ ಏನೋ ಇದೆ. ಈ ಸಲ್ಫರ್ ಡೈಆಕ್ಸೈಡ್ಗೆ ಇಫ್ ಯು ಆ್ಯಡ್ ವಾಟರ್, what do you get? Can you guys tell me? Upon adding water, ವಾಟರ್ನ ಸಲ್ಫರ್ ಡೈಆಕ್ಸೈಡ್ಗೆ ಹಾಕಿದ್ರೆ what do you get? What do you get when you add sulfur dioxide to water? I know it is acidic in nature. Very good, Mahendra and Mamata has given the right answer. Yes, it forms sulfuric acid, that is H2SO4. So observe ಮಾಡಿ, ಇದೊಂದು ನಾನ್ ಮೆಟಾಲಿಕ್ ಆಕ್ಸೈಡು. ನಾನ್ ಮೆಟಾಲಿಕ್ ಆಕ್ಸೈಡ್ ಏನು ಫಾರ್ಮ್ ಮಾಡ್ತು? ಒಂದು ಆಸಿಡ್ನ ಫಾರ್ಮ್ ಮಾಡ್ತು, ಹೌದಲ್ವಾ? ದಟ್ ಈಸ್ ವೈ ವಿ ಸೇ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಕ್ಲಿಯರ್ ಆಯಿತು ಅಲ್ವಾ? ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಈ ಕೇಸಲ್ಲಿ ನಿಮಗೆ ಈ ಡಯಾಗ್ರಾಮ್ ಬಹಳನೇ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಬಹಳನೇ ಇರುತ್ತೆ. ಡೂ ಪ್ರಾಕ್ಟೀಸ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಈ ಒಂದು ಆಕ್ಟಿವಿಟಿನಲ್ಲಿ ಯು ಕ್ಯಾನ್ ಸಿ ದೇ ಹ್ಯಾವ್ ಟೇಕನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಪರ್ಫಾರ್ಮ್ ದಿಸ್ ಆಕ್ಟಿವಿಟಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ ಮಕ್ಕಳ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲಾಂಗ್ ವಿತ್ ದ ವಾಟರ್. ಸೊ ಡೈಲ್ಯೂಟ್ ಅಂದರೆ ಏನಿರುತ್ತೆ? ವಾಟರ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ರೈಟ್. ಸೊ ಈ ಆಕ್ಟಿವಿಟಿನಲ್ಲಿ ವೆನ್ ವಿ ಆಡ್ ಆಸಿಡ್ ಟು ದಿಸ್, ವಾಟ್ ಹ್ಯಾಪನ್? ಯು ಕ್ಯಾನ್ ಸಿ ದ ಬಲ್ಬ್ ಈಸ್ ಗ್ಲೋಯಿಂಗ್. ಬಟ್ ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದೇನೆ, ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಜೊತೆ ಪರ್ಫಾರ್ಮ್ ಮಾಡಿದಾಗಲೂ ಕೂಡ ಏನಾಗುತ್ತೆ? ಸಲ್ಫ್ಯೂರಿಕ್ ಆಸಿಡ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನೀವು ಆ್ಯಡ್ ಮಾಡಿದಾಗಲೂ ಕೂಡ ಇದೇ ಒಂದು ಸೆಟಪ್ಗೆ ಡೆಫಿನೆಟ್ಲಿ ದ ಬಲ್ಬ್ ವಿಲ್ ಗ್ಲೋ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ? ರಿಪೀಟ್ ದ ಎಕ್ಸ್ಪರಿಮೆಂಟ್ ಸಪರೇಟ್ಲಿ ವಿತ್ ಗ್ಲೂಕೋಸ್, ಆಲ್ಕೋಹಾಲ್ ಆ್ಯಂಡ್ ಆಲ್ಕೋಹಾಲ್ ಸೊಲ್ಯೂಷನ್ಸ್. ವಾಟ್ ಡು ಯು ಅಬ್ಸರ್ವ್? ಡಸ್ ದ ಬಲ್ಬ್ ಗ್ಲೋ ಅಂತ ಕೇಳ್ತಾ ಇದ್ದಾರೆ. ಈಗ in spite of adding hydrochloric acid or sulfuric acid, suppose if you add the glucose, that is C6H12O6, if you add glucose or if you add alcohol, let us take C2H5OH ethanol, ಈ ಗ್ಲೂಕೋಸ್ ಅಥವಾ ಆಲ್ಕೋಹಾಲ್ನ ಆ್ಯಡ್ ಮಾಡಿದಾಗ ಬಲ್ಬ್ ಗ್ಲೋ ಆಗುತ್ತಾ ಹೇಳಿ? If you add glucose, very good. No, most of you have told me the answer already. Very good. ಬಲ್ಬ್ ಗ್ಲೋ ಆಗಲ್ಲ. ಯಾಕೆ ಗ್ಲೋ ಆಗಲ್ಲ ಅನ್ನೋದಕ್ಕೆ ಆನ್ಸರ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮಾರ್ಕ್ ಮಾಡ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್ ಇದು ನೋಡಿ. ವೆನ್ ಯು ಆ್ಯಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ? ಓಕೆ, ಟು ದಿಸ್ ಸೊಲ್ಯೂಷನ್ ಅಂಡ್ ಪಾಸ್ ಎಲೆಕ್ಟ್ರಿಸಿಟಿ, ನಿಮಗೆ H+ ಆ್ಯಂಡ್ Cl- ಅಯಾನ್ಸ್ ಏನಾಗುತ್ತೆ ನೋಡಿ. ಈ ಕೇಸಲ್ಲಿ H+ ಅಂಡ್ Cl-. ಈ ಕೇಸಲ್ಲಿ H+ ಮತ್ತೆ SO4 2-. ಓಕೆ, SO4 2-. ಏನಿದು? ಅಯಾನ್ಸ್ ಡಿಸೋಸಿಯೇಟ್ ಆಗ್ತಾ ಇದೆ, ಅಯೋನೈಸೇಷನ್ ಆಗ್ತಾ ಇದೆ. ಅಯೋನೈಸೇಷನ್ ಆದರೆ ಮಾತ್ರ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಗ್ಲೂಕೋಸ್ ನೋಡಿ, ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಬಹಳ ಇಂಪಾರ್ಟೆಂಟ್. ಇನ್ ಕೇಸ್ ಆಫ್ ಗ್ಲೂಕೋಸ್, ಆಲ್ಕೋಹಾಲ್, ದ ಸೊಲ್ಯೂಷನ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದರೆ ವೆರಿ 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 ಇಂಪಾರ್ಟೆಂಟ್ ರೀಸನ್ ಇದು. ಸಿ, ಗ್ಲೋಯಿಂಗ್ ಬಲ್ಬ್ ಯಾವಾಗಲೂ ಏನು ಹೇಳುತ್ತೆ? ಫ್ಲೋ ಆಫ್ ಚಾರ್ಜ್ ಹೇಳುತ್ತೆ, ಫ್ಲೋ ಆಫ್ ಚಾರ್ಜ್ ಹೇಳುತ್ತೆ. ಬಟ್ ಈ ಕೇಸಲ್ಲಿ ಏನಾಗಲ್ಲ,
ಇಲ್ಲಿ ಇನ್ ಕೇಸ್ ಆಫ್ ಗ್ಲೂಕೋಸ್ ಆಗಿರ್ಬೋದು ಅಥವಾ ಇನ್ ದ ಕೇಸ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು ಅಯಾನ್ಸ್ ಡಿಸೋಸಿಯೇಟ್ ಆಗಲ್ಲ. ಸೊ ಈ ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಗ್ಲೋಯಿಂಗ್ ದ ಬಲ್ಬ್ ಇಂಡಿಕೇಟ್ಸ್ that there is a flow of electric current through the solution. Okay, the electric current is carried through the acid by the ions. What are the ions in this case? Chlorine hydrogen ion and here hydrogen and sulfate ion. ಯಾವುದರಲ್ಲಿ ಆಸಿಡ್ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಈ ಒಂದು ಗ್ಲೂಕೋಸ್ ಅಲ್ಲಿ ನೋಡಿ ನಾವು ಬರ್ದಂತ ಈ ಗ್ಲೂಕೋಸ್ ಇದೆ ಅಲ್ವಾ, ಸೊ ಇಲ್ಲಿ ಗ್ಲೂಕೋಸ್ ಆಗಿರ್ಬೋದು, C2H5OH ಆಲ್ಕೋಹಾಲ್ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿ ಅಯಾನ್ಸ್ ಫಾರ್ಮ್ ಆಗಲ್ಲ. ನೋ ಅಯಾನ್ಸ್ ಇಸ್ ಫಾರ್ಮ್, ಹೆನ್ಸ್ ನೋ ಅಯಾನ್ಸ್ ಡಸ್ ನಾಟ್ allow the flow of electric charge. ಹಾಗಾಗಿ ಏನಾಗುತ್ತೆ, ಬಲ್ಬ್ ಡಸ್ ನಾಟ್ ಗ್ಲೋ. ಕ್ಲಾರಿಟಿ ಇರ್ಲಿ. ಓಕೆ, ನಾನು ನಿಮಗೆ ಕ್ಲಾರಿಟಿ ಕೊಡೋಕೆ ಭಾಳ ಇಷ್ಟಪಡ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಇನ್ ಆಲ್ ದೀಸ್ ಕೇಸ್ ನೋಡಿ, H+ ಅಯಾನ್ಸ್ ಇಂಡಿಕೇಟ್ಸ್ ದಿಸ್ ಈಸ್ ನೋಡಿ, ದಿ H+ ಅಯಾನ್ ಇಂಡಿಕೇಟ್ಸ್ ದಟ್ ಈಸ್ the charges can easily flow. ಇಲ್ಲಿ ಏನಾಗುತ್ತೆ, ಸಿ ಆಸಿಡ್ ಕಂಟೈನ್ H+ ಅಯಾನ್ಸ್. ಆಸಿಡ್ ಅಲ್ಲಿ ಏನಿರುತ್ತೆ, H+ ಅಯಾನ್ಸ್ ಇರುತ್ತೆ. Okay, so you should know that it is easy for the acids to carry the electricity, especially the diluted acids. So acids contain H+ and H+ as anion and the Cl- as anion. I repeat once again, I'm sorry. The acids contain H+ as cation and the chlorine, that is Cl- as anion. Okay, just ಸ್ವಲ್ಪ ಫಂಕ್ ಟ್ವಿಸ್ಟ್ ಆಗೋಯ್ತು. ಈ ಕೇಸಲ್ಲಿ ನೋಡಿ, ಈ ಕೇಸ್ ತಗೊಳ್ಳೋಣ, ನೈಟ್ರಿಕ್ ಆಸಿಡ್ ತಗೊಳ್ಳೋಣ. ಈ ಕೇಸಲ್ಲೂ ಕೂಡ H+ ಇದೆ ಅಂಡ್ NO3- ಇದೆ. ಇಲ್ಲಿ ನೋಡಿ H+ ಅನ್ನೋದು ಕ್ಯಾಟಯಾನ್ ಆಗಿದೆ, NO3- ಅನ್ನೋದೇನಾಗಿದೆ, ಆನಯಾನ್ ಆಗಿದೆ. ಇಂಪಾರ್ಟೆಂಟ್, ಪಾಸಿಟಿವ್ ಇಸ್ ಕ್ಯಾಟಯಾನ್, ನೆಗೆಟಿವ್ ಇಸ್ ಆನಯಾನ್. ಓಕೆ, ಕ್ಲಿಯರ್ ಆಯ್ತು ಅಲ್ವಾ? ರೈಟ್, ಇದಿಷ್ಟು ಕೂಡ ಬಹಳ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಂಬಿಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಓಕೆನಾ? ಸೊ ಡು ನಾಟ್ ಗೆಟ್ ಕನ್ಫ್ಯೂಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಸೆಂಟೆನ್ಸ್ ನಾನು ಇನ್ನೇನು ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಆಲ್ ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ರೈಟ್, ಫೈನ್. ಸೊ ನೆಕ್ಸ್ಟ್ ಅವ್ರು ಏನು ಹೇಳ್ತಾ ಇದ್ರೆ, ಕಂಡಕ್ಟ್ ದ ಸೇಮ್ ಆಕ್ಟಿವಿಟಿ ವಿತ್ ಆಲ್ಕಲಿ. ಈಗ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ಇದನ್ನೇ ಮಾಡಿ, ಆಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತಾ? ಟೆಲ್ ಮಿ. ಯು ಹ್ಯಾವ್ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ಇದೇ ಆಕ್ಟಿವಿಟಿನ ಕಂಡಕ್ಟ್ ಮಾಡಿ, ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತಾ? ರೈಟ್, ಸೋಡಿಯಂ ಹೈಡ್ರಾಕ್ಸೈಡ್ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತಾ? ಎಸ್, ವೆರಿ ಗುಡ್, ಆಗುತ್ತೆ. ಯಾಕೆ ಅಂದ್ರೆ ಈ NaOH ಅಲ್ಲಿ Na+ ಫಾರ್ಮ್ ಆಗುತ್ತೆ, OH- ನೋಡಿ, OH- ಅನ್ನೋದು ಒಂದು ಕೂಡ ಅಯಾನ್ ಅಲ್ವಾ. ಸೊ ಹಾಗಾಗಿ ಈ ಕೇಸಲ್ಲೂ ಕೂಡ ಏನಾಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ನೋಡಿ, ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅನ್ನ ಕೇಳ್ತಾರೆ. So take 1 gram of solid sodium chloride and in the dry test tube and add a concentrated sulfuric acid. ನೋಡಿ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂಡಿದ್ದಾರೆ. ಸೊ ಜಸ್ಟ್ ಐ ವುಡ್ ಆಲ್ವೇಸ್ ಲವ್ ಟು ರೈಟ್ ದ ಈಕ್ವೇಶನ್, ಬಿಕಾಸ್ ಈಕ್ವೇಶನ್ ಬರ್ದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಏನ್ ಹೇಳ್ತಾ ಇದ್ದಾರೆ, ಸೋಡಿಯಂ ಕ್ಲೋರೈಡ್ ತಗೊಳ್ಳಿ ಅಂದ್ರೆ ರಿಯಾಕ್ಟೆಂಟ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಬರ್ಕೊಳ್ಳಿ. ಇದಕ್ಕೆ ಅವ್ರು ಏನ್ ಆಡ್ ಮಾಡಕ್ಕೆ ಹೇಳ್ತಾ ಇದ್ರೆ, ದೇ ಆರ್ ಆಸ್ಕಿಂಗ್ ಯು ಟು ಆಡ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಫಾರ್ಮುಲಾ H2SO4. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅವರು ಇಲ್ಲಿ, ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳ್ತಾ ಇದ್ದಾರೆ. ರಿಯಾಕ್ಷನ್ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಇಸ್ ಕಂಬೈನಿಂಗ್ ವಿತ್ ಸಲ್ಫೇಟ್ ಟು ಫಾರ್ಮ್, ದಟ್ ಇಸ್ ಸೋಡಿಯಂ ಇಸ್ ಕಂಬೈನಿಂಗ್ ವಿತ್ ಸಲ್ಫೇಟ್ ಟು ಫಾರ್ಮ್ sodium sulfate Na2SO4 and hydrogen with combined with chlorine to form HCl. ಇಲ್ಲಿ ಬೇಸಿಕಲಿ HCl ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ. ಅಬ್ಸರ್ವ್ ಮಾಡಿ, ಈ ಕೇಸಲ್ಲಿ ಏನ್ HCl ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಆ HCl ಗ್ಯಾಸ್ ಹತ್ರ ದೇ ಹ್ಯಾವ್ ಹೋಲ್ಡೆಡ್ ಅ ಲಿಟ್ಮಸ್ ಪೇಪರ್. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಬ್ಲೂ ಲಿಟ್ಮಸ್ ರೆಡ್ ಆಗ್ತಾ ಇದೆ. ಬಟ್ ಯಾವ ಕೇಸಲ್ಲಿ ಅಂತ ಗೊತ್ತಿರಬೇಕು. ಸಿ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಸಿ ಟೆಸ್ಟ್ ದ ಗ್ಯಾಸ್ ಇವಾಲ್ವ್ ಸಕ್ಸೆಸಿವ್ಲಿ ವಿತ್ ದ ಡ್ರೈ ಅಂಡ್ ವೆಟ್ ಲಿಟ್ಮಸ್ ಪೇಪರ್, ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಕೇಳ್ತಾ ಇದ್ದಾರೆ. ಲಿಬರೇಟ್ ಆಗ್ತಿರುವಂತ ಈ ಗ್ಯಾಸ್ ಹತ್ರ ನೆನ್ಪಿಟ್ಕೊಳ್ಳಿ, ಲಿಬರೇಟ್ ಆಗ್ತಿರುವಂತ ಈ ಗ್ಯಾಸ್ ಹತ್ರ ನಾವು ಒಂದು ಬ್ಲೂ ಲಿಟ್ಮಸ್ ಪೇಪರ್ನ, ಅಂದ್ರೆ ಒಂದು ವೆಟ್ ಬ್ಲೂ ಲಿಟ್ಮಸ್ ಪೇಪರ್ನ, ಇನ್ನೊಂದು ಡ್ರೈ ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಕ್ಯಾರಿ ಮಾಡೋಣ. ಈ ಕೇಸಲ್ಲಿ ಏನಾಗುತ್ತೆ, ಡ್ರೈ ಲಿಟ್ಮಸ್ ಪೇಪರ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್, ಬಟ್ ವೆಟ್ ಲಿಟ್ಮಸ್ ಪೇಪರ್ ಶೋ ಚೇಂಜ್ ಇನ್ ದ ಕಲರ್ ಫ್ರಮ್ ಬ್ಲೂ ಟು ರೆಡ್. ರೀಸನ್ ಈಸ್ ವೆರಿ ಸಿಂಪಲ್. ರೀಸನ್ ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ದ ರೀಸನ್? ಸೊ ರೀಸನ್ ವೆರಿ ಸಿಂಪಲ್. ಏನು ಅಂದ್ರೆ, ಡ್ರೈ ಲಿಟ್ಮಸ್ ಪೇಪರ್ ಅಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್, ಇದೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ,
In the absence of water, HCl gas do not dissociate its ions. ಅಂದ್ರೆ ವಾಟರ್ ಇಲ್ಲ ಅಂದ್ರೆ HCl ಅಲ್ಲಿ ಅಯಾನ್ಸ್ ಇದೆ. ಯಾವ ಅಯಾನ್ ಇದೆ? H+ ಮತ್ತೆ Cl- ಅಯಾನ್ ಇದೆ. ಅಯಾನ್ ಡಿಸೋಸಿಯೇಟ್ ಆದ್ರೆ ಮಾತ್ರ ಚೇಂಜಸ್ ಕಾಣುತ್ತೆ ನಮಗೆ, ಹೌದಲ್ವಾ? ಈ ಕೇಸಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗಲ್ಲ ಡ್ರೈ ಲಿಟ್ಮಸ್ ಪೇಪರ್ ಅಲ್ಲಿ. ಸೊ ನೋ ಚೇಂಜ್ ಇನ್ ಕಲರ್. ಬಟ್ ವೆಟ್ ಲಿಟ್ಮಸ್ ಪೇಪರ್ ಅಲ್ಲಿ ಏನಾಗುತ್ತೆ? ಬ್ಲೂ ಚೇಂಜಸ್ ಟು ರೆಡ್. ಯಾಕೆ ಅಂದ್ರೆ HCl ಡೈರೆಕ್ಟ್ಲಿ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. HCl ಏನಾಗ್ತಾ ಇದೆ? ಡೈರೆಕ್ಟ್ ಆಗಿ ವಾಟರ್ನ ಕಾಂಟ್ಯಾಕ್ಟಿಗೆ ಬರ್ತಾ ಇದೆ. ಸಿ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. HCl when it come in contact with water ಏನಾಗುತ್ತೆ? H3O+ ಅಯಾನ್ ಫಾರ್ಮ್ ಆಗುತ್ತೆ. H3O+, ವೆರಿ ಇಂಪಾರ್ಟೆಂಟ್, ಹೈಡ್ರೋನಿಯಂ ಅಯಾನ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ H3O+? H3O+ is hydronium. Hydronium ion form ಆಗುತ್ತೆ. That is why what is happening? You can see change in the color of blue litmus paper to red. ಎಲ್ರಿಗೂ ಕ್ಲಾರಿಟಿ ಸಿಗ್ತಾ ಇದೆ ಅನ್ಕೋತೀನಿ. ಪ್ರತಿಯೊಂದು ಆಕ್ಟಿವಿಟಿ ಕೂಡ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆನಾ? ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಇದನ್ನ ಮಾರ್ಕ್ ಮಾಡ್ಕೊಂಬಿಡಿ ಎಕ್ಸಾಮ್ ಅಲ್ಲಿ, ನಿಮಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಸಿ ಏನು ಹೇಳುತ್ತೆ? ದಿಸ್ ಎಕ್ಸ್ಪೆರಿಮೆಂಟ್ ಸಜೆಸ್ಟ್ ದಟ್ ಹೈಡ್ರೋಜನ್ ಅಯಾನ್ಸ್ ಇನ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ produced only in the presence of water, and the separation of H+ ions from the HCl molecules cannot occur in the absence of water. ಇದು ನೆನಪಿರ್ಲಿ. ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ವಾಟರ್ ಇಲ್ಲ ಅಂದ್ರೆ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ HCl ಅಯಾನ್ಸ್ ಕೆನಾಟ್ ಡಿಸೋಸಿಯೇಟ್, ಅಂದ್ರೆ H+ ಅಯಾನ್ಸ್ ಕೆನಾಟ್ ಡಿಸೋಸಿಯೇಟ್ ಅಂತ ಅರ್ಥ. ಓಕೆ, ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ ವಾಟ್ ಹ್ಯಾಪನ್? H+ ಅಯಾನ್ಸ್ ಕೆನಾಟ್ ಡಿಸೋಸಿಯೇಟ್. ಇಷ್ಟು ಕೂಡ ನಾನು ಏನು ಲೇಬಲ್ ಮಾಡಿದ್ದೀನಿ ಅಂದರೆ ಹೈಲೈಟ್ ಮಾಡಿದ್ದೀನಿ, ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಂಡು ಓದಿ. ಓಕೆ, ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ ಅಯಾನ್ಸ್ ಕೆನಾಟ್ ಎಕ್ಸಿಬಿಟ್ ಅಲೋನ್, ಬಟ್ ದೇ ಎಕ್ಸಿಬಿಟ್ ಓನ್ಲಿ ಆಫ್ಟರ್ ಕಂಬೈನಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ದಸ್ ಹೈಡ್ರೋಜನ್ ಅಯಾನ್ಸ್ ಮಸ್ಟ್ ಆಲ್ವೇಸ್ ಬಿ ಶೋನ್ ಆಸ್ H+AQ. H+AQ ಅಂದ್ರೆ ಏನು? ಹೈಡ್ರೋಜನ್ AQ ಅಂದ್ರೆ ಅರ್ಥ ಇಲ್ಲಿ AQ ಅಂದ್ರೆ ಆಕ್ವಿಯಸ್ ಸೊಲ್ಯೂಷನ್. ಆಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ವಾಟರ್ ಇದೆ ಅಂತ ಅರ್ಥ, ಹೌದಲ್ವಾ? ರೈಟ್. ಸೊ ನೆನ್ಪಿಟ್ಕೊಳ್ಳಿ, H+ ನೋಡಿ, ಹೈಡ್ರೋಜನ್ ಅಯಾನು ವಾಟರ್ ಕಾಂಟ್ಯಾಕ್ಟ್ಗೆ ಬಂದ ತಕ್ಷಣ ಏನು ಫಾರ್ಮ್ ಆಯಿತು? ಇಟ್ ಫಾರ್ಮ್ಸ್ ದ ಹೈಡ್ರೋನಿಯಂ ಅಯಾನ್. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ H+ ಅಯಾನ್ಸ್ ಕೆನಾಟ್ ಎಕ್ಸಿಬಿಟ್ ಇಟ್ಸ್ ಪ್ರಾಪರ್ಟಿ. ಓಕೆ, ರೈಟ್. ವಿ ವಿಲ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ವಿಡಿಯೋ ಇಷ್ಟ ಆದರೆ ಎಲ್ಲರೂ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಬಹಳನೇ ಇಂಪಾರ್ಟೆಂಟು ಈ ಕಾನ್ಸೆಪ್ಟ್ಸು. ಮಾರ್ಕ್ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ತಪ್ಪದೇ ಇದನ್ನು ಎಕ್ಸಾಮ್ಗೆ ಓದ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನೋಡ್ತಾ ಬರೋಣ, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಕೇಳ್ತಾರೆ, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ವಾಟ್ ಸಿ ವೆನ್ ವಿ ಹ್ಯಾವ್ ಸೀನ್ ದಟ್ ಆಸಿಡ್ಸ್ ಗಿವ್ಸ್ ಹೈಡ್ರೋನಿಯಂ ಅಯಾನ್ಸ್ ಆರ್ H+AQ ಇನ್ ದ ವಾಟರ್. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ ವೆನ್ ದ ಬೇಸ್ ಡಿಸಾಲ್ವ್ಡ್ ಇನ್ ವಾಟರ್. ಇದನ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮಾರ್ಕ್ ಮಾಡ್ಕೊಬಿಡಿ. What happens when sodium hydroxide is dissolved in water? See, whenever sodium hydroxide is dissolved in water, here also what happens? Sodium and hydrogen, that is hydroxide ion, is dissociated. OH- ions ಏನಾಗುತ್ತೆ? ಸಪರೇಟ್ ಆಗುತ್ತೆ. When base come in contact with water, the hydroxide ion will separate. Hydroxide, OH- ಅಂದ್ರೆ hydroxide. ಓಕೆ, ಅಥವಾ ಹೈಡ್ರಾಕ್ಸಿಲ್ ಅಂತ ಕೂಡ ನಾವು ಕರಿಬಹುದು ಇದನ್ನ. H3O+, ನೆನ್ಪಿಟ್ಕೊಳ್ಳಿ, H3O+ ಈಸ್ ಹೈಡ್ರೋನಿಯಂ, OH- ಈಸ್ ವಾಟ್ ಇಸ್ ದಿಸ್? ಹೈಡ್ರಾಕ್ಸಿಲ್. ಓಕೆ, ಸೊ ಎಲ್ಲಾ ಕೇಸಲ್ಲೂ ಅಷ್ಟೇ. ವಾಟ್ ಹ್ಯಾಪನ್ಸ್ ವೆನ್ ಬೇಸ್ ಡಿಸಾಲ್ವ್ಡ್ ಇನ್ ವಾಟರ್? See, when base is dissolved in water, in case of potassium hydroxide or magnesium hydroxide, OH- ions are separated especially. ಅಂದ್ರೆ ಬೇಸಿಕ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಅರ್ಥ. ಓಕೆ, ಅಂಡ್ ಇದು ಇಂಪಾರ್ಟೆಂಟ್, 1 ಮಾರ್ಕ್ಗೆ ಕೇಳುವಂತ ಕ್ವಶನ್ ಇದು. ಸಿ, ವಾಟರ್ ಆಲ್ಕಲೀಸ್ ಅಂತ ಕೇಳ್ತಾರೆ. ಬೇಸಸ್ ದಟ್ ಡಿಸಾಲ್ವ್ ಇನ್ ವಾಟರ್. ಡಿಸಾಲ್ವ್ ಅಂದ್ರೆ ಏನು? ಸಾಲ್ಯುಬಲ್ ಅಂತ ಅರ್ಥ. ಓಕೆ, ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ಓಕೆ, bases which are soluble in water are called alkalis, but not all the bases will dissolve in water. ಇದು ನಿಮಗೆ ಗೊತ್ತಿರಲಿ. ಸೊ ಹಾಗಾಗಿ ನಾಟ್ ಆಲ್ ದ ಬೇಸಸ್ ಆರ್ ಆಲ್ಕಲೀಸ್. ಈ ಕ್ವಶನ್ ಡು ಯು ನೋ ಬಾಕ್ಸ್ ಅಲ್ಲಿ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ. ಆಲ್ ದ ಬೇಸಸ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್, ಈಗಷ್ಟೇ ಹೇಳಿದೆ. ಬಟ್ ಎನ್ ಆಲ್ಕಲಿ ಇಸ್ ದ ಬೇಸ್ ದಟ್ ಡಿಸಾಲ್ವ್ಸ್ ಇನ್ ವಾಟರ್. ಓಕೆ, ಅಂಡ್ ಬೇಸಿಕಲಿ ಆಲ್ಕಲೀಸ್ ಏನಾಗಿರುತ್ತೆ? ದೇ ಆರ್ ಸೋಪಿ ಟು ಟಚ್, they are bitter in taste, and they are corrosive. Corrosive ಅಂದ್ರೆ they create some kind of damage ಅಂತ ಅರ್ಥ. So never taste or touch them as they may cause harm ಅಂತ ಕೇಳ್ತಾ ಇದ್ದಾರೆ.
ಸೊ ಈ ಕೇಸ್ ನಿಮಗೆ ಬಹಳ ಇಂಪಾರ್ಟೆಂಟ್. ನಾನು ಪಕ್ಕದಲ್ಲಿ ನೋಡಿ ಒಂದಷ್ಟು ಸಾಲ್ಟ್ಸ್ ಅನ್ನ ಬರ್ದಿದ್ದೀನಿ. ಸೋಡಿಯಂ, ಅಮೋನಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇದನ್ನೆಲ್ಲ ನಾನು ನಿಮಗೆ ಬರ್ದಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನಾನು ನಿಮಗೊಂದು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಕಾಸ್ಟಿಕ್ ಸೋಡಾ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಕಾಸ್ಟಿಕ್ ಸೋಡಾ? ವಾಟ್ ಇಸ್ ದ ಫಾರ್ಮುಲಾ? ಕ್ಯಾನ್ ಯು ಗೈಸ್ ಟೆಲ್ ಮಿ? ವೆನ್ caustic soda is reacted with a strong acid ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಕಾಸ್ಟಿಕ್ ಸೋಡಾ? ಕಾಸ್ಟಿಕ್ ಸೋಡಾ ಅಂದ್ರೆ ಏನು? ವಾಟ್ ಈಸ್ ಆಕ್ವಿಯಸ್ ಸೊಲ್ಯೂಷನ್ ಅಂತ ರಾಕೇಶ್ ಕೇಳ್ತಾ ಇದ್ದೀರಾ. ಆಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಯಾವುದೇ ಒಂದು ಸೊಲ್ಯೂಷನ್ ಆಗಿರ್ಬೋದು, ಅದರಲ್ಲಿ ವಾಟರ್ ಇದ್ರೆ ಅದನ್ನ ನಾವು ಆಕ್ವಿಯಸ್ ಅಂತ ಕರಿತೀವಿ. ಕರೆಕ್ಟ್. ಮಮತಾ ಹ್ಯಾಸ್ ಗಿವನ್ ಆನ್ಸರ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್. ಕರೆಕ್ಟ್, ಹೌದು. ಕಾಸ್ಟಿಕ್ ಸೋಡಾ ಫಾರ್ಮುಲಾ ಸೋಡಿಯಂ ಹೈಡ್ರಾಕ್ಸೈಡ್. ಗೊತ್ತಿರ್ಲಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾಗ ಕಾಸ್ಟಿಕ್ ಸೋಡಾ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ನೀವು ಅಲ್ಲಿ ಏನು ಕನ್ಫ್ಯೂಸ್ ಆಗೋಂತ ಅಗತ್ಯ ಇಲ್ಲ. ಕಾಸ್ಟಿಕ್ ಸೋಡಾ ಇಸ್ ನಥಿಂಗ್ ಬಟ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ರೈಟ್. ಸ್ವಲ್ಪ ಕ್ಲಾಸ್ ಟೈಮಿಂಗ್ಸ್ ಎಕ್ಸ್ಟೆಂಡ್ ಆಗುತ್ತೆ. ನಿಮಗೆ ಲೀವ್ ಇರೋದ್ರಿಂದ ದಯವಿಟ್ಟು ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ವಾಟ್ ಈಸ್ ಡೈಲ್ಯೂಷನ್ ಅಂತ ಕೇಳ್ತಾರೆ. ಅಂಡ್ ಇಲ್ಲಿ ಗಿವ್ ರೀಸನ್ ಕೇಳ್ತಾರೆ ನಿಮಗೆ. ಓಕೆ, ಇಟ್ ಈಸ್ ಆಲ್ವೇಸ್ ಸಜೆಸ್ಟೆಡ್ ಟು ಆ್ಯಡ್ ದ ಆಸಿಡ್ ಟು ವಾಟರ್ ಬಟ್ ನಾಟ್ ದ ವಾಟರ್ ಟು ಆಸಿಡ್. ಗಿವ್ ರೀಸನ್ ಅಂತ ಕೇಳ್ತಾರೆ. ಯಾಕೆ? ಇಟ್ ಈಸ್ ಬಿಕಾಸ್ ಇಫ್ ಯು ಟೇಕ್ ಅ ಬೀಕರ್ ಆ್ಯಂಡ್ ಆ್ಯಡ್ ದ ವಾಟರ್ ಟು ಆಸಿಡ್, ಆಸಿಡ್ ಇದೆ, ಆಸಿಡ್ಗೆ ನೀವು ವಾಟರ್ ಹಾಕ್ಬಿಟ್ರೆ ಏನಾಗುತ್ತೆ? When you add water to acid, what happen? See, it creates a huge amount of heat and ಏನಾಗುತ್ತೆ? Mixture splash ಆಗುತ್ತೆ. And it also causes the burn. And sometimes due to local heating, this beaker may also break. So that is why it is always suggested to add acid to water. Acid na water ge ಹಾಕಬೇಕು drop by drop. ಓಕೆನಾ? ಆಸಿಡ್ ನ ವಾಟರ್ ಗೆ ಡ್ರಾಪ್ ಬೈ ಡ್ರಾಪ್ ಹಾಕಬೇಕು, ಆಗ ಡೈಲ್ಯೂಟ್ ಆಗುತ್ತೆ ಆಸಿಡ್. ಓಕೆ, ಬಟ್ ಎನಿಹೌ ಡೈಲ್ಯೂಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ನೆನ್ಪಿಟ್ಕೊಳ್ಳಿ, ಡೈಲ್ಯೂಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ಇದು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಡೈಲ್ಯೂಷನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಎಕ್ಸಾಮ್ಸ್ ಅಲ್ಲಿ. ಡೈಲ್ಯೂಷನ್ ಅಂದ್ರೆ ಏನು? ಮಿಕ್ಸಿಂಗ್ ಅನ್ ಆಸಿಡ್ ಆರ್ ಅ ಬೇಸ್. ನೆನ್ಪಿಟ್ಕೊಳ್ಳಿ. ಸೊ ಮಿಕ್ಸಿಂಗ್ ಅನ್ ಆಸಿಡ್ ಆರ್ ಅ ಬೇಸ್ ವಿತ್ ವಾಟರ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ H3O plus or OH minus per unit volume. This process is called as dilution. ಏನ್ ಹಾಗಂದ್ರೆ, ನೀವು ಒಂದ್ ವೇಳೆ ಇವಾಗ ವಾಟರ್ಗೆ ಆಸಿಡ್ ಆಡ್ ಮಾಡ್ತಾ ಇದ್ದೀರಾ, ಕಾನ್ಸಂಟ್ರೇಟೆಡ್ ಆಸಿಡ್ ನ ವಾಟರ್ಗೆ ಆಡ್ ಮಾಡ್ತಾ ಇದ್ದೀರಾ. ಈಗ ಏನಾಗುತ್ತೆ? ಆಸಿಡ್ ಡೈಲ್ಯೂಟ್ ಆಗ್ತಾ ಬರುತ್ತೆ. ಸೊ ಆಸಿಡ್ ಡೈಲ್ಯೂಟ್ ಆಗ್ತಾ ಇದೆ ಅಂದ್ರೆ ಏನಂತ ಅರ್ಥ? H+ ಅಯೋನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಒಂದ್ ವೇಳೆ ನೀವು ಸ್ಟ್ರಾಂಗ್ ಆಸಿಡ್ ಅನ್ನ ವಾಟರ್ಗೆ ಆಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸ್ಟ್ರಾಂಗ್ ಬೇಸ್ ಅನ್ನ ವಾಟರ್ಗೆ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಬೇಸು ಕೂಡ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಆಗ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಹಾಗಾಗಿ ವಾಟ್ ಹ್ಯಾಪನ್? ಮಿಕ್ಸಿಂಗ್ an acid or a base results in the decrease in the concentration of H+ or OH minus ions. So this process we are calling it as dilution. Clear ಆಯ್ತು ಅಲ್ವಾ? Right? Okay. And remember, dilution is highly exothermic process. It is highly exothermic. See, ಇವತ್ತು ಈವ್ನಿಂಗ್ ಕೂಡ ಕ್ಲಾಸ್ ಇರುತ್ತೆ. ಯೂಶಲಿ ಫಿಸಿಕ್ಸ್ ನ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಇವತ್ತು, ರಿಲೇಟೆಡ್ ಟು ಲೈಟ್ ಲೆಸನ್ ನ್ಯೂಮರಿಕಲ್ಸ್ ನ ಮಾಡ್ತೀವಿ ಇವತ್ತು. ಹಾಗಾಗಿ ಇವತ್ತು ಈವ್ನಿಂಗ್ ಕ್ಲಾಸ್ ಎಷ್ಟೊತ್ತಿಗಿರುತ್ತೆ ಇದ್ರೆ ಎಷ್ಟೊತ್ತಿಗಿರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟೈಮಿಂಗ್ಸ್ನ ಕಮ್ಯುನಿಟಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಡಿ, ಮಿಸ್ ಮಾಡದೆ ಓದ್ತಾ ಹೋಗಿ. ಆಲ್ ದೀಸ್ ಸ್ಟೇಟ್ಮೆಂಟ್ಸ್ ಗಿವ್ ರೀಸನ್ ನಾನು ನಿಮ್ಗೆ ಏನು ಹೇಳಿದೆ, ಆಲ್ ದೀಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಹೋಗ್ತಾ ಬಂದ್ರೆ, ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕು ಹೌ ಸ್ಟ್ರಾಂಗ್ ಅನ್ ಆಸಿಡ್ ಅಂಡ್ ಬೇಸ್. ಇಲ್ಲಿ ನಿಮ್ಗೆ ಏನೇನೆಲ್ಲ ಪ್ರಶ್ನೆಗಳು ಬರುತ್ತೆ ಅಂದ್ರೆ, ಒಂದು ವಾಟ್ ಈಸ್ pH ಅಂತ ಕೇಳ್ಬೋದು, pH ಸ್ಕೇಲ್ ಅಂತ ಕೂಡ ಕೇಳ್ಬೋದು. See, a scale for measuring the hydrogen ion concentration in a solution, it is called as pH scale. ಬೇಸಿಕಲಿ ನಾವು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ ಮೆಜರ್ ಮಾಡಕ್ಕೆ pH ಸ್ಕೇಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ಮೆಜರ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದು ಆಸಿಡ್ ಬೇಸ್ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, 0 ಈಸ್ ವೆರಿ ಆಸಿಡಿಕ್, 14 ಈಸ್ ವೆರಿ ಬೇಸಿಕ್. ಬೇಸಿಕ್ ಅಂದ್ರೂ ಒಂದೇ, ಆಲ್ಕಲೈನ್ ಅಂದ್ರೂ ಒಂದೇ. ಸೊ pH ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ 7. ಸೊ ವ್ಯಾಲ್ಯೂ ಲೆಸ್ ದೆನ್ 7 on the pH scale represent it is acidic,
and the pH value, if it increases more than 7 till 14, then it represent it as base. That is OH minus ion concentration increase ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಪ್ರಶ್ನೆ ನೋಡಿ, ಮೊನ್ನೆ ಪ್ರಿಪರೇಟರಿನಲ್ಲೂ ಕೇಳಿದ್ದಾರೆ ಅಂಡ್ ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ. ಹಾಗಾಗಿ ನೀವು pH ರಿಲೇಟೆಡ್ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. pH ರಿಲೇಟೆಡ್ ಕ್ಲಾಸನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆನಾ? ಐ ಥಿಂಕ್ ಮಂಜು ಹೇಳ್ಕೊಟ್ಟಂಥ ಎಲ್ಲ ಕಾನ್ಸೆಪ್ಟ್ಸು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೆನ್ನೆ ಅರ್ಥ ಆಗಿದೆ ಅಂತ, ಬಿಕಾಸ್ ತುಂಬ ಜನ ನೀವು ಕಾಮೆಂಟ್ ಏರಿಯಾದಲ್ಲಿ ನಿಮ್ಮ ಒಪಿನಿಯನ್ಸನ್ನು ತಿಳಿಸಿದ್ದೀರಾ. ವಿ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ಸೊ ಮಂಜು ಇಸ್ ಅ ಸ್ಟೂಡೆಂಟ್, ಕರೆಂಟ್ಲಿ ಈಸ್ ಸ್ಕೋರಿಂಗ್ 80 on 80 ಇನ್ ಎವ್ರಿ ಎಕ್ಸಾಮ್. ನಾನು ಎಷ್ಟೇ ಅಪ್ಲಿಕೇಶನ್ ಕೊಟ್ಟರು ಅವನು 80 on 80 ಸ್ಕೋರ್ ಮಾಡ್ತಾ ಇದ್ದೇನೆ. ದಟ್ ಮೀನ್ಸ್ ಈ ಹ್ಯಾಸ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಟು ದ್ಯಾಟ್ ಎಕ್ಸ್ಟೆಂಟ್. ಹಾಗಾಗಿ ಐ ಆಮ್ ಸಜೆಸ್ಟಿಂಗ್ ದಟ್ ಪರ್ಸನ್ ಟು ಟೀಚ್ ದ ಫಿಸಿಕ್ಸ್. ಓಕೆ, ರೈಟ್. ಹಾಗಾಗಿ ಅವನ ಒಂದು ಗೈಡೆನ್ಸ್ನ ತಗೊಳ್ಳಿ, ಫಿಸಿಕ್ಸಲ್ಲಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಬರೋಣ. pH ಸ್ಕೇಲ್ ಅಬ್ಸರ್ವ್ ಮಾಡಿದೆ ನೋಡಿ. ಇಲ್ಲಿ ನಿಮಗೆ ಏನು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಸಿ, pH ಸ್ಕೇಲಲ್ಲಿ ಇಫ್ ಯು ಗೋ ಬ್ಯಾಕ್ವರ್ಡ್ಸ್, ಇಫ್ ಯು ಗೋ ಬ್ಯಾಕ್ವರ್ಡ್ಸ್ ಏನಾಗುತ್ತೆ, ಆಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, ಅಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಇಫ್ ಯು ಗೋ ಫಾರ್ವರ್ಡ್ ಅಬೌವ್ 7 ಏನಾಗುತ್ತೆ, ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ, ಅಂದರೆ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? 7 ಅಂದರೆ ಇಟ್ ಈಸ್ ನ್ಯೂಟ್ರಲ್. ಓಕೆ, ಐ ವುಡ್ ಲೈಕ್ ಟು ಆಸ್ಕ್ ಯು ಹಿಯರ್, ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಗಿವನ್ ಅ ಸೊಲ್ಯೂಷನ್ A, B, C and D. ಇದೇ ರೀತಿ ಎಕ್ಸಾಂಪಲ್ ಕೊಡ್ತಾರೆ. If you have given a solution A, B and C and D, and the pH of those solution are 7.5, 6.5, 3 and 9. Okay, among this solution, tell me A, B, C, D. Okay, which is which solutions are basic in nature, which solutions are acidic in nature, and name the solution which is a strong acid. Name the solution which is a strong acid. Strong acid ಯಾವುದು? Okay, Prajwal, you have given the right answer. Prajwal, A and B are base ಅಂತ ಹೇಳ್ತಾ ಇದ್ದೀರಾ. ಅಬ್ಸಲ್ಯೂಟ್ A and B are base. ಬೇಸ್ ಅಲ್ಲ ಪ್ರಜ್ವಲ್, B ಬೇಸ್ ಅಲ್ಲ. ವೆರಿ ಗುಡ್, ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಸ್ಟ್ರಾಂಗ್ ಆಸಿಡ್ ಜೈಶಂಕರ್, ಕರೆಕ್ಟ್ ಜೈಶಂಕರ್, ಆ್ಯಂಡ್ ಫಾಲೋಡ್ ಬೈ ಐ ಥಿಂಕ್ ಅಲಕನಂದ. ಐ ಥಿಂಕ್ ಶಿ ಆಲ್ಸೋ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ವೆರಿ ಗುಡ್. ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಸಿ, A and D ದೇ ಬೋತ್ ಆರ್ ಬೇಸ್. ಓಕೆ, B and C ದೇ ಬೋತ್ ಆರ್ ಆಸಿಡ್. ಇಲ್ಲಿ ಸ್ಟ್ರಾಂಗ್ ಆಸಿಡ್ ಯಾವುದು? ಲೆಸ್ಸರ್ ದ ವ್ಯಾಲ್ಯೂ, ಗ್ರೇಟರ್ ದ ಅಸಿಡಿಕ್ ನೇಚರ್. ಸೊ ಸಿ ಅನ್ನೋದು ಏನಾಗಿದೆ ಇಲ್ಲಿ, ದಿಸ್ ಈಸ್ ದ ಸ್ಟ್ರಾಂಗ್ ಆಸಿಡ್. ಈ ರೀತಿ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ವೆರಿ ಕ್ಲಿಯರ್. ನೆಕ್ಸ್ಟ್ ನೋಡಿ, ಟೇಬಲಲ್ಲಿ ಕೊಟ್ಟಿರೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಟೇಬಲಲ್ಲಿ ದೇ ಹ್ಯಾವ್ ಗಿವನ್ ಸಮ್ ಸೊಲ್ಯೂಷನ್. ಸೊ ಹಾಗಾಗಿ ಯಾವುದಾದ್ರೂ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ಲ್ಯಾಬಲ್ಲಿ ಮಾಡಬೇಕು ಆ್ಯಕ್ಚುಲಿ. ಸೊ ಏನಾಗುತ್ತೆ, ಒಂದು pH ಪೇಪರ್, ಕಲರ್ ಆಫ್ ದ pH ಪೇಪರ್ ಏನಾಗುತ್ತೆ ಅಂತ ಐಡೆಂಟಿಫೈ ಮಾಡೋಣ. ಇಫ್ ಯು ಟೇಕ್ ದ ಸಲೈವಾ ಬಿಫೋರ್ ದ ಮೀಲ್, ಬಿಫೋರ್ ಹ್ಯಾವಿಂಗ್ ದ ಫುಡ್, ಅಂಡ್ ಟೆಸ್ಟ್ ಇಟ್ ವಿತ್ ದ pH ಪೇಪರ್ ಏನಾಗುತ್ತೆ. ಸೊ pH ಪೇಪರ್ ಗಿವ್ಸ್ ಗ್ರೀನ್ ಕಲರ್ ಅಂದರೆ ಏನು ಅಬ್ಸರ್ವ್ ಮಾಡಿದ್ದು, ಆಸಿಡಿಕ್ ಆಗಿರುತ್ತಾ, ಬೇಸಿಕ್ ಆಗಿರುತ್ತೆ. ಗ್ರೀನ್ ಅಂದರೆ ಸ್ವಲ್ಪ ಬೇಸಿಕ್ ಆಗಿರುತ್ತೆ. ಓಕೆನಾ? ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಯಾವಾಗಲೂ ಕೂಡ ನೀವು ಊಟ ಮಾಡಿದ ನಂತರ ಇನ್ಕ್ರೀಸ್ ಆಗಿಬಿಡುತ್ತೆ. ಆಗ ನಿಮ್ಮ ಮೌತ್ದು pH ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಬಿ ಲೆಸ್ಸರ್. ಇಫ್ ಯು ಆರ್ ಫೈಂಡಿಂಗ್ ದಿಸ್ ವಿಡಿಯೋ ಯೂಸ್ಫುಲ್, 127 ಮೆಂಬರ್ಸ್ ಲೈವಲ್ಲಿ ಇದ್ದೀರಾ. ಐ ಜಸ್ಟ್ ಎಕ್ಸ್ಪೆಕ್ಟ್ ದ ಲೈಕ್ಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್, ಸೊ ದಟ್ ಮ್ಯಾಕ್ಸಿಮಮ್ ಈ ವಿಡಿಯೋ ಎಲ್ರಿಗೂ ಕೂಡ ಶೇರ್ ಆಗಬೇಕು. ಓಕೆ, ರೈಟ್. ಹಾಗೆಯೇ ಇದ್ರದ್ದು pH ಏನಾಗಿರುತ್ತೆ ನೋಡಿ, 6.8 to 7.4. ಆ್ಯಂಡ್ ಇದೇನಾಗಿರುತ್ತೆ, ಗ್ರೀನ್ ನೋಡಿ, ಇಲ್ಲಿಂದ ಶುರು ಆಗ್ತಾ ಇದೆ ಗ್ರೀನ್. ಇಟ್ ಮೇ ಬಿ ಲೈಟ್ ಗ್ರೀನ್ ಟು ಡಾರ್ಕ್ ಗ್ರೀನ್. ಸೊ ಇದೇನಾಗುತ್ತೆ, ಅಸಿಡಿಕ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಯಾಕೆ ಅಂದರೆ ಇದು ಸ್ಟಾರ್ಟ್ ಆಗೋದು ಅಸಿಡಿಕ್ ಇಂದ, ಗ್ರೀನ್ ಸ್ಟಾರ್ಟ್ ಆಗ್ತಾ ಇದೆ ಅಸಿಡಿಕ್ ಇಂದ. ಓಕೆ, ನಾಟ್ ಅ ಡಾರ್ಕ್ ಗ್ರೀನ್, ಇಟ್ಸ್ ಅ ಲೈಟ್ ಗ್ರೀನ್. ಹಾಗೇನೆ ಸಲೈವಾ ಆಫ್ಟರ್ ದ ಮೀಲ್, ಊಟ ಆದ್ಮೇಲೆ ಹೇಗಿರುತ್ತೆ, ಇಟ್ ವಿಲ್ ಬಿ ಯೆಲ್ಲೋ. ನಾನು ನಿಮ್ಗೆ ಹೇಳಿದೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಯೆಲ್ಲೋ ನೋಡಿ ಇಲ್ಲಿಗೆ ಬರ್ತಾ ಇದೆ. ಅಂದರೆ ಇಟ್ಸ್ ವ್ಯಾಲ್ಯೂ ಇಸ್ ಬಿಲೋ 5. ದಟ್ ಈಸ್ ಅರೌಂಡ್ 5.8. ಸೊ ಇದು ಕೂಡ ಆಸಿಡಿಕ್ಕೆ ಆಗಿರುತ್ತೆ. ನೆಕ್ಸ್ಟ್ ಲೆಮನ್ ಜ್ಯೂಸ್ ಏನಾಗಿರುತ್ತೆ, ಲೆಮನ್ ಜ್ಯೂಸ್ ಆ್ಯಕ್ಚುಲಿ ಇಟ್ ಈಸ್ ನ್ಯಾಚುರಲ್ ಆಸಿಡ್, ಹೌದಲ್ವಾ? ಲೆಮನ್ ಜ್ಯೂಸ್ ಇಸ್ ಅ ನ್ಯಾಚುರಲ್ ಆಸಿಡ್. ಸೊ ಇಲ್ಲಿ ಲೆಮನ್ ಜ್ಯೂಸನ್ನ ಲಿಟ್ಮಸ್ ಪೇಪರ್ ಜೊತೆ ಚೆಕ್ ಮಾಡಿದಾಗ ಆರೆಂಜ್ ಕಲರ್ ಕೊಡುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅದ್ರ pH ವ್ಯಾಲ್ಯೂ 2.2. ನೋಟ್ ಮಾಡ್ಕೊಳ್ಳಿ ಎಲ್ಲ, ಇದು ಕೂಡ ಅಸಿಡಿಕ್ ನೇಚರ್. ಆ್ಯಂಡ್
ಇಫ್ ಯು ಟೇಕ್ ಏರಿಯೇಟೆಡ್ ಡ್ರಿಂಕ್, ಯಾವುದಾದ್ರೂ ಪೆಪ್ಸಿ, ಕೋಕೋ ಕೋಲಾ, ಸ್ಪ್ರೈಟ್ ಈ ಥರ ತಗೊಂಡ್ರೆ ಇದು ಕೂಡ ಯೆಲ್ಲೋ ಕಲರ್ ಕೊಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಅಸಿಡಿಕ್ ಇನ್ ನೇಚರ್. ಸೊ ಪಿ ಎಚ್ ವಿಲ್ ಬಿ ಅರೌಂಡ್ 4.0 ಅಸಿಡಿಕ್ ಇನ್ ನೇಚರ್. ಕ್ಯಾರೆಟ್ ಜ್ಯೂಸ್ ನೋಡಿ ಯೆಲ್ಲೋ ಟು ಗ್ರೀನ್ ಕೊಡುತ್ತೆ, ಇದು ಕೂಡ ಏನಾಗುತ್ತೆ ಲಿಟಲ್ ಬಿಟ್ ಅಸಿಡಿಕ್ ಇನ್ ನೇಚರ್. ನೆಕ್ಸ್ಟ್ ಕಾಫಿ, ಎಸ್ ಯೆಲ್ಲೋ ಕಲರ್ ಕೊಡುತ್ತೆ, 4.5 ಇಸ್ ದ ಪಿ ಎಚ್ ಅಸಿಡಿಕ್ ಇನ್ ನೇಚರ್. ಟೊಮ್ಯಾಟೊ ಜ್ಯೂಸ್ ಯೆಲ್ಲೋ ಕಲರ್ ಕೊಡುತ್ತೆ, 4.3 ಈಸ್ ದ ವ್ಯಾಲ್ಯೂ ಅಸಿಡಿಕ್ ಇನ್ ನೇಚರ್. ಸೊ ಇದನ್ನೆಲ್ಲ ಪರ್ಫಾರ್ಮ್ ಮಾಡಿ ನಾವು ಈ ಒಂದು ವ್ಯಾಲ್ಯೂಸ್ನ ಮೆನ್ಷನ್ ಮಾಡಿದೀವಿ ಇಲ್ಲಿ. ಹಾಗಾಗಿ ನೋಟ್ ಡೌನ್ ದ ವ್ಯಾಲ್ಯೂಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಓಕೆ, ರೈಟ್. ಸೊ ಅದರ ಜೊತೆಗೆ ಟ್ಯಾಪ್ ವಾಟರ್ ಕಂಟೈನ್ ಮೆನಿ ಥಿಂಗ್ಸ್ ಇನ್ ಇಟ್, ಹೌದಲ್ವಾ? ಟ್ಯಾಪ್ ವಾಟರ್ನ ನಾವು ಲಿಟ್ಮಸ್ ಪೇಪರ್ ಜೊತೆ ಚೆಕ್ ಮಾಡಿದಾಗ ಇಟ್ ರಿಸಲ್ಟ್ಸ್ ಇನ್ ದ ಗ್ರೀನ್ ಕಲರ್. ಇಟ್ಸ್ ಪಿ ಎಚ್ ಮೇ ಬಿ ಫ್ರಮ್ 6 to 8.5 ವೇರಿ ಆಗ್ತಾ ಹೋಗುತ್ತೆ. ಇದು ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ವಾಟರ್ ದಟ್ ವಿ ಗೆಟ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್. ನೆಕ್ಸ್ಟ್ 1 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಇದೆ, ಡಾರ್ಕ್ ಬ್ಲೂ ಕೊಡುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್. ಸಿ ವಾಟ್ ಈಸ್ ದ ಕಲರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ಅ ಡಾರ್ಕ್ ಬ್ಲೂ. ಇದು ಡಾರ್ಕ್ ಬ್ಲೂ ಕೊಡುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ ಆಲ್ಕಲೈನ್. ಸೊ ಇಟ್ಸ್ ವ್ಯಾಲ್ಯೂ ಇಸ್ 14. ಇಸ್ ಕಂಪ್ಲೀಟ್ಲಿ ಬೇಸ್. ಅಂಡ್ ಹಾಗೇನೆ HCl ತಗೊಂಡ್ರೆ ಏನಾಗುತ್ತೆ? HCl ಈಸ್ ಅ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಇಟ್ಸ್ ಪಿ ಎಚ್ ಈಸ್ 0 ಅಂಡ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಕ್ಲಿಯರ್ ಆಯ್ತು ಅಲ್ವಾ? ನೋಟ್ ಮಾಡ್ಕೊಳ್ಳಿ ಇದನ್ನ, ನೋಟ್ ಮಾಡ್ಕೊಳ್ಳಿ. ರೈಟ್. ಹಾಗೆ ನೆಕ್ಸ್ಟ್ ನೋಡಿ, ಪಿ ಎಚ್ ಅಂತ ಬಂದಾಗ ಈ ಕಾನ್ಸೆಪ್ಟ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಸಿ ದ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಅಂಡ್ ಅ ಬೇಸ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ H+ ಅಂಡ್ OH- ಅಯಾನ್ಸ್ ಪ್ರೊಡ್ಯೂಸ್ಡ್. ಇದು ಬಹಳ ಇಂಪಾರ್ಟೆಂಟ್. ಸೊ ಈಗ ನಾವು ಒಂದು ಸೊಲ್ಯೂಷನ್ ಆಸಿಡ್ ಬೇಸಾ, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸಾ ಅಂತ ಹೇಗೆ ಹೇಳ್ತೀವಿ? ಇಟ್ ಡಿಪೆಂಡ್ಸ್ ಅಪಾನ್ H+ ಅಂಡ್ OH- ಅಯಾನ್ಸ್ ಪ್ರೆಸೆಂಟ್ ಇನ್ ಇಟ್. ಓಕೆನಾ? ಕ್ಲಿಯರ್ ಆಯ್ತು ಅಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟೇಟ್ಮೆಂಟ್ನ ನೆನ್ಪಿಟ್ಕೊಳ್ಳಿ. ಹೌ ಕ್ಯಾನ್ ಯು ಸೇ ವೆದರ್ ದ ಗಿವನ್ ಸೊಲ್ಯೂಷನ್ ಈಸ್ ಆಸಿಡ್ ಆರ್ ಬೇಸ್ ಅಂತ ಕೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್. ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ H+ ಅಂಡ್ OH- ಅಯಾನ್ಸ್ ಪ್ರೆಸೆಂಟ್ ಇನ್ ಇಟ್. ಅರ್ಥ ಆಯ್ತಾ? ಆ್ಯಂಡ್ ಇದು ಏನಾಗುತ್ತೆ, ಡಿಫ್ರೆನ್ಸ್ ಅಂದರೆ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಸ್ಟ್ರಾಂಗ್ ಆಸಿಡ್ ಆದರೆ H+ ಅಯಾನ್ಸ್ ಇಸ್ ಮೋರ್, ವೀಕ್ ಆಸಿಡ್ ಆದರೆ ಲೆಸ್. ಸ್ಟ್ರಾಂಗ್ ಆಸಿಡ್ ಆದರೆ OH- ಅಯಾನ್ಸ್ ಇಸ್ ಮೋರ್, ವೀಕ್ ಆಸಿಡ್ ಆದರೆ ಲೆಸ್. ಈ ರೀತಿ ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್. ಇಲ್ಲಿಗೆ ಬಂದಾಗ ನೆನ್ಪಿಟ್ಕೊಳ್ಳಿ, ಅವರ್ ಬಾಡಿ ವರ್ಕ್ಸ್ ವಿತ್ ದ ಪಿ ಎಚ್ ರೇಂಜ್ ಆಫ್ 7 to 7.8. ಇದೇನಾಗಿರುತ್ತೆ? ನ್ಯೂಟ್ರಲ್ ಟು ಬೇಸ್ ಆಗಿರುತ್ತೆ ನಮ್ಮ ಬಾಡಿ. ಅಂಡ್ ರೈನ್ ವಾಟರ್ ಏನಾಗಿರುತ್ತೆ? ಅದು ಆಸಿಡಿಕ್ ಆಗಿದ್ರೆ ಇಟ್ಸ್ ಪಿ ಎಚ್ ವಿಲ್ ಬಿ 5.6. ಇದೆಲ್ಲ ಇಂಪಾರ್ಟೆಂಟ್, ನಾನು ಮಾರ್ಕ್ ಮಾಡ್ತಾ ಇರೋಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ವೇಳೆ ಈ ರೈನ್ ವಾಟರು ಪಿ ಎಚ್ ವ್ಯಾಲ್ಯೂ 5.6 ಇದ್ರೆ ರೈನ್ ವಾಟರ್ ಅಕ್ವಾಟಿಕ್ ಲೈಫ್ನ ರೀಚ್ ಆದರೆ ಏನಾಗುತ್ತೆ? ಇಫ್ ದಿಸ್ ರೈನ್ ವಾಟರ್ ರೀಚಸ್ ದ ಅಕ್ವಾಟಿಕ್ ಲೈಫ್, ದ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ವಿಲ್ ಡೈ ಬಿಕಾಸ್ ದ ವಾಟರ್ ವಿಲ್ ಇನ್ಕ್ರೀಸ್ ಬೈ ಇಟ್ಸ್ H+ ಅಯಾನ್ಸ್ ಕಾನ್ಸಂಟ್ರೇಷನ್. ವಾಟರ್ಲಿ ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ, ಹಾಗಾಗಿ ಏನಾಗುತ್ತೆ? ದ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ವಿಲ್ ಡೈ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಎಸ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಪಿ ಎಚ್ ಆಫ್ ಸಾಯಿಲ್ ಇನ್ ಬ್ಯಾಕ್ ಯಾರ್ಡ್ ಅಂತ ಕೇಳ್ತಾರೆ. ಅದಕ್ಕೆ ಮುಂಚೆ ಒಂದು ಆಕ್ಟಿವಿಟಿ ಕೇಳಿದ್ದಾರೆ. ಏನಂದ್ರೆ ಅಟ್ಮಾಸ್ಫಿಯರ್ ಆಫ್ ವೀನಸ್ ಏನಂತೆ? ಇಟ್ ಈಸ್ ಮೇಡ್ ಅಪ್ ಆಫ್ ಥಿಕ್ ವೈಟ್ ಯೆಲ್ಲೋಯಿಶ್ ಕ್ಲೌಡ್ಸ್ ಅಂತೆ. ದಟ್ ಮೀನ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಕ್ಲೌಡ್ಸ್ ಇದೆ ಅಂತಂದ್ರೆ ಕ್ಯಾನ್ ಲೈಫ್ ಎಕ್ಸಿಸ್ಟ್ ಇನ್ ದಿಸ್ ಪ್ಲಾನೆಟ್ ಅಂದ್ರೆ ಡೆಫಿನೆಟ್ಲಿ ನೋ, because the atmosphere itself is acidic in nature. The organisms cannot sustain in this atmosphere. ನೆಕ್ಸ್ಟ್ ನೋಡಿ, ಇಲ್ಲಿ ಗಿವ್ ರೀಸನ್ ಕ್ವಶನ್ ಕೇಳ್ತಾರೆ. ಅನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಸಜೆಸ್ಟೆಡ್ ಟು ಆಡ್ ದ ಫಾರ್ಮರ್ ಲೈಮ್ ಸ್ಟೋನ್ ಟು ಹಿಸ್ ಫಾರ್ಮ್ ಲ್ಯಾಂಡ್ ಅಂತ ಕೇಳ್ತಾರೆ. ಯಾಕೆ? ಸಿ ಲೈಮ್ ಸ್ಟೋನ್, ವಾಟ್ ಈಸ್ ದಟ್? ನಥಿಂಗ್ ಬಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಲೈಮ್ ಸ್ಟೋನ್ ಆಗಿರ್ಬೋದು, ಅಥವಾ ಇಫ್ ದೆ ಆಸ್ ಕ್ವಿಕ್ ಲೈಮ್ ಆರ್ ಸ್ಲೇಕ್ ಲೈಮ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಸೊ ಇದನ್ನೆಲ್ಲ ಆ್ಯಡ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಸಾಯಿಲ್ ಏನಾಗಿರುತ್ತೆ? ಬೇಸಿಕಲಿ ಅಸಿಡಿಕ್ ಆಗಿರುತ್ತೆ. ಸೊ ಈ ಒಂದು ಥಿಂಗ್ಸನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಸಾಯಿಲ್ ಏನಾಗುತ್ತೆ? ನ್ಯೂಟ್ರಲ್ ಆಗುತ್ತೆ. ವೈ? ಬಿಕಾಸ್ ದೀಸ್ ಆರ್ ಬೇಸಿಕ್ ಇನ್ ನೇಚರ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಪಿ ಎಚ್ ಆಫ್ ಸಾಯಿಲ್ ಈಸ್ ಗ್ರೇಟರ್, ದಟ್ ಮೀನ್ಸ್ ಇಫ್ ದ ಪಿ ಎಚ್ ಆಫ್ ಸಾಯಿಲ್ ಈಸ್ ಅಸಿಡಿಕ್ ಇನ್ ನೇಚರ್, ಆಲ್ವೇಸ್ ಇಟ್ ಈಸ್ ಸಜೆಸ್ಟೆಡ್ ಟು ಆ್ಯಡ್ ಬೇಸ್ ಟು ಇಟ್ ಬಿಕಾಸ್ ವಿ ಹ್ಯಾವ್ ಟು ನ್ಯೂಟ್ರಲೈಸ್ ದ ಸಾಯಿಲ್. ಸಾಯಿಲನ್ನು ನ್ಯೂಟ್ರಲ್ ಮಾಡಬೇಕು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಸೊ ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅಲ್ವಾ? ರೈಟ್, ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್,
ಪಿ ಎಚ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಮೆನ್ಷನ್ ಮಾಡಿಲ್ಲ, ಇದನ್ನ ನೋಟ್ ಮಾಡ್ಕೊಳ್ಳಿ. ಸಿ ಬೇಸಿಕಲಿ ಅವರ್ ಸ್ಟಮಕ್ ಪ್ರೊಡ್ಯೂಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ದ ಪಿ ಎಚ್ ಆಫ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ಡ್ ಬೈ ಅವರ್ ಸ್ಟಮಕ್ ಈಸ್ 1.5 to 2.0. ನೋಟ್ ಮಾಡ್ಕೊಬಿಡಿ. ಓಕೆನಾ. ಸೊ ಇಟ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫುಡ್. ನಿಮಗೆ ಗೊತ್ತು ಏನಾಗುತ್ತೆ, ನಮ್ಮ ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ, ಇಟ್ ಕಿಲ್ಸ್ ದ ಮೈಕ್ರೋ ಆರ್ಗನಿಸಮ್ಸ್ ಪ್ರೆಸೆಂಟ್ ಇನ್ ದ ಫುಡ್ ಅಂಡ್ ಆಲ್ಸೋ ಇಟ್ ಆಕ್ಟಿವೇಟ್ಸ್ ದ ಎನ್ಸೈಮ್ ಕಾಲ್ಡ್ ಪೆಪ್ಸಿನ್. ವೈ? ಬಿಕಾಸ್ ಪೆಪ್ಸಿನ್ ಇಸ್ ಅನ್ ಎನ್ಸೈಮ್ ವಿಚ್ ಹೆಲ್ಪ್ಸ್ ಇನ್ ದ ಬ್ರೇಕಿಂಗ್ ಡೌನ್ ಆಫ್ ಪ್ರೋಟೀನ್. ಪೆಪ್ಸಿನ್ ವರ್ಕ್ ಆಗಬೇಕಂದ್ರೆ HCl ರಿಲೀಸ್ ಆಗಲೇಬೇಕು. ಸೊ ಅಂತ HClದು ಏನಾಗಿರುತ್ತೆ, ಪಿ ಎಚ್ 1.5 to 2.0 ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಬೇಸಿಕಲಿ ಏನಾಗುತ್ತೆ, ಈ ಒಂದು ಪಿ ಎಚ್ ಸಮ್ಟೈಮ್ಸ್ ಏನಾಗುತ್ತೆ, ಪಿ ಎಚ್ ವಿಲ್ ಕಮ್ ಡೌನ್, ಅಂದರೆ ಆಸಿಡ್ ಲೆವೆಲ್ ಇನ್ ದ ಸ್ಟಮಕ್ ಕೀಪ್ ಇನ್ಕ್ರೀಸಿಂಗ್ ಸಮ್ಟೈಮ್ಸ್. ವೆನ್ ಬೇಸಿಕಲಿ ಯಾವಾಗ ನೀವು ತಿಂದಂಥ ಫುಡ್ ಡೈಜೆಸ್ಟ್ ಆಗಲ್ಲ, ಇಂಡೈಜೆಷನ್ ಆಗುತ್ತೆ, ಆಗ ಏನಾಗುತ್ತೆ, ಸ್ಟಮಕ್ ಪ್ರೊಡ್ಯೂಸಸ್ ಟೂ ಮಚ್ ಆಫ್ ಆಸಿಡ್. ಟೂ ಮಚ್ ಆಫ್ ಆಸಿಡ್ ಕಾಸಸ್ ಪೇನ್ ಅಂಡ್ ಇರಿಟೇಷನ್ ಇನ್ ಯುವರ್ ಸ್ಟಮಕ್. ಸೊ ಈ ಪೇನ್ ಮತ್ತು ಇರಿಟೇಷನ್ ಇದ್ದಾಗ ಏನಾಗುತ್ತೆ, ಯು ಫೀಲ್ ಅನ್ಕಂಫರ್ಟ್. ಸೊ ನಿಮಗೆ ಕಂಫರ್ಟಬಿಲಿಟಿ ಇರಲ್ಲ. ಆಗ ನೀವೇನು ಮಾಡ್ತೀರಾ, ಡ್ಯೂರಿಂಗ್ ದಟ್ ಕಂಡೀಷನ್ ಯು ಟೇಕ್ ಆಂಟಾಸಿಡ್. ವಾಟ್ ಈಸ್ ಆಂಟಾಸಿಡ್? ಆಂಟಾಸಿಡ್ ಈಸ್ ಅ ಬೇಸ್. Antacid is a base which neutralizes the excess of acid produced. One such antacid which they have given here is milk, that is the milk of magnesia, which is also called as magnesium hydroxide. ಅರ್ಥ ಆಗ್ತಿದೆ ಅಲ್ವಾ? ಸೊ ವೆನ್ ಟೂ ಮಚ್ ಆಫ್ ಆಸಿಡ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟಮಕ್, ಯು ವಾಂಟ್ ಟು ಟೇಕ್ ಆಂಟಾಸಿಡ್ ಆರ್ ಯು ವಾಂಟ್ ಟು ಆ್ಯಡ್ ಬೇಸ್ ಟು ಯುವರ್ ಫುಡ್. ಓಕೆ, ಏನಾಗುತ್ತೆ, ಆಸಿಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ, ನೋಡಿ H+ ಅಯಾನ್ ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ನೀವೇನು ಮಾಡ್ತಾ ಇದ್ದೀರಾ, ಈಗ ಆ್ಯಂಟಾಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ವಿಲ್ ಗೆಟ್ ರೆಡ್ಯೂಸ್ಡ್ ಆಸ್ OH- ಗೆಟ್ ಆ್ಯಡೆಡ್. OH- ಆ್ಯಡ್ ಆಗ್ತಿರೋದ್ರಿಂದ ಏನಾಗುತ್ತೆ, ದೆ ಗೆಟ್ ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ನ ಈ ಪ್ಯಾರಾಗ್ರಾಫಲ್ಲಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಕ್ಲಿಯರ್. ಓಕೆ, I think you all have understood what I am teaching to you, right? So ಇಲ್ಲಿ next pH of tooth ಕೂಡ ಕೊಟ್ಟಿದ್ದಾರೆ. This is very important. Okay, pH of tooth. See, tooth decay starts when the pH of mouth is lower than 5.5. ಅಂದರೆ ನಿಮ್ಮ ಮೌತಲ್ಲಿ pH ವ್ಯಾಲ್ಯೂ 5.5 ಗಿಂತ ಕಡಿಮೆ ಆದರೆ ನಿಮ್ಮ ಟೂತ್ ಏನಾಗುತ್ತೆ, ಡಿಕೆ ಆಗುತ್ತೆ, ಅಂದರೆ ಕೊರೋಡ್ ಆಗುತ್ತೆ. ಓಕೆ, ಯಾಕೆ? ಬಿಕಾಸ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. See, the hardest substance present in your body is your tooth because it is made up of calcium hydroxyapatite, also called as calcium phosphate. Okay, now hardest substance in your body is your tooth only, and it will never dissolve in the water, but it will get damaged. Damage ಆಗುತ್ತೆ ಯಾವಾಗ? when your mouth is having the pH value below 5.5, ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. when bacterial activity increases in your mouth due to degradation of the food or the sugar which you have consumed, ಏನಾಗುತ್ತೆ, ಸ್ಲೋಲಿ ಏನಾಗುತ್ತೆ, ಟೂತ್ ಕೊರೋಡ್ ಅಂದರೆ ಹೋಲ್ ಆಗ್ತಾ ಬರುತ್ತೆ ನಿಮ್ಮ ಟೀತ್. ಓಕೆ, ಸೊ ಹೌ ಕೆನ್ ಯು ಪ್ರಿವೆಂಟ್ ದಿಸ್ ಸಿಚುಯೇಷನ್ ಅಂತ ಕೇಳ್ತಾರೆ. ಯು ಕ್ಯಾನ್ ಅವಾಯ್ಡ್ ದ ಕೊರೋಷನ್ ಆಫ್ ಯೋರ್ ಟೂತ್ or decaying of your tooth by using the proper base. So one such base which is present here is toothpaste. Toothpaste ಅಲ್ಲಿ ಬೇಸ್ ಇರುತ್ತೆ. Why do we use toothpaste? Toothpaste has base in it. ನೆನ್ಪಿಟ್ಕೊಳ್ಳಿ, toothpaste has base in it. When you use toothpaste, what happened? The bacterial activity, due to bacterial activity ಏನಾಗಿದೆ, ಈಗ H+ ಅಯಾನ್ ಕಾನ್ಸಂಟ್ರೇಷನ್ ಮೌತಲ್ಲಿ ಇನ್ಕ್ರೀಸ್ ಆಗಿದೆ. ಪೇಸ್ಟನ್ನು ಆ್ಯಡ್ ಮಾಡಿದಾಗ OH- ಆ್ಯಡ್ ಅಪ್ ಆಗುತ್ತೆ. ಸೊ ದೇ ಗೆಟ್ ನ್ಯೂಟ್ರಲೈಸ್ಡ್. Okay, na? So you can basically prevent the tooth decay by neutralizing. That means by following the practice of using the toothpaste to clean your tooth. So next ನಿಮಗೆ ಈ ಕೇಸಲ್ಲಿ ಕೇಳ್ತಾರೆ. ಈ ಕೇಸಲ್ಲಿ ನೇಮ್ ದ ಆಸಿಡ್ ಪ್ರೆಸೆಂಟ್ ಅಂತ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ವಿನೇಗರ್, acetic acid. Name the acid present in the orange, citric acid. Name the acid present in the tamarind, tartaric acid. ನಿಮಗೆ MCQ ಕೇಳ್ತಾರೆ. Name the acid present in the tomato, oxalic acid. So next, name the acid present in the sour milk, lactic acid. Then name the acid present in the lemon, orange ಎಲ್ಲ ಕೇಳ್ಬೋದು. citric acid. and sting ಮತ್ತೆ ನೆಟಲ್ ಸ್ಟಿಂಗ್ ಎರಡರಲ್ಲೂ ಕೂಡ ಇರುವಂಥ ಆಸಿಡ್ ಫಾರ್ಮಿಕ್ ಆಸಿಡ್ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೆಥನೋಯಿಕ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಮೆಥನೋಯಿಕ್ ಆಸಿಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಿಕ್ ಆಸಿಡ್. ದೀಸ್ ಆರ್ ದ ಆಸಿಡ್ಸ್ ಪ್ರೆಸೆಂಟ್. ಓಕೆನಾ? ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ, ರೈಟ್? ಓಕೆ,
ಐ ಹೋಪ್ ಕ್ಲಿಯರ್ ಆಯ್ತಲ್ವಾ? ವೆರಿ ಗುಡ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟ್ ಬಂದು ಸಾಲ್ಟ್ಸ್. ನೋಡಿ, ನಿಮಗೆ ಇಲ್ಲಿ ಸಾಲ್ಟ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಅಸಿಡಿಕ್ ಸಾಲ್ಟ್ ಯಾವುದು, ಬೇಸಿಕ್ ಸಾಲ್ಟ್ ಯಾವುದು ಅಂತ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ಹೇಳ್ತೀನಿ. ಸಮ್ ಆಫ್ ಯುವರ್ ಆಸ್ಕಿಂಗ್ ಮ್ಯಾಮ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜೀನ್ ಅಂಡ್ ಅಲೀಲ್. ಹೇಳ್ತೀನಿ. ಸಿಂಪಲ್. ಜೀನ್ ಅಂದ್ರೆ ಏನಿಲ್ಲ, ಜೀನ್ ಅಂದ್ರೆ ಒಂದು DNA ನಲ್ಲಿರುವಂತ ಒಂದು ಪಾರ್ಟ್ ಅಷ್ಟೇ. ಓಕೆ, DNA ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ ಅಥವಾ ಪಾರ್ಟ್ನ DNA ನಲ್ಲಿರುವಂತ ಸೆಕ್ಷನ್ ಅನ್ನುವ ಪಾರ್ಟ್ನ ನಾವು ಏನಂತ ಕರಿತೀವಿ, ಜೀನ್ ಅಂತ ಹೇಳಿ ಕರಿತೀವಿ. Allele is one particular part of the character that is present over the gene ಅಷ್ಟೇ. ಓಕೆನಾ? ರೈಟ್. ನೋಡಿ, ಇಲ್ಲಿ ವಿ ಹ್ಯಾವ್ ನೋಡಿ ಒಂದು ಹೇಳ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದು. ಟು ಐಡೆಂಟಿಫೈ ವೆದರ್ ದ ಸಾಲ್ಟ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಸಲ್ಫೇಟ್ ಇದೆ. ಫಾರ್ಮುಲಾ ಏನು? ಪೊಟ್ಯಾಷಿಯಂ ಸಲ್ಫೇಟ್. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾ ಹೇಗೆ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಪೊಟ್ಯಾಷಿಯಮ್ದು ನೋಡಿ, ಚಾರ್ಜ್ +1, SO4 SO4 ಚಾರ್ಜ್ -2 ಇರುತ್ತೆ. ಕ್ರಿಸ್ ಕ್ರಾಸ್ ಮಾಡಿದಾಗ ನಮಗೆ ಪೊಟ್ಯಾಷಿಯಮ್ದು ಏನಾಗುತ್ತೆ, ಫಾರ್ಮುಲಾ K2SO4 ಬರುತ್ತೆ. ಓಕೆನಾ? ಪೊಟ್ಯಾಷಿಯಂ ಸಲ್ಫೇಟ್ K2SO4. ಕ್ಯಾಲ್ಶಿಯಂ ಸಲ್ಫೇಟ್ ಇಟ್ ಈಸ್ CaSO4 ಕ್ಯಾಲ್ಶಿಯಂ ಸಲ್ಫೇಟ್. ಯಾಕೆ ಅಂದರೆ ಕ್ಯಾಲ್ಶಿಯಂಗೆ +2 ಚಾರ್ಜ್ ಇರುತ್ತೆ, ಸಲ್ಫೇಟ್ಗೆ -2 ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ, ಫಾರ್ಮುಲಾ CaSO4. ಹಾಗೇನೆ ಸೋಡಿಯಂ ನೈಟ್ರೇಟ್ ಅಂದಾಗ NaNO3 ಬರಿತೀವಿ. ಓಕೆ, NaNO3. ನೆಕ್ಸ್ಟ್ ಹೀಗೆ. ಸೊ ಈಗ ಒಂದು 3 ಸಾಲ್ಟ್ನ ನಾನಿಲ್ಲಿ ಬರೆದಿದ್ದೀನಿ ಅಲ್ವಾ? ಸೊ ಈ ಸಾಲ್ಟ್ ಅಸಿಡಿಕ್ಕಾ ಬೇಸಿಕ್ಕಾ ಹೇಗೆ ಐಡೆಂಟಿಫೈ ಮಾಡ್ತೀರಾ? ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಲೆಟ್ ಅಸ್ ಆಲ್ಸೋ ಟೇಕ್ ಅ ಕಾಮನ್ ಸಾಲ್ಟ್ ದಟ್ ಈಸ್ ಸೋಡಿಯಂ ಕ್ಲೋರೈಡ್. ತುಂಬಾ ಸಿಂಪಲ್ ಕಣ್ರೋ. ಏನ್ ಮಾಡ್ತೀರಾ ಗೊತ್ತಾ? ಯಾವುದೇ ಒಂದು ಸಾಲ್ಟ್ ಆಗಿರ್ಬೋದು, ಅದು ಆಸಿಡಿಕ್ ಸಾಲ್ಟಾ ಬೇಸಿಕ್ ಸಾಲ್ಟಾ ಅಂತ ನೀವು ಐಡೆಂಟಿಫೈ ಮಾಡ್ಬೇಕಂದ್ರೆ ಸಪರೇಟ್ ಮಾಡಿ. ಯಾವಾಗಲೂ ಮೆಟಲ್ ಪಾರ್ಟ್ನ ಆ್ಯಂಡ್ ಇಲ್ಲಿರುವಂಥ ಒಂದು ಅಯಾನ್ ಪಾರ್ಟ್ನ ಸಪ್ರೇಟ್ ಮಾಡಿ. ನೋಡಿ, NA ಅಂದರೆ ಇದೊಂದು ಮೆಟಲ್ಲು, ಕ್ಲೋರಿನ್ ಅಂದರೆ ಇದೊಂದು ನಾನ್ ಮೆಟಲ್. ಫಸ್ಟ್ ಹಾಫ್ ಆಫ್ ದ ಪಾರ್ಟ್ ಯಾವಾಗಲೂ ಬೇಸ್ ಆಗಿರುತ್ತೆ. ಫಸ್ಟ್ ಹಾಫ್ ಆಫ್ ದ ಪಾರ್ಟ್ ಯಾವಾಗಲೂ ಬೇಸ್. ಸೆಕೆಂಡ್ ಹಾಫ್ ಆಫ್ ದ ಪಾರ್ಟ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಆಸಿಡ್ ಆಗಿರುತ್ತೆ. ಈಗ NA ನಾನು ಬೇಸ್ ಅಂತ ಹೇಳ್ಬೇಕಂದ್ರೆ, ಬೇಸ್ ಅಂದರೆ ಏನಿರಬೇಕು, OH ಇರಬೇಕು. ಹೌದಲ್ವಾ? ಕ್ಲೋರಿನ್ Cl ಇದೆ. ಇದು Cl ಆಸಿಡ್ ಆಗ್ಬೇಕಂದ್ರೆ ಏನಿರಬೇಕು, H ಇರಬೇಕು. ಅಂದ್ರೆ H+ ಅಯಾನ್ ಇದ್ರೆ ಕ್ಲೋರಿನ್ ಜೊತೆ ಅದು ಆಸಿಡ್ ಆಗುತ್ತೆ. ಸೊ ಸ್ಟ್ರಾಂಗ್ ಬೇಸು, ಸ್ಟ್ರಾಂಗ್ ಆಸಿಡ್ ನೆನ್ಪಿಟ್ಕೊಳ್ಳಿ. ಒಂದು ಸ್ಟ್ರಾಂಗ್ ಬೇಸ್ ಇದೆ ಅಂದ್ರೆ, ಒಂದು ಸ್ಟ್ರಾಂಗ್ ಆಸಿಡ್ ಇದೆ ಅಂತಂದ್ರೆ ಅಲ್ಲಿ ಫಾರ್ಮ್ ಆಗುವಂತ ಸಾಲ್ಟ್ ಯಾವಾಗಲೂ ನ್ಯೂಟ್ರಲ್ ಸಾಲ್ಟ್ ಆಗಿರುತ್ತೆ. ನ್ಯೂಟ್ರಲ್ ಸಾಲ್ಟ್. ಸೊ ದಿಸ್ ಈಸ್ ವಾಟ್ ಸೋಡಿಯಂ ಕ್ಲೋರೈಡ್ ಈಸ್ ದ ನ್ಯೂಟ್ರಲ್ ಸಾಲ್ಟ್. ವಾಟ್ ಕೈಂಡ್ ಆಫ್ ಸಾಲ್ಟ್ ಇಸ್ ದಿಸ್? ಸೋಡಿಯಂ ಕ್ಲೋರೈಡ್ ಇಸ್ ದ ನ್ಯೂಟ್ರಲ್ ಸಾಲ್ಟ್. ಇದು ನಿಮ್ಗೆ ಗೊತ್ತಿರಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅದೇ ರೀತಿ ಈಗ ಪೊಟ್ಯಾಷಿಯಂ ಅಂಡ್ ಸಲ್ಫೇಟ್ ಇದೆ. ಓಕೆ, ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಂ ಬೇಸ್ ಆಗ್ಬೇಕಂದ್ರೆ ಏನಾಗಬೇಕು, KOH ಇರಬೇಕು. ಸಲ್ಫೇಟ್ ಅಂದ್ರೆ ಏನು? ಸಲ್ಫೇಟ್ ಅಂದ್ರೆ ಎಲ್ಲಿ ನೋಡಿದಿರಾ, SO4 ಇರುವಂತ ಒಂದು ಆಸಿಡ್ ಆಗಿರಬೇಕು. ಯಾವ ಆಸಿಡ್ ಇದೆ? H2SO4 ಇದೆ. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದೆ. ಆಮೇಲೆ ಏನಿದೆ ಇಲ್ಲಿ ನಮಗೆ, ವಾಟ್ ಈಸ್ ದಾಟ್, ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಸಲ್ಫ್ಯೂರಿಕ್ ಆಸಿಡ್, ಪೊಟ್ಯಾಷಿಯಂ ಸಲ್ಫೇಟ್ ಎರಡೂ ಕೂಡ ವಾಟ್ ಕೈಂಡ್ ಆಫ್ ಸಾಲ್ಟ್ ಇಸ್ ದಿಸ್ ಅಂತ ಹೇಳೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಇದು ಗೊತ್ತಿರಬೇಕು. ಇದರಲ್ಲಿರುವಂಥದ್ದೇನು, ಸ್ಟ್ರಾಂಗ್ ಬೇಸು, ಸ್ಟ್ರಾಂಗ್ ಆಸಿಡ್. ಸ್ಟ್ರಾಂಗ್ ಬೇಸು, ಸ್ಟ್ರಾಂಗ್ ಆಸಿಡ್ ಇದ್ರೆ ಯಾವ ರೀತಿ ಸಾಲ್ಟ್ ಫಾರ್ಮ್ ಆಗುತ್ತೆ? ಈಗ ತಾನೇ ಹೇಳಿದೆ, ನ್ಯೂಟ್ರಲ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಯಾವ ರೀತಿ ಸಾಲ್ಟ್ ಫಾರ್ಮ್ ಆಗುತ್ತೆ? ನ್ಯೂಟ್ರಲ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಈ ಕೇಸಲ್ಲಿ ನೋಡ್ತಾ ಬರೋಣ. ಸೊ ಇದನ್ನ ನೀವು ಈ ಒಂದು ಸಾಲ್ಟ್ ಕ್ಯಾಲ್ಸಿಯಂ ಸಲ್ಫೇಟು ಇದು ಅಸಿಡಿಕ್ ಸಾಲ್ಟಾ ಅಥವಾ ಬೇಸಿಕ್ ಸಾಲ್ಟಾ ಅಂತ ಏನ್ ಮಾಡಿ, ಪ್ಲೀಸ್ ಇದನ್ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ಆನ್ಸರ್ಸ್. ಓಕೆ, ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಏನು ಇಲ್ಲಿ ನಾವು ಹೇಳ್ತಾ ಇದೀವಿ, ಬಿಕಾಸ್ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಓಕೆ, ರೈಟ್. ಒಂದು ಸಾಲ್ಟ್ ಹೇಳ್ಕೊಡ್ತೀನಿ, ಮತ್ತೊಂದು ಸೋಡಿಯಂ ಮತ್ತೆ ನೈಟ್ರೇಟ್ ಇದೆ. ನೋಡಿ, ಸೋಡಿಯಂ ಅಂಡ್ ನೈಟ್ರೇಟ್ ಅಸಿಡಿಕ್ ಸಾಲ್ಟಾ ಬೇಸಿಕ್ ಸಾಲ್ಟಾ ಹೇಗೆ ಹೇಳ್ತೀರಾ? ಸೋಡಿಯಂಗೆ ನೀವು ಬೇಸನ್ನ ಆ್ಯಡ್ ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ನೈಟ್ರೇಟ್ ಅಂದರೆ HNO3 ಆ್ಯಡ್ ಮಾಡಿ ಇದು ನೈಟ್ರಿಕ್ ಆಸಿಡ್ ಆಗುತ್ತೆ. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ನೈಟ್ರಿಕ್ ಆಸಿಡ್ ಇದೆ.
So can you guys tell me whether it is a acidic salt or basic salt? Sodium nitrate, acidic salt or basic salt? So most of you are still trying to answer. Acidic salt ಆದ್ರೂ ಆಗಿರ್ಬೋದು, ಬೇಸಿಕ್ ಸಾಲ್ಟ್ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಸಾಲ್ಟ್ ಕೂಡ ಆಗಿರ್ಬೋದು. ಏನಿದು? You're talking about sodium nitrate. Very good. Okay. Okay. Some of you are giving it as neutral anta ಹೇಳ್ತಾ ಇದ್ದೀರಾ. Some of you are giving as basic, some of you are giving as acid. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಏನು? ದಿಸ್ ಈಸ್ ಅ ಸ್ಟ್ರಾಂಗ್ ಬೇಸ್. ಇದೊಂದು ಸ್ಟ್ರಾಂಗ್ ಬೇಸ್. ಅಂಡ್ ನೈಟ್ರಿಕ್ ಆಸಿಡ್ ಕೂಡ ಏನಾಗಿದೆ? ಇದು ಕೂಡ ಸ್ಟ್ರಾಂಗ್ ಆಸಿಡ್ ಆಗಿದೆ. ಅರ್ಥ ಆಗ್ತಿದ್ಯಾ? ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಯಾವಾಗಲೂ ಕಂಬೈನ್ ಆದಾಗ ಫಾರ್ಮ್ ಆಗುವಂಥದ್ದು ನ್ಯೂಟ್ರಲ್ಲೇ. ಇದು ಕೂಡ ನ್ಯೂಟ್ರಲ್ಲೇ ಆಗಿದೆ. ಓಕೆ ಓಕೆ, ಲೆಟ್ ಅಸ್ ನೌ ಐಡೆಂಟಿಫೈ ಒನ್ ಆಫ್ ದ ಸಾಲ್ಟ್ ವಿಚ್ ಮೇ ಬಿ basic in nature. Let us take for example sodium carbonate ತಗೊಳ್ಳೋಣ. Na2CO3. Tell me whether this is acidic salt or basic salt. Sodium carbonate acidic salt or basic salt? What kind of salt is this? Acidic salt or basic salt? Savita has given the right answer. This is acidic salt. ಯಾಕೆ ಅಂದ್ರೆ ಈ ಕೇಸಲ್ಲಿ Na ಅಂದ್ರೆ NaOH, ಫಸ್ಟ್ ಹಾಫ್ ಆಫ್ ದ ಪಾರ್ಟ್ ಯಾವಾಗಲೂ ಬೇಸ್ ಆಗಿರುತ್ತೆ. CO3 ಅಂದ್ರೆ ಇದು HCO3 ಅಂದ್ರೆ ವಾಟ್ ಈಸ್ ದಿಸ್? ಕಾರ್ಬೋನಿಕ್ ಆಸಿಡ್. HCO3 ಅನ್ನೋದು ಕಾರ್ಬೋನಿಕ್ ಆಸಿಡ್. ಒಂದು ಸ್ಟ್ರಾಂಗ್ ಬೇಸ್ ಇದೆ, ನೆನ್ಪಿಟ್ಕೊಳ್ಳಿ. ಒಂದು ಸ್ಟ್ರಾಂಗ್ ಬೇಸು ಒಂದು ವೀಕ್ ಆಸಿಡ್ ಜೊತೆ ಕಂಬೈನ್ ಆಗ್ತಾ ಇದೆ ಅಂದ್ರೆ ಯಾವುದು ಸ್ಟ್ರಾಂಗ್ ಇದೆ? ಬೇಸ್ ಸ್ಟ್ರಾಂಗ್ ಇದ್ರೆ ಬೇಸಿಕ್ ಸಾಲ್ಟ್. ಬೇಸ್ ಸ್ಟ್ರಾಂಗ್ ಇದ್ರೆ ಬೇಸಿಕ್ ಸಾಲ್ಟ್. ಓಕೆನಾ? ಅದೇ ರೀತಿ ಒಂದು ಸ್ಟ್ರಾಂಗ್ ಆಸಿಡ್ ಅನ್ನ ನಾವು ಒಂದು ವೀಕ್ ಬೇಸ್ಗೆ ಆಡ್ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ ದಿಸ್ ಕೇಸ್ ದ ಸಾಲ್ಟ್ ಫಾರ್ಮ್ಡ್ ಈಸ್ ಯಾವ್ದು ಸ್ಟ್ರಾಂಗ್ ಇದೆ? ಆಸಿಡ್ ಸ್ಟ್ರಾಂಗ್ ಇದೆ, ಅಸಿಡಿಕ್ ಸಾಲ್ಟ್. ಅರ್ಥ ಆಗ್ತಿದ್ಯಾ? ಈಗ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ವೀಕ್ ಆಸಿಡ್ ಇದೆ ಪ್ಲಸ್ ವೀಕ್ ಬೇಸ್ ಇದೆ ಅಂತ ಅನ್ಕೊಳ್ಳಿ. ಎರಡೂ ಕೇಸಲ್ಲಿ ಫಾರ್ಮ್ ಆಗುವಂಥದ್ದು ನ್ಯೂಟ್ರಲ್ ಸಾಲ್ಟ್. ಇನ್ ಬೋತ್ ದ ಕೇಸಸ್ ನ್ಯೂಟ್ರಲ್ ಸಾಲ್ಟ್. ನೀವೇನು ಐಡೆಂಟಿಫೈ ಮಾಡಬೇಕು? ಫಸ್ಟ್ ಪಾರ್ಟ್ ಅಲ್ಲಿ ಇರುವಂಥದ್ದು ಯಾವ ಆಸಿಡ್, ಸೆಕೆಂಡ್ ಪಾರ್ಟ್ ಅಲ್ಲಿ ಇರುವಂಥದ್ದು ಯಾವ ಬೇಸ್ ಅಂತ ಗೊತ್ತಿರಬೇಕು. ಓಕೆ, ಕ್ಲಿಯರ್? ಸೊ ಕ್ಲಿಯರ್ ಆಯ್ತಲ್ವಾ? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಯು ಅಂಡರ್ಸ್ಟುಡ್ ಹೌ ಟು ಫೈಂಡ್ ಔಟ್ ವೆದರ್ ದ ಸಾಲ್ಟ್ ಈಸ್ ಅಸಿಡಿಕ್ ಆರ್ ಬೇಸಿಕ್? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ರೈಟ್. ಸೊ ನೆಕ್ಸ್ಟ್ ಬಂದ್ರೆ ನೋಡಿ, ಈ ಕಾನ್ಸೆಪ್ಟ್ ನ ನೀವು 100% ತಿಳ್ಕೊಳ್ಬೇಕಾಗತ್ತೆ. Chlor-alkali process 100% ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಇನ್ ದ ಎಕ್ಸಾಮಿನೇಷನ್, ಬಿಕಾಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿರುವಂತ ಒಂದು ಕ್ವೆಶ್ಚನ್ ಇದು. ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಓಕೆ, ಹೌ ಟು ಫೈಂಡ್ ಅ ಸ್ಟ್ರಾಂಗ್ ಆರ್ ವೀಕ್ ಅನ್ನೀಗ ತಾನೇ ಹೇಳ್ಕೊಟ್ಟಿದ್ದೀನಿ ಚೇತನ್. ಸೊ ಪ್ಲೀಸ್ ಅದನ್ನ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಸಿ ನೋಡಿ ಇಲ್ಲಿ Chlor-alkali process 100% ಇಂಪಾರ್ಟೆಂಟ್. Chlor-alkali process ಅಲ್ಲಿ ಏನಾಗುತ್ತೆ? ವಾಟ್ ಈಸ್ Chlor-alkali process ಗೊತ್ತಿರಬೇಕು. ಸಿ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ಅನ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಬ್ರೈನ್ ಸೊಲ್ಯೂಷನ್. ಬ್ರೈನ್ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ದ ಬ್ರೈನ್ ಸೊಲ್ಯೂಷನ್. ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು? ಬ್ರೈನ್ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಟು ಬ್ರೈನ್ ಸೊಲ್ಯೂಷನ್ ಅಂದ್ರೂ ಒಂದೇ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂದ್ರೂ ಒಂದೇ. ಏನಾಗುತ್ತೆ? ಇಟ್ ಡಿಕಾಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ Chlor-alkali process. Chlor-alkali ಅಂತ ಯಾಕೆ ಕರೀತಾ ಇದ್ದಾರೆ? ಬಿಕಾಸ್ ಹಿಯರ್ ಕ್ಲೋರಿನ್ ಅಂಡ್ ಆಲ್ಕಲಿ, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಆಲ್ಕಲಿ ಅಂದ್ರೆ ಏನು? ಆಲ್ಕಲಿ ಇಸ್ ನಥಿಂಗ್ ಬಟ್ ದ ಬೇಸ್ ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಅಲ್ವಾ, ವಿಚ್ ಡಿಸಾಲ್ವ್ಸ್ ಇನ್ ವಾಟರ್. ಕ್ಲೋರಿನ್ ಮತ್ತೆ ಆಲ್ಕಲಿ ಎರಡೂ ಬರ್ತಿರೋದ್ರಿಂದ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಅಸ್ Chlor-alkali process. ನಿಮಗೆ ಡೆಫಿನೇಷನ್ 1 ಮಾರ್ಕ್ಗೆ ಬಹಳ ಇಂಪಾರ್ಟೆಂಟ್. ಅಂಡ್ ಡೆಫಿನೇಷನ್ ಜೊತೆಗೆ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು, ಓಕೆ, ವಾಟ್ ಆರ್ ದ ಪ್ರಾಡಕ್ಟ್ಸ್? ನೋಡಿ, ಇಕ್ವೇಶನ್ ನೆನಪಿರ್ಲಿ, ಇಕ್ವೇಶನ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವೆನ್ ವಿ ಪಾಸ್ ಸೋಡಿಯಂ ಕ್ಲೋರೈಡ್, ದಟ್ ಈಸ್ ವೆನ್ ವಿ ಪಾಸ್
electricity to sodium chloride aqueous solution ಏನಾಗುತ್ತೆ, we get alkali, that is sodium hydroxide, chlorine gas and hydrogen gas. ಯಾವುದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಗೊತ್ತಾ ಈ ಕೇಸಲ್ಲಿ? ನೇಮ್ ದ ಗ್ಯಾಸ್ ಲಿಬರೇಟೆಡ್ ಅಟ್ ಕ್ಯಾಥೋಡ್ ಅಂಡ್ ಆನೋಡ್ ಡ್ಯೂರಿಂಗ್ ಕ್ಲೋರಾಲ್ಕಲಿ ಪ್ರೋಸೆಸ್ ಅಂತ ಕೇಳ್ತಾರೆ. ಯಾವ್ದಿದೆ ನೋಡಿ, ಆನೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಕ್ಯಾಥೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ. ತುಂಬಾ ಸಿಂಪಲ್ ಕಂಡ್ರೋ. ಸೋಡಿಯಂ ಕ್ಲೋರೈಡ್ ಇದೆ, ಇದನ್ನ ನೀವೇನ್ ಮಾಡ್ತಿದ್ದೀರಾ, ಆಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತಾ ಇದೀವಿ. ಆಕ್ವಿಯಸ್ ಅಂದ್ರೆ ಏನು, ವಾಟರ್ ಇದೆ, ಹೌದಲ್ವಾ? ಸೊ ಹಾಗಾಗಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಏನು, ಬೇಸಿಕಲಿ ದಿಸ್ ಇಸ್ ಅ ಡಿಕಾಂಪೋಸಿಷನ್ ರಿಯಾಕ್ಷನ್. ಏನಾಗುತ್ತೆ, ಸೋಡಿಯಂ ಅಂಡ್ ಕ್ಲೋರಿನ್ ಬ್ರೇಕ್ ಆಗುತ್ತೆ, H+ ಮತ್ತೆ O ಮತ್ತೆ H ಅಂದ್ರೆ ಹೈಡ್ರೋಜನ್ ಮತ್ತೆ O ಬ್ರೇಕ್ ಆಗುತ್ತೆ. ಈಗ ಸೋಡಿಯಂ Na+ ಫಾರ್ಮ್ ಆಗುತ್ತೆ, Cl ಕ್ಲೋರಿನ್ ಮೈನಸ್ ಫಾರ್ಮ್ ಆಗುತ್ತೆ, H+ ಫಾರ್ಮ್ ಆಗುತ್ತೆ, OO2- ಫಾರ್ಮ್ ಆಗುತ್ತೆ. ಸಿಂಪಲ್. ಇಲ್ಲಿ ಫಾರ್ಮ್ ಆಗ್ತಿರುವಂತ ಬೇಸ್ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಲಿಬರೇಟ್ ಆಗ್ತಿರುವಂತ ಗ್ಯಾಸ್ ಯಾವುದು, ಒಂದು ಕ್ಲೋರಿನ್ ಗ್ಯಾಸ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಬಟ್ ಆನೋಡ್ ಹತ್ರ ಯಾವುದು, ಕ್ಯಾಥೋಡ್ ಹತ್ರ ಯಾವುದು, ದಟ್ ಈಸ್ ಇಂಪಾರ್ಟೆಂಟ್. ಆನೋಡ್ ಇಸ್ ಬೀಯಿಂಗ್ ಪಾಸಿಟಿವ್, ರಿಸೀವ್ಸ್ ಆಲ್ವೇಸ್ ಅ ನೆಗೆಟಿವ್ ಅಯಾನ್. ಕ್ಲೋರಿನ್ Cl- ನೋಡಿ, ಕ್ಲೋರಿನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ಆನೋಡ್, ವೆರ್ ಆಸ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್. ಇದು ಒಂದು ಕ್ವಶನ್. ಅಂಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೇಮ್ ದ ಪ್ರಾಡಕ್ಟ್ಸ್ obtained ಇನ್ ದಿಸ್ ಪ್ರೋಸೆಸ್ ಅಂಡ್ ಮೆನ್ಷನ್ ಒನ್ ಯೂಸ್ ಆಫ್ ಇಟ್ ಅಂತ ಕೇಳ್ತಾರೆ. ಹೈಡ್ರೋಜನ್ ಗ್ಯಾಸ್ ಯೂಸ್ ಏನು ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಹೈಡ್ರೋಜನ್ ಈಸ್ ಯೂಸ್ಡ್ ಇನ್ ದ ಫ್ಯೂಯಲ್ಸ್ ಮಾರ್ಜರಿನ್, ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್. ಯಾವ್ದಾದ್ರು ಎರಡನ್ನ ನೆನ್ಪಿಟ್ಕೊಳ್ಳಿ ಮಿನಿಮಮ್. ಅಂಡ್ ಕ್ಲೋರಿನ್ ಗ್ಯಾಸ್ ಈಸ್ ಯೂಸ್ಡ್ ಟು ಟ್ರೀಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ವಾಟರ್. ಇಟ್ ಈಸ್ ಯೂಸ್ಡ್ ಇನ್ ದ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, PVC ಪೈಪ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಕ್ಲೋರೋ ಕಾರ್ಬನ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ಕ್ಲೋರಿನ್ ಅನ್ನ. ಯೂಸಸ್ ಬಹಳನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದನ್ನ ಅಪ್ಲಿಕೇಶನ್ ಟೈಪ್ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಸೋಪ್ಸ್ ಮತ್ತೆ ಡಿಟರ್ಜೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ, ಪೇಪರ್ ಮೇಕಿಂಗ್ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ, ಫೈಬರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಕ್ಲಿಯರ್. ಓಕೆ, ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು kindly note down. Okay, right. Okay, let's get into the next concept. I have removed Amog because I don't want any students to get distracted. Please listen to what we are learning. Next nodi, they ask in the examination, how can we manufacture bleaching powder anta keltare. Very important 1 mark question. How can you manufacture bleaching powder? See, when we pass the chlorine gas, very important nodi, ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಬ್ಲೀಚಿಂಗ್ ಪೌಡರ್ ಈಸ್ ಒಬ್ಟೈನ್ಡ್. ನಾನು ಏನೇನೆಲ್ಲ ಹೈಲೈಟ್ ಮಾಡ್ತಾ ಇದ್ದೀನಿ, ಆಸಿಡ್ ಬೇಸಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಬ್ಲೀಚಿಂಗ್ ಪೌಡರ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಆಕ್ಷನ್ ಆಫ್ ಕ್ಲೋರಿನ್ ಗ್ಯಾಸ್ ಆನ್ ಡ್ರೈ ಸ್ಲೇಕೆಡ್ ಲೈಮ್ ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಮಾಡಿಫೈ ಮಾಡ್ಕೊಳ್ಬಹುದು. ಹೇಗೆ, ವೆನ್ ಕ್ಲೋರಿನ್ ಗ್ಯಾಸ್ ನೋಡಿ, ವೆನ್ ಕ್ಲೋರಿನ್ ಗ್ಯಾಸ್ ಇಸ್ ಪಾಸ್ಡ್ ಆನ್ ಡ್ರೈ ಸ್ಲೇಕೆಡ್ ಲೈಮ್, ವಿ ಗೆಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ದಟ್ ಈಸ್ ದ ಬ್ಲೀಚಿಂಗ್ ಪೌಡರ್. ಅರ್ಥ ಆಯ್ತಾ? ವೆನ್ ಕ್ಲೋರಿನ್ ಗ್ಯಾಸ್ ಇಸ್ ಪಾಸ್ಡ್ ಓವರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು, ದಿಸ್ ಇಸ್ ಆಲ್ಸೋ ಕಾಲ್ಡ್ as ಲೈಮ್ ವಾಟರ್. ನೆನ್ಪಿಟ್ಕೊಳ್ಳಿ, ವಾಟ್ ಹ್ಯಾಪನ್ಸ್ ವೆನ್ ಕ್ಲೋರಿನ್ ಇಸ್ ಪಾಸ್ಡ್ ಟು ಲೈಮ್ ವಾಟರ್ ಅಂತ, ಲೈಮ್ ವಾಟರ್ ಅಂತ ಕೇಳ್ಬೋದು. ವೆನ್ ಕ್ಲೋರಿನ್ ಇಸ್ ಪಾಸ್ಡ್ ಟು ಲೈಮ್ ವಾಟರ್ ನೆನ್ಪಿಟ್ಕೋಬೇಕು, ಯು ಹ್ಯಾವ್ ಟು, ದಟ್ ಇಸ್ ಬ್ಲೀಚಿಂಗ್ ಪೌಡರ್ ಇಸ್ ಫಾರ್ಮ್ಡ್. ಸೊ ಲೈಮ್ ವಾಟರ್ ಅಂದ್ರೂ ಒಂದೇ, ಸ್ಲೇಕ್ಡ್ ಲೈಮ್ ಅಂದ್ರೂ ಒಂದೇ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೂ ಒಂದೇ. ಸೊ ಇಷ್ಟಕ್ಕೂ ಕೂಡ ಒಂದೇ ನೇಮು. Okay, so when chlorine gas is passed to these, what happen, you will get calcium oxychloride, that is bleaching powder. Very important. Next nimge uses keltare, definition keltare, next uses. And example keltare, what is the chemical name of bleaching powder? What is the chemical name of bleaching powder? It is calcium oxychloride. Nenpitkoli, chemical name of bleaching powder is calcium oxychloride. This is the chemical name. ಓಕೆ, ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್ ಆದಮೇಲೆ ಅದರದ್ದು ಯೂಸಸ್ ತಿಳ್ಕೊಳ್ಳಿ. ಸೊ ಎರಡು ಯೂಸ್ ತಿಳ್ಕೊಳ್ಳಿ, ಅದರಲ್ಲಿ ಇಂಪಾರ್ಟೆಂಟ್ ಯೂಸ್ ಬಂದು ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಓಕೆ, ನೇಮ್ ದ ಸಾಲ್ಟ್ ವಿಚ್ ಈಸ್ ಯೂಸ್ಡ್ ಟು ಮೇಕ್ ದ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್ ಅಂತ ಕೇಳ್ತಾರೆ. ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ, ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಈ ರೀತಿ ಚಾಯ್ಸ್ ಕೊಡ್ತಾರೆ ನಿಮಗೆ. ಓಕೆನಾ? ಸೊ ವೆರಿ ಈಸಿ. ಸೊ ದ ಸಾಲ್ಟ್ ವಿಚ್ ಈಸ್ ಯೂಸ್ಡ್ ಟು ಮೇಕ್ ದ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್, ಇಟ್ ಈಸ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಟು ಮೇಕ್ ದ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಇದು ಬಹಳನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಈಸಿ ಅಂದ್ರೆ ಇದನ್ನ ನೆನ್ಪಿಟ್ಕೊಳ್ಬಹುದು, ಯೂಸ್ಡ್ ಟು ಬ್ಲೀಚ್ ದ ಕಾಟನ್ and linen in textile industry, and used to bleach the wood pulp in the paper factories, and it is also used
to bleach the clothes in the laundries. ಈ ಎರಡು ನೆನ್ಪಿಟ್ಕೊಳ್ಳಿ. ಬ್ಲೀಚ್ ಅಂದ್ರೆ ಬ್ಲೀಚ್ ಮಾಡೋದು ರಿಲೇಟೆಡ್ ಆಗಿ, ಇನ್ನೊಂದು ಟು ಕಿಲ್ ದ ಜರ್ಮ್ಸ್ ಪ್ರೆಸೆಂಟ್ ಇನ್ ವಾಟರ್. ನೆಕ್ಸ್ಟ್ ಬಂದು ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಎಕ್ಸಾಮಲ್ ಕೇಳ್ತಾರೆ ನಿಮಗೆ, ವೆರಿ ಇಂಪಾರ್ಟೆಂಟ್. ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ ಬೇಕಿಂಗ್ ಸೋಡಾ? ಸೊ ಒಂದು ವರ್ಷ ನಿಮಗೆ ಪ್ರಿಪರೇಟರಿನಲ್ಲಿ ಕೇಳಿದ್ದಾರೆ, ಇದನ್ನ ಎಕ್ಸ್ ಅಂತ ಕೊಟ್ಟು ಕೇಳಿದ್ದಾರೆ. ಓಕೆ, ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ ಬೇಕಿಂಗ್ ಸೋಡಾ? ವೆರಿ ಇಂಪಾರ್ಟೆಂಟ್. ಸಿ ನಮಗೆ ಬೇಸಿಕ್ ಸಾಲ್ಟ್ ಬಂದು ಸೋಡಿಯಂ ಕ್ಲೋರೈಡ್. ಹಾಗಾಗಿ when we add water, carbon dioxide and ammonia, NH3, when we add water, carbon dioxide and ammonia to sodium chloride, we get ammonium chloride along with that baking soda. What is the chemical name of baking soda? The chemical name of baking soda is sodium hydrogen carbonate. The chemical name of baking soda is sodium hydrogen carbonate. Very important. Nenpitkolli, 1 mark question. How can we make baking soda, or how can we manufacture baking soda? What is the use of baking soda? Baking soda is added for faster cooking at the kitchen. Baking soda is used to make the crispy pakodas at kitchen. ಎರಡು ಯೂಸ್ ನೆನ್ಪಿಟ್ಕೊಳ್ಳಿ. And most important use ಏನಪ್ಪಾ ಅಂದ್ರೆ, it is also used as antacid. ಅಂದ್ರೆ ಇದನ್ನ ಆಕ್ಚುಲಿ ಇದು ಬೇಸ್ ಅಲ್ವಾ, ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಎಕ್ಸೆಸ್ ಆಫ್ ಆಸಿಡ್ ರಿಲೀಸ್ ಆಗ್ತಿದ್ರೆ ಅದನ್ನ ಸಪ್ರೆಸ್ ಮಾಡೋಕೆ ಕೂಡ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ ವಾಷಿಂಗ್ ಸೋಡಾ ಬೈ ಯೂಸಿಂಗ್ ಬೇಕಿಂಗ್ ಸೋಡಾ ಅಂತ ಕೇಳ್ತಾರೆ. ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ ವಾಷಿಂಗ್ ಸೋಡಾ ಬೈ ಯೂಸಿಂಗ್ ಬೇಕಿಂಗ್ ಸೋಡಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ ಯು ಕ್ಯಾನ್ ಜಸ್ಟ್ ಬೈ ಹೀಟಿಂಗ್ ಅಷ್ಟೇ. ಜಸ್ಟ್ ಎಕ್ಸಾಮ್ ಅಲ್ಲಿ ಏನ್ ಬರೀತೀರಾ, ಜಸ್ಟ್ ಬೈ ಹೀಟಿಂಗ್ ಆರ್ ಬೈ ಹೀಟಿಂಗ್. ಓಕೆ, ಜಸ್ಟ್ ಬೈ ಹೀಟಿಂಗ್. ಅಬ್ಸರ್ವ್ ಮಾಡಿ, ಜಸ್ಟ್ ಬೈ ಹೀಟಿಂಗ್ ಬೇಕಿಂಗ್ ಸೋಡಾ. ಓಕೆ, just by heating baking soda you get washing soda. And carbonate idre carbon dioxide 100% irutte. Clear ಆಯ್ತು ಅಲ್ವಾ? How can you manufacture washing soda by baking soda? Just by heating baking soda you get washing soda. This is very very important really. Okay, next uses of baking soda ಕೇಳ್ತಾರೆ. So already ನಾನು ಒಂದಷ್ಟು uses ನ ಮೇಲೆ ಕೂಡ ಹೇಳ್ದೆ. So use it to make, so ಒಂದು ಬೇಕಿಂಗ್ ಪೌಡರ್ ನ ಮಾಡಕ್ಕೆ ಯೂಸ್ ಮಾಡ್ತಾರೆ. And it is also used to used as alkaline. It is also used as a soda acid fire extinguisher. Example ಕೇಳ್ಬೋದು, how can you make baking powder by using baking soda ಅಂತ ಕೇಳ್ಬೋದು. How can you make baking powder by using baking soda? ಅಂದ್ರೆ NaHCO3 is baking soda. ಓಕೆನಾ? ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡು ಹೇಗೆ ಬೇಕಿಂಗ್ ಪೌಡರ್ ಮಾಡ್ತೀರಾ? ವೆರಿ ಸಿಂಪಲ್. ವೆನ್ ಯು ಆಡ್ ಅನ್ ಎಡಿಬಲ್ ಆಸಿಡ್, ಹೀಗೆ ಬರೀರಿ ಎಕ್ಸಾಮ್ ಅಲ್ಲಿ, when we add an edible acid to baking soda we get baking powder. ಅರ್ಥ ಆಯ್ತಲ್ಲ? when we add an edible acid to baking soda, ಯಾವುದಾದ್ರು ಎಡಿಬಲ್ ಅಂತ ಯಾಕೆ ಹೇಳ್ತಾ ಇದೀವಿ, ಬಿಕಾಸ್ ದ ಆಸಿಡ್ ವಿಚ್ ಯು ಆರ್ ಆಡಿಂಗ್ ಟು ಬೇಕಿಂಗ್ ಸೋಡಾ ಶುಡ್ ಬಿ ಕನ್ಸ್ಯೂಮೆಬಲ್. ಹಾಗಾಗಿ when you add acid, edible acid to baking soda you get baking powder. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ಅಂಡ್ ಸಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, by using baking soda what happen, the bakery products like the bun, cake, the bread, they all become spongy ಅಂತ ಕೇಳ್ತಾ ಇದ್ದಾರೆ. ಓಕೆ, ಬೇಕಿಂಗ್ ಸೊ ಏನು ಕೇಳ್ತಾ ಇದ್ದಾರೆ, ಬೇಕಿಂಗ್ ಸೋಡಾನ ಅಥವಾ ಬೇಕಿಂಗ್ ಪೌಡರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಬೇಕರಿ ಪ್ರಾಡಕ್ಟ್ಸ್ ಸಾಫ್ಟ್ ಅಂಡ್ ಸ್ಪಾಂಜಿ ಆಗುತ್ತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಆಗುತ್ತೆ ಆಕ್ಚುಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಐ ಥಿಂಕ್ ಯಾ ಅಬ್ಸರ್ವ್ ಮಾಡಿ, ವೆನ್ ಬೇಕಿಂಗ್ ಪೌಡರ್ ಈಸ್ ಹೀಟೆಡ್ ವಾಟ್ ಹ್ಯಾಪನ್ ಆರ್ ಮಿಕ್ಸ್ಡ್ ವಿತ್ ದ ವಾಟರ್. when baking powder is heated or mixed with the water ಏನಾಗುತ್ತೆ, it releases heat ಮಾಡಿದಾಗ ಏನಾಗುತ್ತೆ, it releases carbon dioxide. As carbon dioxide is released, carbon dioxide makes the bread, bun, cake spongy and fluffy. ಇದು ನಿಮಗೆ ಗೊತ್ತಿರಬೇಕು. Why bakery products become soft and spongy and fluffy? It is because of the release of carbon dioxide. ಅರ್ಥ ಆಗ್ತಿದ್ಯಾ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ, ಹಾಗಾಗಿ ಬೇಕರಿ ಪ್ರಾಡಕ್ಟ್ಸ್ ಏನಾಗುತ್ತೆ, ಸಾಫ್ಟ್ ಸ್ಪಾಂಜಿ ಅಂಡ್ ಫ್ಲಫಿ ಆಗಿರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಂಡ್ ಬೇಕಿಂಗ್ ಸೋಡಾ ಈಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಆಂಟಾಸಿಡ್. ವೈ? ಬಿಕಾಸ್ ಇಟ್ ನ್ಯೂಟ್ರಲೈಸಸ್ ದ ಎಕ್ಸೆಸ್ ಆಫ್ ಆಸಿಡ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟಮಕ್. ಸೊ ಮಾರ್ಕ್ ಮಾಡ್ಕೊಳ್ತಾ ಓದ್ತಾ ಬನ್ನಿ. ವಾಷಿಂಗ್ ಸೋಡಾ ಮತ್ತೆ ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ ವಾಷಿಂಗ್ ಸೋಡಾ ಅಂತ ಕೇಳಿದ್ರೆ, ವೆನ್ ವಿ ಆಡ್ ದ ವಾಟರ್ 10 molecules of water to
Na2CO3 that is sodium carbonate, we get hydrated washing soda. ಅಷ್ಟೇ, ಅರ್ಥ ಆಯ್ತಾ? ನೋಡಿ, ವಾಷಿಂಗ್ ಸೋಡಾದು ಫಾರ್ಮುಲಾ ಬರೀರಿ ಅಂದರೆ Na2CO3 ಬರೆದ್ರೆ ಇದು ವಾಷಿಂಗ್ ಸೋಡಾ ಆಗಲ್ಲ. ಇದಕ್ಕೆ ನೀವು 10 ಮಾಲಿಕ್ಯೂಲ್ಸ್ ಆಫ್ ಫಿಕ್ಸೆಡ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡೋದ್ರಿಂದ this will become what? This will become washing soda. Washing soda is a hydrated salt. Hydrated ಅಂದ್ರೆ ಏನು? ವಾಟರ್ ಇರುತ್ತೆ ಅಂತ ಅರ್ಥ. ಓಕೆನಾ? So this is how we manufacture washing soda. So you have to write recrystallization of sodium carbonate gives washing soda. This is the definition. How can we manufacture washing soda? When we add water, that means recrystallization of washing soda forms the hydrated washing soda. And what kind of salt is this? Basic salt. ಯಾಕೆ ಬೇಸಿಕ್ ಸಾಲ್ಟ್ ನೋಡಿ? Na2CO3 ಆಗ್ಲೇನೆ ಹೇಳಿದೀನಿ ಇಲ್ಲಿ. ಸೋಡಿಯಂ ನೋಡಿ, NaOH ಇದೆ, ಬೇಸ್. CO3 ಏನಾದ್ರು HCO3 ಕಾರ್ಬೋನಿಕ್ ಆಸಿಡ್. ಸ್ಟ್ರಾಂಗ್ ಬೇಸ್ ಇದೆ, ವೀಕ್ ಆಸಿಡ್ ಇದೆ. ಯಾವುದಿದೆ ಸ್ಟ್ರಾಂಗು? ಬೇಸ್ ಸ್ಟ್ರಾಂಗ್ ಇದ್ರೆ ಬೇಸಿಕ್ ಸಾಲ್ಟ್. ಕ್ಲಿಯರ್ ಆಯ್ತಲ್ವಾ? ಲಾಸ್ಟ್ ಇನ್ನೊಂದು ಪೇಜ್ ಇದೆ, ಈ ಲೆಸನ್ ಮುಗಿದೋಗುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಅಷ್ಟು ಕಾನ್ಸೆಪ್ಟನ್ನು ಓದ್ಕೊಂಡ್ರೆ ಫುಲ್ 6 ಮಾರ್ಕ್ಸ್ ನಿಮಗೆ ಈ ಲೆಸನಲ್ಲಿ ಸಿಗುತ್ತೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕು, ವಾಟ್ ಆರ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ಯೂಸ್, ದಟ್ ಈಸ್ ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಬಿಕಾಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದೇ ಇಲ್ಲಿ. ಯಾಕೆ ಅಂದರೆ ಇಲ್ಲಿ ನಮಗೆ ಬ್ಲೀಚಿಂಗ್ ಪೌಡರ್ ಮತ್ತೆ ವಾಷಿಂಗ್ ಸೋಡಾ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ. ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಟು ರಿಮೂವ್ ದ ಜರ್ಮ್ಸ್ ಪ್ರೆಸೆಂಟ್ ಇನ್ ವಾಟರ್, ಬಟ್ ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಟು ರಿಮೂವ್ ದ ಹಾರ್ಡ್ನೆಸ್ ಆಫ್ ವಾಟರ್. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ is removed. Apart from this, you can remember first point, it is easy. It is used in glass, soap and paper industries. Okay na? Okay. ಲಾಸ್ಟ್ ಬಂದು ನಿಮಗೆ ರೀಕ್ರಿಸ್ಟಲೈಸೇಷನ್ ಇದೆ. 4 ಪಾಯಿಂಟಲ್ಲಿ ಯಾವ್ದು ಈಸಿ ಅಂದರೆ ನನಗೆ ಯೂಶಲಿ ನೆನಪಾಗುವಂಥದ್ದು ಫಸ್ಟ್ ಆ್ಯಂಡ್ 4th ಪಾಯಿಂಟ್. ಯಾವುದಾದ್ರು 2 ಯೂಸಸ್ಸೇ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ 2 ಯೂಸನ್ನು ಅಟ್ಲೀಸ್ಟ್ ಮಿನಿಮಮ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮಗೆ ಇಲ್ಲೇನು ಗೊತ್ತಿರಬೇಕು ಅಂತಂದರೆ, ಇಲ್ಲಿ ಏನು ಗೊತ್ತಿರಬೇಕು ಅಂತಂದರೆ, ಸೊ ನಿಮಗೆ ಗೊತ್ತಿರಬೇಕು ವಾಟ್ ಈಸ್ ಮೀನ್ ಬೈ ಕ್ರಿಸ್ಟಲೈಸೇಷನ್. ವಾಟ್ ಈಸ್ ಕ್ರಿಸ್ಟಲೈಸೇಷನ್ ಅಂತ ಗೊತ್ತಿರಬೇಕು. ಕ್ರಿಸ್ಟಲೈಸೇಷನ್ ಅಂದರೆ ಏನು? ಸಿ, ಕ್ರಿಸ್ಟಲೈಸೇಷನ್ ಅಂದರೆ ಆಡಿಂಗ್ ಫಿಕ್ಸೆಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫಾರ್ ದ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ as ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಾಪರ್ ಸಲ್ಫೇಟ್ ಅಂತ ಬರೆದಾಗ, ಕಾಪರ್ ಸಲ್ಫೇಟ್ ಹ್ಯಾಸ್ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇನ್ ಈಚ್ ಕ್ರಿಸ್ಟಲ್ ಆಫ್ ಸಾಲ್ಟ್. ವಾಷಿಂಗ್ ಸೋಡಾ ಬರೆದಾಗ Na2CO3 10H2O ಅಂತ ಬರಿತೀವಿ. ಅಂದರೆ ಏನಾಗಿದೆ? 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ, ಹೌದಲ್ವಾ? ಹಾಗೆ ಕ್ಯಾಲ್ಸಿಯಂ ಸಲ್ಫೇಟ್ ಬರೆದಾಗ ಏನಾಗುತ್ತೆ? 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಎಲ್ಲದರಲ್ಲೂ ಅಬ್ಸರ್ವ್ ಮಾಡಿ, ದೇರ್ ಇಸ್ ಫಿಕ್ಸೆಡ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ 5, 10, 2 ಈ ರೀತಿ. ಓಕೆ, ದಿಸ್ ಈಸ್ ಕಾಲ್ಡ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಆಡಿಂಗ್ ಫಿಕ್ಸೆಡ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಫಾರ್ ದ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಒಂದೊಂದು ಸಾಲ್ಟ್ ಕ್ರಿಸ್ಟಲ್ ಅಲ್ಲೂ ಕೂಡ ಇಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಅರ್ಥ. ಸಿ, ಬೇಸಿಕಲಿ ಕಾಪರ್ ಸಲ್ಫೇಟ್ದು ಒಂದು ಆಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದಾರೆ. ಏನಾಗುತ್ತೆ? ಸಿ, ಬೇಸಿಕಲಿ ಕಾಪರ್ ಸಲ್ಫೇಟ್ ಈಸ್ ಬ್ಲೂ ಕಲರ್ ಸಾಲ್ಟ್. ಈ ಬ್ಲೂ ಕಲರ್ ಸಾಲ್ಟ್ ಅನ್ನ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ? ಸಾಲ್ಟ್ ಅಲ್ಲಿರುವಂತ ಈ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಾಗುತ್ತೆ? ಇಟ್ ವಿಲ್ ಗೆಟ್ ಇವಾಪರೇಟೆಡ್. ಬ್ಲೂ ಕಲರ್ ಸಾಲ್ಟ್ ಏನಾಗುತ್ತೆ? ವೈಟ್ ಕಲರ್ ಸಾಲ್ಟ್ ಆಗಿ ಫಾರ್ಮ್ ಆಗುತ್ತೆ. ಅಂಡ್ ಇದೇ ವೈಟ್ ಕಲರ್ ಸಾಲ್ಟ್ಗೆ ಒಂದೇ ಒಂದು ಡ್ರಾಪ್ ಆಫ್ ವಾಟರ್ನ ಹಾಕಿದ್ರೂ ಕೂಡ ಇಮಿಡಿಯೇಟ್ ಆಗಿ ಏನಾಗುತ್ತೆ? ಸಾಲ್ಟು ಅಗೇನ್ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು ಏನು ಆಗ್ತಾ ಇದೆ ಬೇಸಿಕಲಿ. ಮತ್ತೆ ಇದನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಸಾಲ್ಟ್ ಏನಾಗುತ್ತೆ? ವೈಟ್ ಕಲರ್ ಆಗುತ್ತೆ. ದಟ್ ಮೀನ್ಸ್ ರಿಮೂವಲ್ ಆಫ್ ವಾಟರ್ ಫ್ರಮ್ ದ ಸಾಲ್ಟ್ ಈಸ್ ಚೇಂಜಿಂಗ್ ಇಟ್ಸ್ ಕಲರ್. ಲಾಸ್ಟ್ ಟಾಪಿಕ್ ಬಂದು POP. ನೆನ್ಪಿಟ್ಕೊಬಿಡಿ, ಬಹಳನೇ ಇಂಪಾರ್ಟೆಂಟು. ಸೊ ನಿಮಗೆ ನೇಮ್ ಸಮ್ ಹೈಡ್ರೇಟೆಡ್ ಸಾಲ್ಟ್ ಅಂದರೆ ಯು ಶುಡ್ ನೋ ದೀಸ್ ಆರ್ ಹೈಡ್ರೇಟೆಡ್ ಸಾಲ್ಟ್. ಓಕೆ, ಸೊ ಅಂಡ್ ಯು ಆಲ್ಸೋ ಹ್ಯಾವ್ ಸಿ ಹಿಯರ್ ಐ ಮೆನ್ಷನ್ಡ್ ಆಲ್ರೆಡಿ ದಿಸ್ ಒನ್. ಓಕೆ, ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಲ್ಲಿ ನಿಮಗೆ ಕೇಳ್ತಾರೆ. POP, ಓಕೆ, ವಾಟ್ ಆರ್ ದ ಯೂಸಸ್ ಆಫ್ POP ಅಂತ ಕೇಳ್ತಾರೆ. ಆರ್ ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ POP ಅಂತ ಕೇಳ್ತಾರೆ. ಬೇಸಿಕಲಿ ಯು ಶುಡ್ ನೋ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ POP. ದ ಕೆಮಿಕಲ್ ನೇಮ್ ಆಫ್ POP ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ CaSO4 half H2O ಅಂದರೆ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ದಿಸ್ ಈಸ್ ಕಾಲ್ಡ್ ಆಸ್ POP. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಜಿಪ್ಸಮ್? ದಿಸ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಓಕೆ, ದಿಸ್ ಈಸ್ ಜಿಪ್ಸಮ್. ವೆನ್ ಯು ಹೀಟ್ ಜಿಪ್ಸಮ್, ನೋಡಿ ಯಾವಾಗ ನೀವು ಜಿಪ್ಸಮ್ನ ಹೀಟ್ ಮಾಡ್ತೀರಾ ಅಟ್ 373 ಕೆಲ್ವಿನ್,
373 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಿರಾ, ಯು ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ POP, ದಟ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್, ಹಾಫ್ H2O ಫಾರ್ಮ್ ಆಗುತ್ತೆ. ಓಕೆ, ಹಾಫ್ H2O ಫಾರ್ಮ್ ಆಗುತ್ತೆ. ರಿಮೈನಿಂಗ್ 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಾಗುತ್ತೆ, ಸೆಪರೇಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹೌ ಕ್ಯಾನ್ ಯು ಗೆಟ್ ದ POP ಬ್ಯಾಕ್? ಸೊ ನಿಮ್ಮ ಹತ್ರ ಇವಾಗ ಹೌ ಕ್ಯಾನ್ ಯು ಗೆಟ್ ದ ಜಿಪ್ಸಮ್ ಬ್ಯಾಕ್ ಅಂದರೆ ಯು ಹ್ಯಾವ್ POP, ದಟ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್, ಹಾಫ್ H2O. ಈ ಹಾಫ್ H2Oಗೆ ಮತ್ತೆ ನೀವು 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ದ ಜಿಪ್ಸಮ್ ಬ್ಯಾಕ್, ದಟ್ ಈಸ್ CaSO4 2 ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಇಷ್ಟೇ, ವೆರಿ ವೆರಿ ಈಸಿ. ಸೊ ಕ್ಯಾಲ್ಸಿಯಂ ದಟ್ ಈಸ್ ಜಿಪ್ಸಮ್ನ ಹೀಟ್ ಮಾಡಿದ್ರೆ POP ಸಿಗುತ್ತೆ, POPಗೆ ವಾಟರ್ನ ಆ್ಯಡ್ ಮಾಡಿದ್ರೆ ಜಿಪ್ಸಮ್ ರಿಟರ್ನ್ ನಮಗೆ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಐ ಥಿಂಕ್ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಅಷ್ಟು ಕಾನ್ಸೆಪ್ಟ್ ಈ ಲೆಸನಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಯಾವುದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟನ್ನು ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ಲಿ ನಿಮಗೆ ಗೊತ್ತಿರಬೇಕು ಯೂಸಸ್. ಓಕೆ, ವಾಟ್ ಆರ್ ದ ಯೂಸಸ್ ಆಫ್ POP ನಾನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸಿ, ಬೇಸಿಕಲಿ POP ಈಸ್ ಯೂಸ್ಡ್ ಬೈ ದ ಡಾಕ್ಟರ್ಸ್ ಟು ಪ್ಲಾಸ್ಟರ್ ಫಾರ್ ದ ಸಪೋರ್ಟಿಂಗ್ ಫ್ರಾಕ್ಚರ್ಡ್ ಬೋನ್ಸ್. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಬೋನ್ ಡಿಸ್ಲೊಕೇಟ್ ಆಗಿದ್ರೆ ಅದನ್ನ ರೈಟ್ ಪೊಸಿಷನ್ ಅಲ್ಲಿ ಅವರು ಫಿಕ್ಸ್ ಮಾಡಬೇಕು ಅಂದ್ರೆ ದೇ ಯೂಸ್ POP. ಅಂಡ್ ಸಿ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಆಕ್ಚುಲಿ ಎ ವೈಟ್ ಪೌಡರ್. ಈ ಪೌಡರ್ಗೆ ವಾಟರ್ನ ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಹಾರ್ಡ್ ಆಗುತ್ತೆ. ಓಕೆ, ಏನಾಗುತ್ತೆ, ಇಟ್ ವಿಲ್ ಚೇಂಜಸ್ ಟು ಜಿಪ್ಸಮ್ ಆಗ್ಬಿಡುತ್ತೆ. ಆ ಜಿಪ್ಸಮ್ಮೇ ನಿಮ್ಮ ಹ್ಯಾಂಡ್ ಮೇಲೆ ಇರೋಂಥದ್ದು. ಅಪಾರ್ಟ್ ಫ್ರಮ್ ದಿಸ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, POPನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಸರ್ಫೇಸ್ನ ಸ್ಮೂತ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಟಾಯ್ಸ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಮೇಕಿಂಗ್ ದ ಡೆಕೋರೇಷನ್ ಐಟಮ್ಸ್. ಓಕೆ, ಸೊ ಇಲ್ಲಿಗೆ ನಿಮ್ಮ ಎಂಟೈರ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿರುವಂಥ ಎಲ್ಲ ಕಾನ್ಸೆಪ್ಟ್ಸು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಂಟೈರ್ ವಿಡಿಯೋ ಲೆಂತಿ ಆಗಿದ್ರು ನಿಮಗೆ ಒಂದು ಒಳ್ಳೆ ರಿವಿಷನ್ ಆಗಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಹಾಗಾಗಿ ಸೊ ಇಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ಈವ್ನಿಂಗು ಲೈವ್ ಎಷ್ಟೊತ್ತಿಗಿರುತ್ತೆ ಅಂತ ಕಮ್ಯುನಿಟಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ನಿಮಗೆ ಫಿಸಿಕ್ಸ್ ರಿಲೇಟೆಡ್ ಅಂದರೆ ಲೈಟ್ ಲೆಸನ್ ರಿಲೇಟೆಡ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನ್ಯೂಮರಿಕಲ್ಸ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಕ್ವಶನ್ ಕೇಳ್ಬೋದು ಅಂತ ಹೇಳ್ತಾ ಬಂದಿದ್ದೀನಿ. ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ನ ದಯವಿಟ್ಟು ಕಮ್ಯುನಿಟಿ ಕಾಮೆಂಟ್ ಸೆಕ್ಷನ್, ಈ ವಿಡಿಯೋ ಎಂಡ್ ಆದಮೇಲೆ ಕಾಮೆಂಟ್ ಸೆಕ್ಷನ್ ಬರುತ್ತೆ, ಅಲ್ಲಿ ನೀವು ಎಂಟರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಅಲ್ಲಿ ಮೆನ್ಷನ್ ಮಾಡಿ, ನಿಮ್ಮ ಡೌಟ್ಸನ್ನು ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್.